ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ದೇಶದಾದ್ಯಂತ, ರಾಜ್ಯಾದ್ಯಂತ, ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಒಂದೇ ಒಂದು ವಿಚಾರ, ಕೊರೋನಾ ಮಹಾಮಾರಿಯ ಬಗ್ಗೆ ನಾವು ದಿನನಿತ್ಯ ಮಾತಾಡ್ತಾ ಇದ್ದೇವೆ. ಇಡೀ ವಿಶ್ವದ ಮನುಜ ಕುಲಕ್ಕೆ ಸವಾಲಾಗಿರುವಂತಹ ಒಂದು ಭಯ ಭೀತಿಯನ್ನ ಉಂಟು ಮಾಡಿರುವಂತಹ ಕೊರೋನಾ ಮಹಾಮಾರಿಯ ಸುದ್ದಿ ಯಾವಾಗ ಕೊನೆಯಾಗುತ್ತೋ, ಈ ಕೊರೋನಾದಿಂದ ಯಾವಾಗ ಮುಕ್ತಿ ಸಿಗುತ್ತೋ ಅನ್ನುವಂತಹ ಒಂದು ಆಶಾ ಭಾವನೆಯಲ್ಲಿ ನಾವಿದ್ದೇವೆ. ಅದೇ ಒಂದು ಕುತೂಹಲದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಅದೇ ರೀತಿ ನಮ್ಮ ದೇಶ ಹೇಳುತ್ತೆ, ನಾವು ಕೊರೋನಾದ ಜೊತೆ ಜೀವನ ಮಾಡಬೇಕು, ಕೊರೋನಾದೊಂದಿಗೆ ನಮ್ಮ ಜೀವನ ಅನ್ನುವಂತಹ ಮಾತನ್ನು ಹೇಳುತ್ತೆ. ಆದರೆ ಜೀವ ಉಳಿದ್ರೆ ಜೀವನ ಮಾಡಬೇಕು, ಜೀವ ಉಳಿಬೇಕಾದ್ರೆ ಜೀವನ ಮಾಡಲೇಬೇಕು, ಜೀವನ ಮಾಡಿದ್ರೆ ಮಾತ್ರ ಜೀವ ಉಳಿಯುತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂತಹ ಮಾತು. ಇದೆಲ್ಲದರ ನಡುವೆ ದೊಡ್ಡ ಮಟ್ಟದ ಪ್ರಶ್ನೆ, ಸರ್ಕಾರ ಹೇಳುತ್ತೆ ಕೊರೋನಾದೊಂದಿಗೆ ಜೀವನ ಮಾಡಬೇಕಾದ್ರೆ ಹೇಗೆ ಮಾಡೋದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ನಮ್ಮ ದಿನನಿತ್ಯದ ಜೀವನ ಹೇಗೆ ಇತ್ತು ಈ ಹಿಂದೆ, ಅದೇ ರೀತಿ ನಾವು ಬದುಕಬೇಕಾಗುತ್ತೆ, ಮುಂದಕ್ಕೆ ಹೋಗಬೇಕಾಗುತ್ತೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಕೊರೋನಾದೊಂದಿಗೆ ನಮ್ಮ ಜೀವನ ಅನ್ನುವಂತಹ ಮಾತುಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ನಮ್ಮ ಈ ಸ್ಟುಡಿಯೋಗೆ ವೈದ್ಯಕೀಯ ಕ್ಷೇತ್ರದ ದಿಗ್ಗಜರು ಬಂದಿದ್ರು, ಅದೇ ರೀತಿ ಕೃಷಿ ಕ್ಷೇತ್ರದ ದಿಗ್ಗಜರು ಬಂದಿದ್ರು, ಬ್ಯಾಂಕಿಂಗ್ ಕ್ಷೇತ್ರದ ದಿಗ್ಗಜರು ಬಂದಿದ್ರು. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದಂತಹ ಅದ್ಭುತವಾಗಿರುವಂತಹ ಸಾಧಕರು, ಜೊತೆಗೆ ಶಿಕ್ಷಣ ಕ್ಷೇತ್ರದ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ ಶಿಕ್ಷಣ ಕ್ಷೇತ್ರದ ದಿಗ್ಗಜರಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ವಿದ್ಯಾಗಿರಿಯ ವಿದ್ಯಾರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಸರ್ಕಾರ ಹೇಳುತ್ತೆ ಕೊರೋನಾದೊಂದಿಗೆ ಜೀವನ, ಆದ್ರೆ ಈ ಮಾತಾಗಿ ಉಳಿಬಾರ್ದು. ಆದ್ರೆ ಯಾವ ರೀತಿ ಜೀವನ ಮಾಡಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಐಸೋಲೇಷನ್ ವಾರ್ಡ್ಗೆ ಹೋಗ್ತಾ ಇರುವಂತಹ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ವೈದ್ಯಕೀಯ ಲೋಕ ಹೇಳುತ್ತೆ ಅಚ್ಚರಿ ಪಡುವಂತದ್ದೇನಿಲ್ಲ, ಭಯ ಪಡುವಂತದ್ದೇನಿಲ್ಲ, ಸಹಜವಾಗಿರುವಂತಹ ಜೀವನ ನಾವು ಲೀಡ್ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಹೇಗ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ. ಅದಾಗೆ ನಾವು ಬ್ಯಾಂಕಿಂಗ್ ಕ್ಷೇತ್ರ ಯಾವ ರೀತಿ ಇನ್ನು ಮುಂದಕ್ಕೆ ಹೋಗುತ್ತೆ, ಅದೇ ರೀತಿ ಕೃಷಿ ಕ್ಷೇತ್ರದ ವ್ಯವಸ್ಥೆ ಏನು, ಅದೇ ರೀತಿ ನಾವು ವೈದ್ಯಕೀಯ ಕ್ಷೇತ್ರದ ಬಗ್ಗೆಯೂ ಕೂಡ ನಾವು ಮಾತನಾಡಿದ್ವಿ. ಇವತ್ತು ಪ್ರಸಕ್ತ ವಿದ್ಯಮಾನದಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರುವಂತದ್ದು ಒಬ್ಬ ವ್ಯಕ್ತಿಯನ್ನ ಆತ ಶಕ್ತಿಯನ್ನಾಗಿ ಮಾಡುವಂತಹ ಶಕ್ತಿ ಇರುವಂತಹ ಒಂದು ಅಸ್ತ್ರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಅದೇ ರೀತಿ ತಮ್ಗೆ ಗೊತ್ತಿರುವಂತಹ ವಿಚಾರ, ಒಂದು ದೇಶ ಬಲಿಷ್ಠವಾಗಬೇಕು ಅಂತ ಹೇಳಿದ್ರೆ ಆ ದೇಶದ ಯುವ ಜನರು ಬಲಿಷ್ಠ ಆಗಬೇಕು. ಆ ದೇಶದ ಯುವ ಜನರು ಬಲಿಷ್ಠರಾಗಬೇಕು ಅಂತ ಹೇಳಿದ್ರೆ ಅವರಲ್ಲಿ ಒಂದು ಪವರ್ಫುಲ್ ವೆಪನ್ ಇರಬೇಕು. ಆ ಪವರ್ಫುಲ್ ವೆಪನ್ ವಿದ್ಯೆ ಅನ್ನುವಂಥದ್ದು, ಎಜುಕೇಶನ್ ಅನ್ನುವಂಥದ್ದು. ಅದೇ ರೀತಿ ತಮ್ಗೆ ಗೊತ್ತಿರುವಂತಹ ವಿಚಾರ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳ್ತಾರೆ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ವಿದ್ಯಾವಂತರ ನಗರ ಅನ್ನುವಂಥದ್ದು. ಆದ್ರೆ ಈ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ನಗರ ಏನಿದೆ, ಇದಕ್ಕೆ ಅತ್ಯಮೂಲ್ಯವಾಗಿರುವಂತಹ, ಅತ್ಯದ್ಭುತವಾಗಿರುವಂತಹ ಕೊಡುಗೆಯನ್ನು ಕೊಟ್ಟಂತಹ ಒಂದು ವಿದ್ಯಾಕಾಶಿ ಇದೆ. ಅಂದ್ರೆ ಈ ಹಿಂದೆ ಜೈನ ಕಾಶಿ ಅಂತ ಕರಿತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ವಿದ್ಯಾಕಾಶಿ ಅನ್ನುವಂಥದ್ದು ಆಗ್ತಾ ಇದೆ, ಬಿಕಾಸ್ ಆಫ್ ಒಂದು ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು. ತಮ್ಗೆ ಗೊತ್ತಿರುವಂತಹ ವಿಚಾರ, ಜೈನ ಕಾಶಿಯಲ್ಲಿ ತಲೆ ಎತ್ತಿದಂತಹ ಅದ್ಭುತವಾಗಿರುವಂತಹ ಒಂದು ಆಳ್ವಾಸ್ ಶಿಕ್ಷಣ ಸಂಸ್ಥೆ ತಮ್ಗೆ ಗೊತ್ತಿರುವಂಥದ್ದು. ಅಂದ್ರೆ ಪ್ರಪಂಚದ ಭೂಪಟದಲ್ಲೂ ಕೂಡ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರೆ ಗೊತ್ತಿರುವಂಥದ್ದು, ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆಳ್ವಾಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಇದ್ದಾರೆ, ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಡಾಕ್ಟರ್ ಎಂ ಮೋಹನ್ ಆಳ್ವ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಖುಷಿ ಆಗ್ತಾ ಇದೆ ಸರ್ ತಮ್ಮ ಜೊತೆ ಮಾತಾಡುವಾಗ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕೊರೋನಾ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಬಂದಂತ ಒಂದು ಮಹಾಮಾರಿ. ಈ ಸಂದರ್ಭ ಹಲವಾರು ಸವಾಲುಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ. ನಾವು ಮಾತನಾಡಿದ್ವಿ ಈ ಹಿಂದೆ, ವೈದ್ಯಕೀಯ ಕ್ಷೇತ್ರದ ದಿಗ್ಗಜರು ಬಂದಿದ್ರು, ಕೃಷಿ ಕ್ಷೇತ್ರ ದಿಗ್ಗಜರು, ಹಲವಾರು ಕ್ಷೇತ್ರಗಳು. ಆದ್ರೆ ವಿದ್ಯಾ ಕ್ಷೇತ್ರ ಅತಿ ಪ್ರಮುಖವಾಗಿರುವಂತದ್ದು. ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಬರುತ್ತೆ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಹೆತ್ತವರಿಗೆ, ಅವರ ಮಕ್ಕಳ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಇನ್ನೊಂದು ಕಡೆ ಇಡೀ ಯುವ ಸಮೂಹದ ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ನಮ್ಮ ಕಣ್ಣ ಮುಂದೆ ಇರುವಂತಹ ವಿದ್ಯಾ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳು, ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಲ್ಲಾ ವಿಚಾರದ ಬಗ್ಗೆ ನಾವು ಮಾತಾಡಬೇಕು. ಶಿಕ್ಷಕರ ಸಮಸ್ಯೆ ಬರುತ್ತೆ, ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಸಮಸ್ಯೆ ಬರುತ್ತೆ. ಎಜುಕೇಶನ್ ಅನ್ನುವಂಥ ವೆರಿ ಇಂಪಾರ್ಟೆಂಟ್, ಪವರ್ಫುಲ್ ವೆಪನ್ ಅಂತ ಹೇಳ್ತಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ತಮ್ಗೆ ಗೊತ್ತಿರುವಂತಹ ವಿಚಾರ, ನಿನ್ನೆ ತಾನೇ SSLC ಪರೀಕ್ಷೆಯ ಫಲಿತಾಂಶ ಬಂದಿತ್ತು. ಯಾವ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳು ಸಾಧನೆ ಮಾಡಿದರೆ ತಮ್ಗೆ ಗೊತ್ತಿರುವಂತಹ ವಿಚಾರ. ಅದೇ ರೀತಿ PU ರಿಸಲ್ಟ್ ಕೂಡ ಬಂದಿತ್ತು. ಸತತ 12ನೇ ಬಾರಿಗೆ SSLC ಪರೀಕ್ಷೆಯಲ್ಲಿ ಆಳ್ವಾಸ್ ಕಾಲೇಜ್ಗೆ 100% ಫಲಿತಾಂಶ ಬಂದಿರುವಂತದ್ದು ಇಡೀ ಜಿಲ್ಲೆ, ಇಡೀ ರಾಜ್ಯ ಹೆಮ್ಮೆ ಪಡುವಂತಹ ವಿಚಾರ. ಅದೇ ರೀತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 99%, ಅದೇ ರೀತಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 100% ಸತತ 12ನೇ ಬಾರಿ. ಅದೇ ನಾವು ಒಂದು ಮಾತು ಹೇಳ್ತೇವೆ,
ಯಾವುದೇ ಅಡೆತಡೆ ಬರಲಿ ಅಥವಾ ಯಾವುದೇ ರ್ಯಾಂಕ್ಗಳಲ್ಲಿ ಅಥವಾ ಅಂಕಗಳಲ್ಲಿ ಏರಿಳಿತ ಬರಲಿ, ಆದರೆ ಆಳ್ವಾಸ್ ಕಾಲೇಜ್ ಅನ್ನುವಂಥದ್ದು ಪ್ರತಿ ಬಾರಿ ಅಂಕಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಬರುತ್ತೆ ಅನ್ನುವಂಥದ್ದು, ರ್ಯಾಂಕ್ಗಳು ಅಥವಾ ಉತ್ತಮ ಶ್ರೇಣಿಯಲ್ಲಿ ಯಾರು ತೆರಗಡೆ ಹೋಗ್ತಾರೆ ಇದರಲ್ಲಿ ಒಂದು ಕಾಪಿರೈಟ್ ಇಶ್ಯೂ ಆಗಿದೆ ಅನ್ನುವಂಥದ್ದು ಆಳ್ವಾಸ್ ಕಾಲೇಜಲ್ಲಿ. ಸೊ ಮಾತಾಡಬೇಕು ಈ ಒಂದು ಯಶಸ್ಸಿನ ಗುಟ್ಟಿನ ಬಗ್ಗೆ ಎಲ್ಲವೂ ಕೂಡ ಮಾತಾಡಬೇಕು. ಇನ್ನು ಮುಂದಕ್ಕೆ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಬರುತ್ತೆ. ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾಗಿರುವಂತಹ ಅನೇಕ ಜನರಿಗೆ ಈ ಒಂದು ಕಾರ್ಯಕ್ರಮ ಉಪಯೋಗ ಆಗುತ್ತೆ, ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮೊದಲನೇದಾಗಿ ಸರ್ ಹೇಗಿದ್ದೀರಾ ಸರ್? ಆರಾಮಾಗಿದ್ದೀರಾ ಸರ್? ಮೊದಲನೇದಾಗಿ ನಾನು ಕೇಳ್ತಾ ಇರುವಂಥದ್ದು, ಎಲ್ಲರಿಗೂ ಬಂದಿರುವಂತಹ ಸಮಸ್ಯೆ ಈ ಕೊರೋನಾ ಮಹಾಮಾರಿಯ ಸಂದರ್ಭಗಳಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಲ್ಲಿ ಅಗ್ರಪಂಕ್ತಿಯಲ್ಲಿ ಕಾಣಸಿಗುವಂತಹ ವ್ಯಕ್ತಿ. ಈ ಕೋವಿಡ್ ಅಂತ ಸಂದರ್ಭಗಳಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಮೊದಲನೇದಾಗಿ ವೈಯಕ್ತಿಕವಾಗಿ ಏನೆಲ್ಲ ಸಮಸ್ಯೆಗಳನ್ನು ತಾವು ಎದುರಿಸಿದ್ರಿ ಸರ್? ಅಂದ್ರೆ ಅನೇಕ ಜನರು ಶಿಕ್ಷಣ ಸಂಸ್ಥೆಯವರು ಕೂಡ ಇದ್ದಾರೆ. ಅಂದ್ರೆ ಡಾಕ್ಟರ್ ಎಂ ಮೋಹನ್ ಆಳ್ವ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಮೂಹ ಸಂಸ್ಥೆ ಅಧ್ಯಕ್ಷರು ತಮ್ಮ ಒಂದು ಚಾಲೆಂಜ್ ಫೇಸ್ ಮಾಡಿದ್ರು. ಈ ಹಿಂದೆಯೂ ಕೂಡ ತಾವು ಹುಟ್ಟು ಹೋರಾಟಗಾರರಾಗಿದ್ರಿ, ಅಂದ್ರೆ ಚಾಲೆಂಜಸ್ ಲೈಫಲ್ಲಿ ಫೇಸ್ ಮಾಡ್ಕೊಂಡು ಬರ್ತಾ ಇದ್ರಿ. ಅಂಡ್ ಇದು ಒಂದು ಕೊರೋನಾ ಅನ್ನುವಂಥದ್ದು ವೈಯಕ್ತಿಕವಾಗಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ಎಷ್ಟು ಎಫೆಕ್ಟಿವ್ ಆಗಿತ್ತು ಸರ್? ನಾನು ಇಡೀ ಒಂದು ದಿನದ 6 ಗಂಟೆ ನಿದ್ದೆ ಮಾಡೋದನ್ನು ಬಿಟ್ಟರೆ ಮತ್ತೆ ನಾನು ಕ್ರಿಯಾಶೀಲನಾಗಿರುವ ವ್ಯಕ್ತಿ. ಓಕೆ, ಎಸ್. ನನ್ನನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಾನು ತೊಡಗಿಸಿಕೊಂಡಿದ್ದವ. ನೀವು ಗೊತ್ತಿರುವ ಹಾಗೆ ನನ್ನ ಬಹಳ ಮುಖ್ಯವಾದಂಥ ನನ್ನ ಕ್ಷೇತ್ರ ಒಂದು ವೈದ್ಯಕೀಯ ಕ್ಷೇತ್ರ. ಅದರ ಮೇಲೆ ನಾನು ಇರುವುದು ನಮ್ಮ ವಿದ್ಯಾಕ್ಷೇತ್ರದಲ್ಲಿ ಮತ್ತು ನನ್ನ ಕೆಲವು ಹವ್ಯಾಸಗಳಲ್ಲಿ. ಇಂಥ ಸಂದರ್ಭದಲ್ಲಿ ನನಗೆ ಒಮ್ಮೆಲೆ ಈ ಮಾರ್ಚಿನ ಮೇಲೆ ನನ್ನ ಇಡೀ ಒಂದು ಜೀವನ ಶೈಲಿಯೇ ಅಲ್ಲೋಲ ಕಲ್ಲೋಲ ಆಗಿ ಹೋಯಿತು. ನಾನು ಮುಖ್ಯವಾಗಿ ನಮ್ಮೊಂದು ವಿದ್ಯಾಸಂಸ್ಥೆಯಲ್ಲಿ ನೋಡೋದಾದರೆ ಆ ವಿದ್ಯಾಸಂಸ್ಥೆಯಲ್ಲಿ ಒಂದು 20,000 ಮೇಲೆ ಮಕ್ಕಳು ಅಲ್ಲಿ ಕೂತ್ಕೊಂಡಿದ್ರು, ಅಲ್ಲಿ ಓದ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಮಾರ್ಚ್ 26ನೇ ದಿನ ನಮ್ಮ ಮೋದಿಯವರು, ನಮ್ಮ ನೆಚ್ಚಿನ ನಾಯಕರು ಲಾಕ್ಡೌನ್ ಅನ್ನು ಘೋಷಿಸಿದ ಕೂಡಲೇ ಇಡೀ ನನ್ನ ಸಂಸ್ಥೆಯ ಅಲ್ಲೋಲ ಕಲ್ಲೋಲ ಆಗಿ ಹೋಯಿತು ಕ್ಯಾಂಪಸ್. ನೋಡ್ತಾ ನೋಡ್ತಾ ಇದ್ದಾಗೆ ಕಾಲೇಜಿನ ಮುಖ್ಯವಾಗಿ ನಮ್ಮ ಹಿರಿಯರಾದಂಥ ವಿದ್ಯಾರ್ಥಿಗಳು 3 ಯೂನಿವರ್ಸಿಟಿಯ, ಅದು ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ ಮತ್ತು ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿಯ ಮಕ್ಕಳು ಒಬ್ಬರೊಬ್ಬರೇ ಅಲ್ಲಿಂದ ದೂರವಾಗ್ತಾ ಹೋದರು. ಎಲ್ಲರೂ ಏನೋ ಆಕಾಶ ಬಿದ್ದವರಾಗೆ ಇಡೀ ಅಲ್ಲೋಲ ಕಲ್ಲೋಲದ ರೀತಿಯಲ್ಲಿ ಎಲ್ಲ ಬೆಂಕಿ ಬಿತ್ತು ಅಂತ ನೆನೆಸ್ಬೇಕು, ಆ ರೀತಿ ಇಡೀ ಒಂದು ಗಂಟೆಯಲ್ಲಿ ಎಲ್ಲ ಮಕ್ಕಳು ಹೋಗುವುದನ್ನು ಗಮನಿಸ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಆಚೆಯಿಂದ ಬಹಳಷ್ಟು ಮಕ್ಕಳಿಗೆ ನಾನು ಧೈರ್ಯ ಹೇಳಿದೆ, ನೋಡುವ ಸ್ವಲ್ಪ ನೋಡಿಕೊಳ್ಳಿ ಅಂತ. ಇಲ್ಲ, ಎಲ್ಲ ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದಾಗೆ ಇಡೀ ಕ್ಯಾಂಪಸ್ಸೇ ಖಾಲಿ ಆಗ್ತಾ ಇದೆ. ಕೆಲವರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕೆಲವರು ಹೊರದೇಶದವರಿದ್ದಾರೆ, ಕೆಲವರು ನಮ್ಮ ಪಶ್ಚಿಮ ಇದರ ನಮ್ಮ ನಾರ್ತ್ ಈಸ್ಟ್ನವರಿದ್ದಾರೆ, ಬೇರೆ ಬೇರೆ ರಾಜ್ಯದವರಿದ್ದಾರೆ, ಕೆಲವು ಮಕ್ಕಳಿಗೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನೊಬ್ಬ ನಿಸ್ಸಹಾಯಕನಾಗಿ ಕೂತ್ಕೊಂಡು ಒಂದು ಕ್ಯಾಂಟೀನಲ್ಲಿ ಕೂತ್ಕೊಂಡು ಇದೆಲ್ಲವನ್ನು ನೋಡ್ತಾ ಇದ್ದೇನೆ. ಬಹಳ ನನಗೆ ಬೇಸರ ಆಯಿತು ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ನನ್ನ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ, ಆರೋಗ್ಯ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಆ ವಿದ್ಯಾರ್ಥಿಗಳು ಕೂಡ ದೂರವಾಗ್ತಾ ಇದ್ದಾರೆ. ನಿಜವಾಗಿ ಉತ್ತರ ಕೊಡಬೇಕು ಅವರು, ಆರೋಗ್ಯ ಕ್ಷೇತ್ರದಲ್ಲಿ ಇರುವವರು, ಅವರೂ ಕೂಡ ಇಡೀ ಇದರಿಂದ ದೂರವಾಗ್ತಾ ಇದ್ದಾರೆ. ಮರುದಿವಸ ನೋಡ್ತೇನೆ ಸ್ಮಶಾನ ಮೌನ ಆಗ್ತಾ ಇದೆ. ನಾನು ಯಥಾ ಪ್ರಕಾರ ಬೆಳಿಗ್ಗೆ ಬಂದೆ 8:30 ಗಂಟೆಗೆ, ಸ್ಮಶಾನ ಮೌನದಾಗಿ ಉಂಟು. ಬಹಳ ನನಗೆ ಕಷ್ಟವಾಯಿತು. ಆಚೆಯಿಂದ ಆಸ್ಪತ್ರೆ ಅಂತ ನೋಡಿದ್ರೆ ಆಸ್ಪತ್ರೆಯು ಕೂಡ ಅಲ್ಲೋಲ ಕಲ್ಲೋಲ ಸ್ಥಿತಿಯಲ್ಲಿ, ಯಾರೂ ವೈದ್ಯರು ಬರ್ತಾ ಇಲ್ಲ, ಏನಿಲ್ಲ. ಇಡೀ ನಮ್ಮ ಮಾರ್ಗಗಳು ಬಿಕೋ ಅಂತ ಇದೆ, ಅಲ್ಲಲ್ಲಿ ಪೊಲೀಸರು ನಿಂತಿದ್ದಾರೆ. ಇಡೀ ಒಂದು ರೀತಿಯ ಸ್ತಬ್ಧವಾಗಿ ಸ್ಮಶಾನ ಮೌನದಾಗಿ ಉಂಟು. ಇಂಥ ಸ್ಥಿತಿಯನ್ನು ನಾನು ಕಂಡೆ. ಇದು ಕೊರೋನಾದ ಸಂದರ್ಭ, ಕೊರೋನಾದ ಹೊಡೆತದಿಂದಾಗಿ ತಾವು ನೋಡಿರುವಂತಹ ವಿದ್ಯಾಸಂಸ್ಥೆ ಆ ಸಂದರ್ಭಗಳಲ್ಲಿ. ಈಗ ಹೇಗಿದೆ ಸರ್? ಈಗಲೂ ಕೂಡ ಇಲ್ಲ, ಓಪನ್ ಆಗಿಲ್ಲ, ನಮ್ಗೆ ಗೊತ್ತಿರುವಂತಹ ವಿಚಾರ. ಆದ್ರೆ ಮೋಹನ್ ಆಳ್ವ ಅಂತ ಹೇಳಿದ್ರೆ ಈ ಒಂದು ಸಂದರ್ಭಗಳಲ್ಲಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಅನೇಕ ಜನರು ಹೇಳ್ತಾ ಇದ್ರೆ ಇಲ್ಲ, ದೊಡ್ಡ ಚಾಲೆಂಜ್ ಇದೆ, ಸವಾಲು ಇದೆ ಇನ್ನು ಮುಂದಕ್ಕೆ ಅನ್ನುವಂಥದ್ದು. ಆದ್ರೂ ಕೂಡ ತಾವು ಕಟ್ಟಿರುವಂತಹದ್ದು, ತಾವು ಇರುವಂತಹದ್ದು ಸಮೂಹ ಸಂಸ್ಥೆ, ಆಳ್ವಾಸ್ ಶಿಕ್ಷಣ ಸಂಸ್ಥೆ ಪ್ರತಿಷ್ಠಿತವಾಗಿರುವಂತಹ ಸಂಸ್ಥೆ, ಇಡೀ ದೇಶದಲ್ಲಿ ಗೊತ್ತಿರುವಂತದ್ದು. ಸೊ ತಾವು ದಿ ಬೆಸ್ಟ್ ಎಕ್ಸಾಂಪಲ್ ಅನ್ನೋದು ನನ್ನ ಭಾವನೆ. ಎಲ್ಲಾ ಜನರು ನೋಡ್ತಾ ಇದ್ದಾರೆ, ದಿ ಬೆಸ್ಟ್ ಎಕ್ಸಾಂಪಲ್. ತಾವು ಹೇಳುವಾಗ ಒಂದೊಂದು ಮಾತು ಹೇಳ್ತಾ ಇದ್ರಿ, ಮಕ್ಕಳು ಹೋಗ್ತಾ ಇದ್ದಾರೆ, ಕಾಲೇಜಿಂದ ಹೋಗ್ತಾ ಇದ್ದಾರೆ, ಅಲ್ಲಿ ಸ್ಮಶಾನ ಮೌನ ಆವರಿಸುತ್ತೆ ಅನ್ನುವಂಥದ್ದು ಕಣ್ಣಿಗೆ ಕಟ್ಟುವಂಥದ್ದಿದೆ. ಇದು ಅಂದ್ರೆ ನಮ್ಮ ಸಮಾಜ ಅಥವಾ ನಮ್ಮ ಒಂದು ಕೊರೋನಾದಿಂದ ನಾವು ನಲುಗಿರುವಂತಹ ಪರಿಸ್ಥಿತಿಯನ್ನ ಕಣ್ಣಿಗೆ ಕಟ್ಟುವಂತೆ ತಾವು ಹೇಳ್ತಾ ಇದ್ದೀರಾ ಸರ್. ವೈಯಕ್ತಿಕವಾಗಿ ಮೋಹನ್ ಆಳ್ವ ಅವರಿಗೆ ಎಷ್ಟು ಕಷ್ಟ ಅಥವಾ ಎಷ್ಟು ಈ ಕೊರೋನಾ ಅನ್ನುವಂಥದ್ದು ಯಾವ ರೀತಿ ಸವಾಲುಗಳು ಎದುರಿಸುವಂತೆ ಮಾಡಿದೆ ಸರ್ ತಮಗೆ? ನಾನು ಇಂಥ ಬಹಳ ಕಷ್ಟಗಳನ್ನೆಲ್ಲ ಕಂಡವ, ಜೀವನದಲ್ಲಿ ಕಂಡವ, ಆದರೆ ಎಂದೂ ನಾನು ಧೃತಿ ಕೆಡಲಿಲ್ಲ. ಇಂಥ ಸಮಯದಲ್ಲಿ ನನಗೆ ಬಹಳಷ್ಟು ಮನಸ್ಸಿಗೆ ಹೋಯಿತು, ನಾವು ಇದರಿಂದ ಧೃತಿ ಕೆಡಬಾರ್ದು.
ಇದರ ಎದುರಿನಲ್ಲಿ ನಾವು ನಿಂತುಕೊಂಡು ಏನೋ ಅಹಂಕಾರ ಮಾಡುವಾಗಲ್ಲ. ಪ್ರಕೃತಿ ಎದುರಿನಲ್ಲಿ ಯಾವಾಗಲೂ ಅಹಂಕಾರ ಅಲ್ಲ, ಖಂಡಿತ ಅಲ್ಲ. ಆದರೆ ಇಂಥ ಸಮಯವನ್ನು ಯಾಕೆ ಪಾಸಿಟಿವ್ ಆಗಿ ನಾವು ಆಲೋಚನೆ ಮಾಡಬಾರ್ದು, ಯಾಕೆ ಇದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಬಹಳ ಮಕ್ಕಳಿಗೆ ನಾನು ಧೈರ್ಯ ಹೇಳಿದೆ. ಈ ಸಮಯದಲ್ಲಿ ಹೋಗಬೇಡಿ, ನಿಂತುಕೊಳ್ಳಿ, ನಮ್ಮೊಟ್ಟಿಗೆ ಇರಿ, ಇಡೀ ಚಟುವಟಿಕೆಯಿಂದ ದೂರವಾಗಬೇಡಿ. ನೀವು ನಿಂತರೆ ನೀವು ತಂದೆ ತಾಯಿಯ ಸ್ಥಾನದಲ್ಲಿ ನಾನು ನಿಂತುಕೊಂಡು ನಿಮ್ಮನ್ನು ನಾನು ಆಶ್ರಯ ಕೊಡ್ತೇನೆ ಅಂತೇಳಿ ಮಾತವನ್ನು ಹೇಳಿದೆ. ನನ್ನ ಮಗನ ಹತ್ರ ಹೇಳಿದೆ. ನನ್ನ ಮಗ ವೈದ್ಯ, ಸೊಸೆ ವೈದ್ಯೆ. ಅವ್ರ ಹತ್ರ ಹೇಳಿದೆ, ನೀವು ಇಂಥ ಸಮಯದಲ್ಲಿ ನೀವು ವೈದ್ಯರಾಗಿ ನಿಮ್ಮ ಕೆಲಸ ನೀವು ಮಾಡಬೇಕು. ಬೆಳಿಗ್ಗೆ ಎದ್ದುಕೊಂಡು ತಾವುಗಳು ಹೋಗಿ ಯಥಾ ಪ್ರಕಾರ ನಮ್ಮ ಆಸ್ಪತ್ರೆ ಏನಿದೆ ಅದನ್ನು ನೀವು ನೋಡ್ಕೋಬೇಕು. ದೊಡ್ಡ ಮಗನ ಹತ್ರ ಹೇಳಿದೆ, ನೀನು ಮನೆಯಲ್ಲಿ ಇರಬಾರ್ದು, ಕೆಲಸ ಮಾಡು, ಕೆಲಸ ಮಾಡ್ತೇವೆ. ನಾನು ನಿಲ್ಲುವುದಿಲ್ಲ. ನಾನು 6 ಗಂಟೆಗೆ ಹೇಳುವ 5 ಗಂಟೆಗೆ ಹೇಳ್ತೇನೆ. ಎದ್ದುಕೊಂಡು ಬೆಳಿಗ್ಗೆ 8 ಗಂಟೆ ಆಗುವಾಗ ನಾವು ಕ್ಯಾಂಪಸ್ಸಿಗೆ ಹೋಗಲೇಬೇಕು. ಯಥಾ ಪ್ರಕಾರ ಕ್ಯಾಂಪಸ್ನಲ್ಲಿ ಏನಿದೆ ಆ ಕೆಲಸವನ್ನು ನಾವು ಜವಾಬ್ದಾರಿತ ಮಾಡಲೇಬೇಕು, ಸಂಜೆವರೆಗೆ ಕೂತ್ಕೊಳ್ಳೇಬೇಕು ಅಂತ. ನಾನು ಅಂದಿನಿಂದ ಇವತ್ತಿನವರೆಗೆ ನಾನು ನನ್ನ ಕ್ಯಾಂಪಸ್ಸನ್ನು ನಾನು ಬಿಡಲಿಲ್ಲ. ಬೆಳಗ್ಗಿಂದ ಸಂಜೆವರೆಗೆ ರಾತ್ರಿ 11 ಗಂಟೆವರೆಗೆ ಸಹ ಕ್ಯಾಂಪಸ್, ಆಸ್ಪತ್ರೆ ಅಥವಾ ಕಾಲೇಜ್ ನನ್ನ ಕೆಲಸ ಆಗ್ತಾ ಹೋಯಿತು. ನನ್ನ 2 ಮಕ್ಕಳು ಕೂಡ ಇದನ್ನೇ ಫಾಲೋ ಮಾಡಿದ್ರು. ನಮ್ಮ ಕ್ಯಾಂಪಸ್ನಲ್ಲಿ ನನ್ನ ಮಾತು ಕೇಳಿ ಒಂದು ನಿಮಗೆ ಬಹಳ ಸಂತೋಷ ಹೇಳ್ತೇನೆ. ಯಾಕೆಂದ್ರೆ ನಾವು ನೆಗೆಟಿವ್ ಅನ್ನು ಹೇಗೆ ಪಾಸಿಟಿವ್ ಮಾಡಬಹುದು ಎಂಬುದಕ್ಕೂ ನಾನು ಹೇಳೋದು. ನಮ್ಮ ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದಂಥ 160 ಮಕ್ಕಳು 10th ನಲ್ಲಿ ಪರೀಕ್ಷೆ ಕೂತ್ಕೊಳ್ಳಿಕ್ಕಿದ್ರು. ಅವರು ಬಹಳ ಪ್ರಮುಖ, ಅವರಿಗೆ 10ನೇ ತರಗತಿ, ಎಲ್ಲ ಉಚಿತ ಶಿಕ್ಷಣದಲ್ಲಿ ದತ್ತು ಸ್ವೀಕಾರದಲ್ಲಿ ಇರುವಂತ ಮಕ್ಕಳು. ಎಲ್ಲರೂ ಇಡೀ ಕನ್ನಡ ಮಾಧ್ಯಮವೇ ಒಂದು 8 ಕೋಟಿಯ ಬಜೆಟ್, ಅದು 700 ಮಕ್ಕಳಿದ್ದಾರೆ. ಅದರಲ್ಲಿ 10ನೇ ತರಗತಿಗೆ ಕೂತ್ಕೊಳ್ಳುವಂತ ಒಂದು 160 ಮಕ್ಕಳು. ಹೋಗಿ ಹೇಳಿದೆ, ನೋಡಪ್ಪ, ಇಂಥ ಸಂದರ್ಭ, ನೀವು ಕೊರೋನಾದ ಬಗ್ಗೆ ಆಲೋಚನೆ ಮಾಡಬೇಡಿ, ಕೊರೋನಾವನ್ನು ಆಚೆ ಇಡಿ. ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಕೃತಿಯೇ ಉತ್ತರ ಕೊಡಬೇಕು ಹೊರತು, ದೇವರೇ ಉತ್ತರ ಕೊಡಬೇಕು ಹೊರತು ನಾವುಗಳು ಅದರಲ್ಲಿ ನಗಣ್ಯ. ನಾವು ಈ ಸಮಯವನ್ನು ನಮ್ಮ ಜೀವನಕ್ಕೆ ಪಾಸಿಟಿವ್ ಆಗಿ ಹೇಗೆ ಅಂತೇಳಿ ಆಲೋಚನೆ ಮಾಡುವ ಎಂಬ ಮಾತನ್ನು ಅವರ ಹತ್ರ ಹೇಳಿದೆ. ಹೇಳಿಕೊಂಡು ನೀವು ಇಲ್ಲಿ ಇರಿ, ಒಂದಲ್ಲ ಒಂದಿನ ಪರೀಕ್ಷೆ ಆಗೇ ಆಗ್ತದೆ, ಆ ಪರೀಕ್ಷೆಯನ್ನು ಸಮರ್ಪಕವಾಗಿ ನೀವು ಎದುರಿಸಿ ಅಂತ ಹೇಳಿದೆ. ಸ್ವಲ್ಪ ಕಷ್ಟವಾಯಿತು, ತನ್ನ ತಾಯಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಯಿತು, ಮಕ್ಕಳಿಗೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಯಿತು. ಯಾಕೆಂದ್ರೆ ಆಚೆಯಿಂದ ಇಂಗ್ಲಿಷ್ ಮಾಧ್ಯಮದ ಮಕ್ಕಳು ಬಿಟ್ಟು ಓಡಿ ಹೋದ್ರು, ಅವರೆಲ್ಲ ಹೋದ್ರು. ಒಂದು 540 ಮಕ್ಕಳು, ಅದರಲ್ಲಿ ಒಂದು 10 ಮಕ್ಕಳು ಬಿಟ್ಟರೆ ಮತ್ತೆ ಎಲ್ಲ ಹೋಗಿ ಆಯ್ತು. ಆಗ ಇವರಿಗೆ ತುಂಬಾ ಕಷ್ಟವಾಯಿತು ಈ ಕನ್ನಡ ಮಾಧ್ಯಮ. ಆದರೂ ಆಯ್ತು, ನನ್ನ ಮಾತು ಕೇಳಿ ನಿಂತವ್ರನ್ನ ಬಿಡಲಿಲ್ಲ ನಾನು. ಬೆಳಿಗ್ಗಿಂದ ಸಂಜೆವರೆಗೆ ಅವರೊಟ್ಟಿಗೆ ಇದ್ದು, ಮೊನ್ನೆ ಎಕ್ಸಾಮ್ ಆಯಿತು. ಎಕ್ಸಾಮ್ ಆಗುವ ಮೊದಲು ನಾನು 10 ಅವರಿಗೆ ಇದನ್ನು ಪರೀಕ್ಷೆಗಳನ್ನು ಮಾಡಿಸಿದೆ, ಒಂದು 10 ಎಕ್ಸಾಮ್ಗಳು. ಈಗ ನಿಮಗೆ ಅದೊಂದು ಆಶ್ಚರ್ಯ ಸಂಗತಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆಯ ಒಂದು ರಿಸಲ್ಟ್ ಅನ್ನು ಅವಲೋಕನ ಮಾಡೋದಾದ್ರೆ ಅದು ನಮ್ಮ ಮೂಡುಬಿದಿರೆಯ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ನಂಬರ್ 1 ಶಾಲೆಯಾಗಿ, ನೀವು ಯಾವ ಅಂಕಿಅಂಶದಲ್ಲಿ ನಂತರ ಕೇಳಿ, ನಂಬರ್ 1 ಸ್ಥಾನದಲ್ಲಿ 15,000 ಶಾಲೆಗಳು ಇವತ್ತು ನಮ್ಮ ರಾಜ್ಯದಲ್ಲಿದೆ. ಇದರಲ್ಲಿ ನಂಬರ್ 1 ಸ್ಥಾನದಲ್ಲಿ ಬಂದು ಇವತ್ತು ರಿಸಲ್ಟ್ ನಲ್ಲಿ ಬಂದು ನಿಂತಿತ್ತು. ಇದು ನನಗೆ ಸಮಾಧಾನ ಕೊಟ್ಟಿದೆ. ಯಾಕಂದ್ರೆ ಹೇಗೆ ಪಾಸಿಟಿವ್ ಆಗಿ ಆಯ್ತು. ನಾನು ಅದಕ್ಕೆ ಒಂದು ಸಣ್ಣ ಅಂಕಿಅಂಶ ಹೇಳ್ತೇನೆ. ಸಣ್ಣ ಅಂಕಿಅಂಶ, ಇವತ್ತು ಇಡೀ ನಮ್ಮ ಕನ್ನಡ ಮಾಧ್ಯಮದ ಶಾಲೆಯಲ್ಲಿ 160 ಮಕ್ಕಳಲ್ಲಿ ಮೊನ್ನೆ ಪರೀಕ್ಷೆ ಕೂತ್ಕೊಂಡದ್ದು ಅದು 100% ರಿಸಲ್ಟ್ ಅನ್ನು ಬಿಡುವ, 160 ಮಕ್ಕಳು ಕೂಡ ಕೂತ್ಕೊಂಡಿದ್ದಾರೆ. ಹೌದು, ಅದು 100% ರಿಸಲ್ಟ್ ಬಿಟ್ಟು ಬಿಡುವ. ಆಮೇಲೆ ಒಂದು ಇಡೀ ಮಕ್ಕಳನ್ನು ತೆಗೆದು ನೋಡಿದರೆ 625 ಅಂಕದಲ್ಲಿ 622 ಅಂಕವನ್ನು 2 ಜನ, 621 ಅಂಕವನ್ನು 2 ಜನ, 620 ಅಂಕವನ್ನು 2 ಜನ. ಇದು ನಮ್ಮ ರಾಜ್ಯದ ನಂಬರ್ 1 623 ಅಂಕ, 22 ಅಂಕ ಬಂದ ನಾವು ಸೆಕೆಂಡ್, ಥರ್ಡ್ ಕೂಡ ನಾವು. ಹೀಗೆ ಬಂದದ್ದು ಮಾತ್ರ ಅಲ್ಲ, ಇಡೀ 160 ಜನರಲ್ಲಿ 43 ಜನ ಇವತ್ತು 625ರಲ್ಲಿ 600 ಮೇಲೆ 45 ಜನ, 43 ಜನ 625ರಲ್ಲಿ 600 ಮೇಲೆ ಅಂಕವನ್ನು ಗಳಿಸಿದ್ರು. ಇದು ಬಹಳ ದೊಡ್ಡ ಇದು ಕನ್ನಡ ಮಾಧ್ಯಮದ ಯಾವುದಾದ್ರೂ ಒಂದು ಶಾಲೆಯಲ್ಲಿ 1 ಅಥವಾ 2 3 ಮಕ್ಕಳು ಸಿಗ್ಬೋದು. ಇದು 42 ಮಕ್ಕಳು 625ರಲ್ಲಿ 600 ಮೇಲೆ ಅಂಕವನ್ನು ಗಳಿಸಿದ್ರು. 100ಕ್ಕೆ 100 ಅಂಕವನ್ನು ಒಂದು ಸಬ್ಜೆಕ್ಟ್ ನಲ್ಲಿ 182 ಪೇಪರ್ಗಳು ಸಿಕ್ಕಿತ್ತು ಅದರಲ್ಲಿ. 100ಕ್ಕೆ 100 ಅಷ್ಟು. ಆಮೇಲೆ 99 ಅಂಕ ಬಂದದ್ದು 81 ಪೇಪರ್, 98 ಅಂಕ ಬಂದದ್ದು 91 ಪೇಪರ್, 97 ಅಂಕದ 55 ಪೇಪರ್, 96 69, 95 43, ಒಟ್ಟಿಗೆ 521 ಪೇಪರ್. ಇದರಲ್ಲಿ 95 ಅಂಕಕ್ಕಿಂತ ಹೆಚ್ಚು ಗಳಿಸಿಕೊಂಡು ಬಹಳ ದೊಡ್ಡ ದಾಖಲೆ ಮಾಡಿತು.
ನಾನು ಆಗ 42 ಅಂತ ಹೇಳಿದೆ. ಆ 600 ಮೇಲೆ 49 ಮಕ್ಕಳು 49 ಮಕ್ಕಳು. ಆದ್ರೆ ಇನ್ನೂ ನನಗೆ ಧೈರ್ಯ ಇದೆ, 6 ಮಕ್ಕಳು ಪುನಃ ಇದಕ್ಕೆ ಸೇರಿಕೊಳ್ತಾರೆ, ಈಗ ಹೊಸದಾಗಿ ಸೇರಿಕೊಳ್ತಾರೆ. ಹೌದು, ರಿವ್ಯಾಲ್ಯೂಯೇಷನ್ ಆಗ್ತದೆ, ಅದು ಖಂಡಿತ ಬರ್ತದೆ. ಮತ್ತೆ ಫೇಲ್ ಆದ ಮಕ್ಕಳೇ ಇಲ್ಲ, ಎಲ್ಲರೂ 65% ಮೇಲೆ ಮಾರ್ಕ್ ಅನ್ನು ಗಳಿಸಿದಂತ ಮಕ್ಕಳು. ಇದು ನನಗೆ ಬಹಳ ಸಮಾಧಾನ ಕೊಟ್ಟಿದೆ ಸರ್. ನಿಜವಾಗ್ಲೂ ಕೂಡ ಅದ್ಭುತ. 160 ಮಕ್ಕಳು, ಅದು ಕೂಡ ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳು. ಯಾರು ಹೇಳ್ತಾರೆ ಕನ್ನಡ ಮಾಧ್ಯಮದಲ್ಲಿ ಕಲೀಲಿಕ್ಕೆ ಆಗಲ್ಲ, ಮಾರ್ಕ್ಸ್ ತೆಗಿಲಿಕ್ಕೆ ಆಗಲ್ಲ, ಜೀವನ ಇಲ್ಲ, ಭವಿಷ್ಯ ಇಲ್ಲ? ಭವಿಷ್ಯ ಎಸ್ ಕಣ್ಣ ಮುಂದಿದೆ. ನಾವು ಭವಿಷ್ಯದ ಬಗ್ಗೆ, ಸಾಧನೆಯ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರ ಭವಿಷ್ಯ ಸಿಗುತ್ತೆ, ಸಾಧನೆ ಸಿಗುತ್ತೆ ಅನ್ನೋದು. 160ರಲ್ಲಿ 49 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನು ಪಡಿತಾರೆ ಅಂತ ಬಂದಾಗ ಎಸ್ ಆಳ್ವಾಸ್ ಶಿಕ್ಷಣ ಸಂಸ್ಥೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ 100ಕ್ಕೆ 100 ಫಲಿತಾಂಶ, ಸತತ 12ನೇ ಬಾರಿಗೆ 100ಕ್ಕೆ 100 ಫಲಿತಾಂಶ ಪಡೆದಂತಹ ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಸರ್, ಈಗ ಈ ಒಂದು ವೆರಿ ಇಂಪಾರ್ಟೆಂಟ್ ತಾವು ಹೇಳುವಾಗ ಖುಷಿ ಆಗುತ್ತೆ, ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಈ ಕನ್ನಡ ಮಾಧ್ಯಮ ಅಂತ ಹೇಳುವಾಗ ಅನೇಕ ಜನರು ತಾತ್ಸಾರ ಮಾಡುವಂತಹ ನಡುವೆ ತಾವು ಒಂದು ಎಲ್ಲರಿಗೂ ರೋಲ್ ಮಾಡೆಲ್ ಆಗಿದ್ದೀರಾ. ದತ್ತು ಸ್ವೀಕಾರ ಪದ್ಧತಿಯ ಮೂಲಕ ಅವರಿಗೆ ಒಂದು ಫ್ರೀ ಎಜುಕೇಶನ್ ಕೊಡ್ತಾ ಇರುವಂತದ್ದು ನಿಜವಾಗ್ಲೂ ಕೈ ಮುಗಿಬೇಕು. ಈ ಒಂದು ವಿಚಾರಕ್ಕೆ ಯಾವತ್ತೂ ಕೂಡ ಯಾರು ಮರೆಯಲ್ಲ. ಈ ಕರ್ನಾಟಕದಲ್ಲಿ ಹುಟ್ಟಿದವರು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಸೊ ಈ ಸಂದರ್ಭ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಈ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳನ್ನ ತಾತ್ಸಾರ ಭಾವನೆಯಿಂದ ನೋಡ್ತಾರೆ. ಈ ಸಂದರ್ಭ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ನನ್ನ ತಿಳುವಳಿಕೆ ಪ್ರಕಾರ ಒಂದು ಮಾಧ್ಯಮ ಎಂಬುದು ಅದು ಅವರ ಸಾಧನೆಗೆ ಏನು ಅಡ್ಡಿ ಆಗುವಂಥದ್ದಲ್ಲ. ಇದು ತಪ್ಪು. ಮಾಧ್ಯಮ ಮುಖ್ಯ ಅಲ್ಲ. ಇವತ್ತು ಇದನ್ನು ಇಡೀ ಜಗತ್ತು ಸಾರಿ ಸಾರಿ ಹೇಳಿದೆ. ಎಷ್ಟೋ ನಮ್ಮ ರಾಷ್ಟ್ರವನ್ನು ಬಿಡುವ, ಚೈನಾ, ರಷ್ಯಾ, ಜರ್ಮನ್, ಜಪಾನ್ ಇಂಥ ರಾಷ್ಟ್ರಗಳನ್ನು ತೆಗೆದುಕೊಳ್ಳಿ. ಇಂಥ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಇಂಗ್ಲಿಷ್ ಭಾಷೆ ಪ್ರಾಧಾನ್ಯತೆ ಅಲ್ಲ. ಅಲ್ಲಿಯ ಈಗ ಚೀನಾ ದೇಶದಲ್ಲಿ ಚೀನಿ ಭಾಷೆ, ಜಪಾನ್ನಲ್ಲಿ ಜಪಾನಿ ಭಾಷೆ, ಜರ್ಮನ್ನಲ್ಲಿ ಜರ್ಮನ್ ಭಾಷೆ ಹೊರತು ಬೇರೆ ಭಾಷೆಗಳಲ್ಲ. ಇವತ್ತು ರಷ್ಯಾವೂ ಆಗಿರ್ಬೋದು. ಇದೇ ರೀತಿ ಇವತ್ತು ನಮ್ಮ ದೇಶದಲ್ಲೂ ಕೂಡ ಇವತ್ತು ಒಂದು 14 ಪ್ರಾದೇಶಿಕ ಭಾಷೆಗಳಿದೆ. ಈ ಭಾಷೆಗಳು ಬೆಳವಣಿಗೆಗೆ ಅಥವಾ ಇಂಥ ಸಾಧನೆಗೆ ಯಾವ ಅಡ್ಡಿಯನ್ನು ಬರೋದಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟ ವಿದ್ಯಾಸಂಸ್ಥೆಗಳು, ಈಗ ಇಲ್ಲಿ ಮುಖ್ಯ ಪ್ರಶ್ನೆ ಕನ್ನಡ ಭಾಷೆ. 14 ಭಾಷೆಯಲ್ಲಿ ನಮ್ಮ ದೇಶದ ಒಂದು ಭಾಷೆ, ಪ್ರಾದೇಶಿಕ ಭಾಷೆ ಕನ್ನಡ ಭಾಷೆ. ಈ ಭಾಷೆಯ ಯಾವುದೇ ವಿದ್ಯಾಸಂಸ್ಥೆಯನ್ನು ನಾವು ಈ ಕಾಲಕ್ಕೆ ಸರಿಯಾಗಿ ಅಪ್ಗ್ರೇಡೇಷನ್ ಮಾಡಬೇಕಾದ ನಮ್ಮ ಕರ್ತವ್ಯ. ಆ ಶಾಲೆಯನ್ನು ಇನ್ನೂ ನಾವು ಬಹಳ ಹಿಂದಿನ ಶಾಲೆಯಾಗಿ ಇವತ್ತು ಏಕ ಟೀಚರ್ ಇದ್ದು ಇವತ್ತು ಆ ಶಾಲೆಗಳನ್ನು ಇಡುವುದು, ಅದಕ್ಕೆ ಸರಿಯಾದ ಒಂದು ಪಠ್ಯಕ್ರಮಗಳಿರುವುದಿಲ್ಲ, ಅದಕ್ಕೆ ಸರಿಯಾದ ಒಂದು ಶಿಕ್ಷಣ ಇರುವುದಿಲ್ಲ. ಹೀಗಿರುವುದಲ್ಲ. ಈ ಕನ್ನಡ ಮಾಧ್ಯಮ ಶಾಲೆಯನ್ನು ನೀವು ಹೇಗೆ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆ ಇದೆ, ಹೇಗೆ CBSE ಶಾಲೆ ಇದೆ, ಹೇಗೆ ICSE ಒಂದು ಮಾದರಿ ಶಾಲೆ ಇದೆ, ಅಂತ ಶಾಲೆಯನ್ನಾಗಿ ಕಟ್ಟಿ ಅಲ್ಲಿ ಭಾಷೆ ಅಡ್ಡಿ ಬರುವುದಿಲ್ಲ. ಇವತ್ತು ನಮ್ಮ ಆಳ್ವಾಸ್ ಸಂಸ್ಥೆ ಎಂಬುದರಲ್ಲಿ ನಾವು 3 ವಿಧವನ್ನು ಮಾಡಿ ತೋರಿಸಿದ್ದೇವೆ. ಒಂದು ಕನ್ನಡ ಮಾಧ್ಯಮ ಶಾಲೆ, ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆ, ಒಂದು CBSE ಶಾಲೆ. ಈ 3 ಶಾಲೆಗಳು ಕೂಡ ಆ ಕ್ಯಾಂಪಸ್ಲಿದೆ. ನನ್ನ ಹತ್ರ ನಾವು ಕೇಳಿದ್ರೆ ನನಗೆ ಅಚ್ಚುಮೆಚ್ಚಿನ ಮತ್ತು ಬಹಳ ದೊಡ್ಡ ಸಾಧನೆ ಮಾಡುವ ಶಾಲೆ ಯಾವುದು ಅಂತ ಈ 3ರಲ್ಲಿ ಕೇಳಿದ್ರೆ ನಮ್ದು ಕನ್ನಡ ಮಾಧ್ಯಮ ಶಾಲೆ ಹೇಳ್ತೇನೆ. ಅದ್ಭುತ ಸರ್, ಅದ್ಭುತ. ನಿಜವಾಗ್ಲೂ ಖುಷಿ ಆಗುತ್ತೆ ಮಾತನ್ನ ಕೇಳಿದಾಗ. ಯಾಕಂದ್ರೆ ಈ ಸಂದರ್ಭ ಕನ್ನಡ ಮಾಧ್ಯಮ ಶಾಲೆ ಅಂತ ಹೇಳಿ ಯಾರೆಲ್ಲ ತಾತ್ಸಾರ ಮಾಡ್ತಾರೆ ಆ ಮಕ್ಕಳ ಒಂದು ಮಾರ್ಕ್ಸ್ ಗಳನ್ನ ನೋಡಿ, ಅಂಕಗಳನ್ನ ನೋಡಿ ಗೊತ್ತಾಗುತ್ತೆ. ಅಂಡ್ ಕನ್ನಡ ಮಾಧ್ಯಮ ಶಾಲೆ, ಅದರಲ್ಲೂ ಕೂಡ ಆಳ್ವಾಸ್ ಶಿಕ್ಷಣ ಶಾಲೆ ಅಂತ ಬಂದಾಗ ನಿಜವಾಗ್ಲೂ ಹೆಮ್ಮೆ ತರುವಂತಹ ವಿಚಾರ. ಅದೇ ರೀತಿ ಈ ಬಾರಿಯ PUC ಪರೀಕ್ಷೆಯಲ್ಲೂ ಕೂಡ ಆಳ್ವಾಸ್ ಸಂಸ್ಥೆ ಏನಿದೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದೆ. SSLC ಎಕ್ಸಾಮಿನೇಷನ್ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಆಗ್ಲೇ ನಾನು ಹೇಳಿದೆ, ಇನ್ನು ಮುಂದಕ್ಕೆ ನಾವು ಕೊರೋನಾದೊಂದಿಗೆ ಬದುಕಬೇಕು, ಜೀವನ ಮಾಡಬೇಕಾಗುತ್ತೆ. ಅದೇ ರೀತಿ ಶಿಕ್ಷಣ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ಶಕ್ತಿಯನ್ನಾಗಿ ರೂಪಣೆ ಮಾಡುತ್ತೆ. ಸೊ ಆ ಸಂದರ್ಭ ಇಂತಹ ಅಂಕಿ ಅಂಶಗಳು ಅತ್ಯವಶ್ಯಕವಾಗಿ ಬೇಕಾಗಿರುವಂತದ್ದು. ಅನೇಕ ಜನರು ಗೊಂದಲದಲ್ಲಿರ್ತೀರಾ. ಎಸ್, ನಿನ್ನೆ SSLC ರಿಸಲ್ಟ್ ಆಯ್ತು, PU ರಿಸಲ್ಟ್ ಬಂತು, ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಸ್, ನಿಮ್ಮ ಮುಂದೆ ಹಲವಾರು ಆಯ್ಕೆಗಳಿವೆ. ಆಯ್ಕೆಗಳಲ್ಲಿ ಉತ್ತಮವಾಗಿರುವಂತದ್ದು ಎಸ್ ತಾವು ನೋಡ್ತಾ ಇದ್ದೀರಾ. ಎಸ್, ಅದೇ ರೀತಿ ಸರ್ PU ರಿಸಲ್ಟ್ ಅಲ್ಲೂ ಕೂಡ, SSLC ರಿಸಲ್ಟ್ ಅಲ್ಲೂ ಕೂಡ ತಾವು ಮುಂದೆ ಇದ್ದೀರಾ. ಅಂಕಿ ಅಂಶಗಳು ಸಂಕ್ಷಿಪ್ತವಾಗಿ ಯಾವ ರೀತಿ ಇದೆ ಸರ್ PU ಮತ್ತು SSLC? ಈ ಸಲದ ನಮ್ಮ ಪದವಿ ಪೂರ್ವ ಶಿಕ್ಷಣದಲ್ಲಿ ಸೆಕೆಂಡ್ PUCಯಲ್ಲಿ 2779 ಜನ ಪರೀಕ್ಷೆ ಕೂತ್ಕೊಂಡು 99.06% ರಿಸಲ್ಟ್ ಬಂದು ಇವತ್ತು 600ರಲ್ಲಿ 588ರ ಮೇಲೆ ಅಂದ್ರೆ 98% ಮೇಲೆ 19 ವಿದ್ಯಾರ್ಥಿಗಳಿದ್ದುಕೊಂಡು 95% ಮೇಲೆ ಅಂದ್ರೆ 600ರಲ್ಲಿ 570ರ ಮೇಲೆ 304 ವಿದ್ಯಾರ್ಥಿಗಳಿದ್ದುಕೊಂಡು 90% ಮೇಲೆ 1050 ವಿದ್ಯಾರ್ಥಿಗಳಿದ್ದುಕೊಂಡು 85% ಮೇಲೆ 1767 ವಿದ್ಯಾರ್ಥಿಗಳಿದ್ದುಕೊಂಡು
ಇಡೀ ನಮ್ಮ ರಾಜ್ಯದ 10 ರ್ಯಾಂಕಿನಲ್ಲಿ Okay. 24 ರ್ಯಾಂಕ್ಗಳನ್ನು ನಮ್ಮ ಆಳ್ವಾಸ್ ಒಂದು ನಮ್ಮ ಸಂಸ್ಥೆ ಪಡೆದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದರ ಒಟ್ಟಿಗೆ 100ಕ್ಕೆ 100 ಮಾರ್ಕನ್ನು, ಮ್ಯಾಥಮೆಟಿಕ್ಸ್ ಎಂಬ ಸಬ್ಜೆಕ್ಟ್ ಬಹಳ ಕಷ್ಟ ಸಾಧ್ಯವಾದಂತಹ ಸಬ್ಜೆಕ್ಟ್, ಇದರಲ್ಲಿ 100ಕ್ಕೆ 100 ನಮ್ಮ ಒಂದು ಸಂಸ್ಥೆಯಿಂದ 298 ವಿದ್ಯಾರ್ಥಿಗಳು ಮ್ಯಾಥ್ಸ್ ನಲ್ಲಿ 100ಕ್ಕೆ 100 ಅಂಕವನ್ನು ಗಳಿಸಿದ್ದು, ಅಕೌಂಟೆನ್ಸಿಯಲ್ಲಿ 94, ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ 75, ಬಯಾಲಜಿಯಲ್ಲಿ 55, ಬೇಸಿಕ್ ಮ್ಯಾಥ್ಸ್ ನಲ್ಲಿ 54, ಕಂಪ್ಯೂಟರ್ ಸೈನ್ಸ್ ನಲ್ಲಿ 46, ಬೇಸಿಕ್ ಸ್ಟಡೀಸ್ ನಲ್ಲಿ 45. ಹೀಗೆ ಇದನ್ನು ಪಟ್ಟಿಗಳು ನಾನು ಹೇಳ್ತಾ ಹೋಗ್ಬೋದು. ಇದೆಲ್ಲ ಆದದ್ದು ನನಗೆ ಈ ಸಲ ಬಹಳ ದೊಡ್ಡ ನನಗೆ ಸಂತೋಷವನ್ನು ತಂದುಕೊಟ್ಟಿದೆ. ಇದರ ಜೊತೆ ಇದು ಕಲಿಕೆಯಲ್ಲಿರಲಿ, ಆಚೆಯಿಂದ ಕ್ರೀಡೆಯನ್ನು ತೆಗೆದು ನೋಡಿದರೆ ಈ ಸಲ ನ್ಯಾಷನಲ್ ಮೆಡಲ್, ನಾನು ರಾಷ್ಟ್ರೀಯವಾದಂತಹ ಮೆಡಲ್ ಅನ್ನು ಹೇಳುದು, ಇದು ನಾನು ಜಿಲ್ಲೆದು ರಾಷ್ಟ್ರ ಅಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಿನ ಮಕ್ಕಳು 30 ಮೆಡಲ್ ಅನ್ನು ಪಡೆದಿದ್ದಾರೆ. ನ್ಯಾಷನಲ್ ರೆಪ್ರೆಸೆಂಟೇಷನ್ 63 ಜನ ಮಾಡಿದ್ದಾರೆ. ಸ್ಟೇಟ್ ಮೆಡಲ್ಸ್ ಅನ್ನು 121 ವಿದ್ಯಾರ್ಥಿ, ಸ್ಟೇಟ್ ರೆಪ್ರೆಸೆಂಟೇಷನ್ 154 ವಿದ್ಯಾರ್ಥಿಗಳು. ಕಲಿಕೆಯ ಜೊತೆ ನಮ್ಮ ರಾಜ್ಯದಲ್ಲಿ ಹುಡುಗರ ಹುಡುಗಿಯರ ತಂಡ ಅಥ್ಲೆಟಿಕ್ ನಲ್ಲಿ, ರೆಸ್ಲಿಂಗ್ ನಲ್ಲಿ, ಬಾಲ್ ಬ್ಯಾಡ್ಮಿಂಟನ್ ನಲ್ಲಿ, ವೇಟ್ ಲಿಫ್ಟಿಂಗ್ ನಲ್ಲಿ, ಕಬಡ್ಡಿಯಲ್ಲಿ, ಕ್ರಾಸ್ ಕಂಟ್ರಿಯಲ್ಲಿ, ಖೋಖೋದಲ್ಲಿ, ವಾಲಿಬಾಲ್ ನಲ್ಲಿ, ಇಷ್ಟರಲ್ಲಿ ನಮ್ಮ ರಾಜ್ಯದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ. ಇದು ನನಗೆ ಬಹಳ ಸಂತೋಷವನ್ನು ಕೊಟ್ಟಂತ ನಮ್ಮ ಪದವಿ ಪೂರ್ವ ಶಿಕ್ಷಣದ ಒಂದು ಕಿರು ಪರಿಚಯ. ಓಕೆ, ಪದವಿ ಪೂರ್ವ ಶಿಕ್ಷಣ ಅಂತ ಹೇಳಿದ್ರೆ ಮೋಹನ್ ಅವರಿಗೆ ತುಂಬಾನೇ ಅಚ್ಚುಮೆಚ್ಚು ಅನ್ನುವಂಥದ್ದಲ್ವಾ ಪದವಿ ಪೂರ್ವ ಶಿಕ್ಷಣದ ವಿದ್ಯಾರ್ಥಿಗಳು ಅನ್ನುವಂಥದ್ದು. ಯಾಕೆ ಸರ್ ಪದವಿ ಪೂರ್ವ ಶಿಕ್ಷಣ? ಶಿಕ್ಷಣ ಎಲ್ಲವೂ ಮುಖ್ಯವಾಗಿದ್ದರೆ ಇವತ್ತು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಹೇಗೆ ಒಂದು ಕಟ್ಟಡಕ್ಕೆ ಒಂದು ಪಂಚಾಂಗ ಗಟ್ಟಿದ್ರೆ ಎಷ್ಟು ಅಂತಸ್ತನ್ನು ಮುಂದೆ ಕಟ್ಟಬಹುದು, ಅದೇ ರೀತಿ ಇವತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿ ಅದು ಕನ್ನಡ ಮಾಧ್ಯಮದಲ್ಲಿರಲಿ, ಇಂಗ್ಲಿಷ್ ಮಾಧ್ಯಮದಲ್ಲಿರಲಿ, CBSE ನಲ್ಲಿ ಇರಲಿ, ICS ನಲ್ಲಿ ಇರಲಿ, ಈ ಶಿಕ್ಷಣ ಪ್ರಮುಖ. ಹೌದು, ಒಂದು ಪಂಚಾಂಗದ ರೀತಿ. ಆದರೆ ಮುಂದೆ ಒಬ್ಬ ವಿದ್ಯಾರ್ಥಿ ನಾನು ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಆಯ್ಕೆ ಮಾಡುವಂತ ಸಮಯ ಪದವಿ ಪೂರ್ವ ಶಿಕ್ಷಣ. ಅಲ್ಲಿಯ ಸಾಧನೆಯೇ ನೋಡಿ ಅವನು ಮುಂದೆ ವೈದ್ಯನ ಅಥವಾ ಒಂದು ಇಂಜಿನಿಯರ ಅಥವಾ ಬೇರೆ ಬೇರೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಯಾವುದಕ್ಕೆ ಹೋಗಬೇಕು ಎಂಬುದನ್ನು ನಿರ್ಧಾರ ಆಗುವ ಸಮಯ ಪದವಿ ಪೂರ್ವ ಶಿಕ್ಷಣ. ಇದರ ಜೊತೆ ಒಬ್ಬ ವಿದ್ಯಾರ್ಥಿ 16ರಿಂದ 17 ವರ್ಷಕ್ಕೆ ಬರುವಂತ ಸಮಯ, ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ. ಇಂಥ ಸಂದರ್ಭದಲ್ಲಿ ಬರುವಾಗಲೂ ಪ್ರಕೃತಿ ನಿಯಮದಂತೆ ಹಲವಾರು ಬದಲಾವಣೆ ನಮಗೆ ಗೊತ್ತಿಲ್ಲದ ಹಾಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಗುವಂತಹ ಸಮಯ. ಇಂಥ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ಚಾಲೆಂಜ್ ಕೂಡ. ಈಗ ಒಂದು ವೈದ್ಯಕೀಯ ಶಿಕ್ಷಣಕ್ಕೆ ಹೋಗುವಂತ ಒಬ್ಬ ವಿದ್ಯಾರ್ಥಿ ಅವನು ಫಿಸಿಕ್ಸ್ ನಲ್ಲಿ 100, ಕೆಮಿಸ್ಟ್ರಿಯಲ್ಲಿ 100, ಬಯಾಲಜಿಯಲ್ಲಿ 100 ಬಂದರೂ ಕೂಡ ಒಂದು ಹಂತದಲ್ಲಿ ಅದನ್ನು ತುಲನೆ ಮಾಡುವಾಗ ಅದು 0 ಆಗಿ ಕಂಡು ಪ್ರತ್ಯೇಕವಾದಂತಹ ನೀಟ್ ಎಕ್ಸಾಮ್ ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಅಲ್ಲಿ ಕೂತ್ಕೊಂಡಂತ 15 ಲಕ್ಷ ಮಕ್ಕಳಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಒಂದು ಮೆಡಿಕಲ್ ಸೀಟನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಯ ಒಂದೇ ಪೇಪರ್ನಲ್ಲಿ 3 ಗಂಟೆಯಲ್ಲಿ 180 ಕ್ವಶನ್ ನಲ್ಲಿ ನಿರ್ಧಾರ ಮಾಡುವಾಗ ಅದು ಬಹಳ ದೊಡ್ಡ ಸವಾಲದು. ಅದನ್ನೆಲ್ಲ ಎದುರಿಸುವಂತಹ ಸಮಯ ಅದು ಪದವಿ ಪೂರ್ವ ಶಿಕ್ಷಣ. ಆದ್ದರಿಂದ ಈ ಪದವಿ ಪೂರ್ವ ಶಿಕ್ಷಣದಲ್ಲಿ ಬಹಳಷ್ಟು ನಮ್ಮ ಮಾರ್ಗದರ್ಶನದ ಅಗತ್ಯ ಇದೆ. ಅದು ಮಕ್ಕಳಿಗೆ ಬಹಳ ಅಗತ್ಯವೂ ಕೂಡ ಇದೆ ಅಂತ ನಾನು ತಿಳ್ಕೊಂಡ್ರು. ಅದಕ್ಕಾಗಿ ನಾನು ಪದವಿ ಪೂರ್ವ ಶಿಕ್ಷಣ ಎಂಬುದು ಬಹಳ ಒತ್ತಡಕ್ಕೆ ಕೊಡ್ತಾ ಇದ್ದೇನೆ. ಓಕೆ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಪದವಿ ಪೂರ್ವ ಶಿಕ್ಷಣ ಅತಿ ಪ್ರಮುಖವಾಗಿರುವುದು. ಯಾಕೆ ಅನ್ನೋದು ಸಂಕ್ಷಿಪ್ತವಾಗಿ ಹೇಳಿದ್ರು. ನಾಟ್ ಓನ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹೇಳಿದಾರೆ ಅನ್ನೋದಲ್ಲ, ಕೇವಲ ಇದು ಅಧ್ಯಕ್ಷರಿಗೆ ಮಾತ್ರ ಸೀಮಿತ ಅಲ್ಲ. ಒಂದ್ ಕಡೆ ನಾವು ನೋಡ್ಕೊಳ್ಬೇಕು, ಮೋಹನ್ ಅವರು ಹೇಳಿದಂತಹ ಮಾತುಗಳು ಅನೇಕ ಪ್ಯಾರೆಂಟ್ಸ್ಗಳು, ಹೆತ್ತವರು ಇದನ್ನು ಗಮನಿಸಬೇಕಾಗಿರುವಂತಹ ಅಂಶ. ಪದವಿ ಪೂರ್ವ ಶಿಕ್ಷಣ ಒಬ್ಬ ವ್ಯಕ್ತಿಯ ಜೀವನದಲ್ಲಿ, ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಯಾವ ರೀತಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದು ಮೋಹನ್ ಅವರು ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರು. ಈ ಸಂದರ್ಭ ಅನೇಕ ಬಾಹ್ಯ ಪ್ರೇರಣೆಗಳು, ಅದೇ ರೀತಿ ದೈಹಿಕ ಮಾನಸಿಕ ಬೆಳವಣಿಗೆಗಳು ಆಗುತ್ತೆ. ಸೊ ಮನಸ್ಸು ಡೈವರ್ಟ್ ಆಗುತ್ತೆ. ಈ ಸಂದರ್ಭ ಸರಿಯಾದ ದಾರಿಯಲ್ಲಿ ನಾವು ಹೋಗ್ಬೇಕು, ಅವಾಗ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು. ಅದೇ ರೀತಿ ಸರ್, ಈ ಒಂದು ಸಂದರ್ಭಗಳಲ್ಲಿ ತುಂಬಾನೇ ಕಷ್ಟವಾಗಿರುವಂತದ್ದು ಕೋವಿಡ್ ಸಂದರ್ಭಗಳಲ್ಲಿ ನಾವು ನಿಭಾಯಿಸುವಂಥದ್ದು, ಇನ್ನು ಮುಂದಕ್ಕೆ ನಾವು ಬದುಕುವಂಥದ್ದು. ಹೈಸ್ಕೂಲ್ ಇದೆ, PUC, ಡಿಗ್ರಿ, ಅದೇ ರೀತಿ ಸ್ನಾತಕೋತ್ತರ ಪದವಿಗಳು ಎಲ್ಲವೂ ಕೂಡ ಇದೆ. ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ, ಆಳ್ವಾಸ್ ಅಂತ ಹೇಳುವಾಗ ದೊಡ್ಡ ಮಟ್ಟದ ಹಾಸ್ಟೆಲ್ ವ್ಯವಸ್ಥೆ ಇದೆ, ಅದಕ್ಕೂ ಕೂಡ ಒತ್ತು ಕೊಟ್ಟವರು ತಾವು. ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಂದ್ರೆ ಈ ಕೋವಿಡ್ ಬರುತ್ತೆ, ಸುರಕ್ಷತೆಯ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ಹೇಗೆ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ, ಎಲ್ಲರಲ್ಲೂ ಕೂಡ ಕಾಣ್ತಾ ಇರುವಂತಹ ಪ್ರಶ್ನೆ. ಆಳ್ವಾಸ್ ಯಾವ ರೀತಿ ಇದರ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೆ, ಯಾವ ರೀತಿ ತಾವುಗಳು ಸನ್ನದ್ಧರಾಗಿದ್ದೀರಾ ಸರ್? ನಮ್ಮ ಇಡೀ ವಿದ್ಯಾಸಂಸ್ಥೆಯಲ್ಲಿ ನಾನು ಅತಿ ಹೆಚ್ಚು ಒತ್ತು ಕೊಟ್ಟದ್ದು ವಸತಿ ಸೌಕರ್ಯ. ನಾನೊಬ್ಬ ವಿದ್ಯಾರ್ಥಿ ಕೇವಲ 6 ಗಂಟೆ ಕಾಲ, 5 ಗಂಟೆ ಕಾಲ ನಮ್ಮ ಸ್ಕೂಲ್ನಲ್ಲಿ, ಕಾಲೇಜಿನಲ್ಲಿ ಇದ್ದು ಆಮೇಲೆ ನಮ್ಮ ಕೈಯಲ್ಲಿ ಇರೋದನ್ನು ನಾನು ಮೆಚ್ಚುವುದಿಲ್ಲ. ಯಾಕಂತ ಹೇಳಿದ್ರೆ 24 ಗಂಟೆ ವಿದ್ಯಾರ್ಥಿಗಳು ನಮ್ಮ ಕೈಯಲ್ಲಿದ್ದರೆ ಮಾತ್ರ
ನಮಗೆ ಸರಿಯಾದ ರೀತಿಯಲ್ಲಿ ಮೋಲ್ಡ್ ಮಾಡಲಿಕ್ಕೆ ಆಗ್ತದೆ ಅಂತ ನಾನು ತಿಳ್ಕೊಂಡವ. ಓಕೆ. ಈ ದೃಷ್ಟಿಯಲ್ಲಿ ನಾನು ವಸತಿ ನಿಲಯಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಓಕೆ. ನಮ್ಮ ಇಡೀ ವಿದ್ಯಾಸಂಸ್ಥೆಯಲ್ಲಿ 20,000ಕ್ಕೂ ಮಿಕ್ಕಿದಂತಹ ವಿದ್ಯಾರ್ಥಿಗಳು ಇವತ್ತು ವಸತಿ ನಿಲಯದಲ್ಲಿರೋದು. ಓಕೆ. ಇದು ಒಂದು ಕಡೆಯಲ್ಲಿ ಇರುವಂತಹ ವಸತಿ ನಿಲಯ. ಅದು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ ಎಲ್ಲ ಸೇರಿಕೊಂಡು ಇಂಥ ವಿದ್ಯಾರ್ಥಿಗಳಿರುವಂತ ನಮ್ಮ ಒಂದು ಕ್ಯಾಂಪಸ್. ಇಂಥ ಸಂದರ್ಭದಲ್ಲಿ ನಾನು ಅತಿ ಹೆಚ್ಚು ವಸತಿಗೆ ಒತ್ತು ಕೊಟ್ಟರು. ನನ್ನ ಒಂದು ಅನಿಸಿಕೆ ಪ್ರಕಾರ, ಇಲ್ಲೂ ಕೂಡ ನನ್ನ ಅಹಂಕಾರ ಅಲ್ಲ, ಈಗ ಬಂದಂತ ಈ ಕೋವಿಡ್ ನ ಈ ಒಂದು ಸಾಂಕ್ರಾಮಿಕ ಒಂದು ಇದು ಸೂಕ್ಷ್ಮಾಣುವಿನ ಇದೊಂದು ವೈರಸ್, ಇಂಥ ಸಂದರ್ಭದಲ್ಲಿ ಅವರಿಗೆ ಸೇಫ್ಟಿ ಅಂತ ಹೇಳಿದ್ರೆ ಎಲ್ಲಿಂತ ಕೇಳಿದ್ರೆ ಇಂಥ ವಸತಿ ನಿಲಯದಲ್ಲಿ, ಅದು ನನ್ನದು ಅಂತ ಹೇಳುದಿಲ್ಲ, ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇದ್ದಂತ ಒಂದು ವಸತಿ ನಿಲಯದಲ್ಲಿ ಅವರು ಸರಿಯಾಗಿ ಇದ್ದು ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಒಂದು ವೈದ್ಯಕೀಯ ಒಂದು ಆಲೋಚನೆ ಇಟ್ಟುಕೊಂಡು ನಾವು ಆಲೋಚನೆ ಮಾಡಿದ್ರೆ ಇದು ಸೇಫೆಸ್ಟ್ ಜಾಗ ಅಂತ ಹೇಳುದು. ನಾನೀಗ ಇದನ್ನು ಖಂಡಿತ ನಾನು ಹೇಳ್ತಾ ಇದ್ದೇನೆ, ನನಗೆ ನಮ್ಮ ಇಷ್ಟು ಪ್ರಮಾಣದ ವಿದ್ಯಾರ್ಥಿಗಳನ್ನು ನಾನು ಬಹಳ ಸೇಫ್ಟಿಯಾಗಿ ಇಂಥ ಸಂದರ್ಭದಲ್ಲಿ ಇಂಥ ಸೋಂಕಿನಿಂದ ನಾವು ಹೇಗೆ ದೂರ ಇರಬಹುದು, ಇಂಥ ಸೋಂಕು ಬಂದರೆ ನಾವು ಹೇಗೆ ಅದನ್ನು ನಿಭಾಯಿಸಬೇಕು ಎಂಬುದರ ಬಗ್ಗೆ ನನಗೆ ಸರಿಯಾದ ಪರಿಕಲ್ಪನೆ ಇದೆ. ನಾನೊಬ್ಬ ವೈದ್ಯನಾಗಿ ನನಗೆ 100% ನಾನು ಇದನ್ನು ಸರಿ ನಿಭಾಯಿಸ್ತೇನೆ. ಈಗಲೂ ಇಂಥ ಸಮಸ್ಯೆ ಬಂದಾಗಲೂ ಈಗಲೂ ಹೆಚ್ಚು ಕಡಿಮೆ 1,500 ವಿದ್ಯಾರ್ಥಿಗಳು ನಮ್ಮ ಕ್ಯಾಂಪಸ್ನೊಳಗೆ ಇದ್ದಾರೆ, ಈಗಲೂ ಇದ್ದಾರೆ. ಇನ್ನೂ ಹೊರ ರಾಜ್ಯಕ್ಕೆ, ಹೊರ ದೇಶಕ್ಕೆ ಹೋಗ್ಲಿಕ್ಕೆ ಆಗದೆ ಅಥವಾ ಕೆಲವು ಎಕ್ಸಾಮ್ಗಳನ್ನು ಎದುರಿಸಲಿಕ್ಕೆ ಬೇಕಾಗಿ ನಾವು ಇಲ್ಲೇ ಇದ್ದುಕೊಂಡು ಸೇಫ್ಟಿಯಾಗಿ ಇರ್ತೇವೆ ಅಂತ ಹೇಳಿಕೊಂಡು ಈಗ ಮೊನ್ನೆ 10ನೇ ತರಗತಿ ಒಂದು ಪರೀಕ್ಷೆ ಕೂತ್ಕೊಳ್ಳುವಾಗ ಇದ್ದಿರಬಹುದು, ಈಗ PUCಗೆ ಎಕ್ಸಾಮ್ ಕೂತ್ಕೊಳ್ಳೋರು ಇರ್ಬೋದು, ಇನ್ನು CET ನೀಟಿಗಾಗಿ ಪರೀಕ್ಷೆ ಕೂತ್ಕೊಳ್ಳೋರು ಇರ್ಬೋದು, ಅಥವಾ ಬೇರೆ ಬೇರೆ ಕಾರಣದಿಂದ ಇವತ್ತು ನಮ್ಮ ಕ್ಯಾಂಪಸ್ನಲ್ಲಿ ಈಗಲೂ 1,000ದಷ್ಟು ವಿದ್ಯಾರ್ಥಿಗಳು ನಮ್ಮ ಕ್ಯಾಂಪಸ್ನೊಳಗೆ ಇದ್ದಾರೆ. ನಾವು ಅವರನ್ನು ಸರಿಯಾದ ರೀತಿಯಲ್ಲಿ ಇವತ್ತು ಅದನ್ನು ಎದುರಿಸ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ನಾನು ಖಂಡಿತ ಹೇಳ್ತೇನೆ, ನನಗೆ ಈ ಸಮಸ್ಯೆಯನ್ನು ನಾನು ಖಂಡಿತ ಅದನ್ನು ಏನು ತೊಂದರೆ ಆಗಿದಾಗ ಎದುರಿಸ್ತೇನೆ ಅಂತ ಧೈರ್ಯ ನನಗೆ ಇದೆ. ಎಸ್ ಸರ್. ಓಕೆ. 1000ಕ್ಕೂ ಅಧಿಕ ವಿದ್ಯಾರ್ಥಿಗಳು, 1,500 ವಿದ್ಯಾರ್ಥಿಗಳು ಈಗಲೂ ಕೂಡ ಇದ್ದಾರೆ ಕ್ಯಾಂಪಸ್ ನಲ್ಲಿ. ಹಾಗಾದ್ರೆ ಎಸ್, ಭರವಸೆ ಇದೆ, ನಂಬಿಕೆ ಬರುತ್ತೆ. ಇವತ್ತು ಬೆಸ್ಟ್ ಎಕ್ಸಾಂಪಲ್ ಸರ್. ಇನ್ನೊಂದು ಕಡೆ ಒಂದು ಪ್ರಶ್ನೆ ಬರುತ್ತೆ ಈ ಸಂದರ್ಭ, ಏನಪ್ಪಾ ಅಂತ ಹೇಳಿದ್ರೆ, ಈ ಕೊರೋನಾ ಸಂದರ್ಭಗಳಲ್ಲಿ ಮಾಡಿದಂತಹ ಒಂದು ಎಕ್ಸಾಮಿನೇಷನ್ ತಮ್ಗೆ ಗೊತ್ತಿರುವಂತಹ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಚರ್ಚೆಗೆ ಕಾರಣವಾಗಿರುವಂತದ್ದು SLC ಪರೀಕ್ಷೆ. ಇನ್ನಿತರ ರಾಜ್ಯಗಳು ಪರೀಕ್ಷೆ ರದ್ದು ಮಾಡಿತ್ತು, ಆದ್ರೆ ಕರ್ನಾಟಕ ಸರ್ಕಾರ ನಾವು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಜಿದ್ದಾಜಿದ್ದಿಗೆ ಬಿದ್ದು ಮಾಡಿರುವಂತಹ ಒಂದು ಎಕ್ಸಾಮಿನೇಷನ್ ತಮ್ಗೆ ಗೊತ್ತಿದೆ. ಪರ ವಿರೋಧ ಚರ್ಚೆ. ನಿನ್ನೆ ಎಕ್ಸಾಮಿನೇಷನ್ ರಿಸಲ್ಟ್ ಬಂತು, ನಾವೊಂದು ಯಶಸ್ಸು ಸಾಧಿಸಿದ್ವಿ. ಏನ್ ಹೇಳ್ತೀರಾ ಮೋಹನ್ ಅವರು, ಸುದೀರ್ಘವಾಗಿರುವಂತಹ ಶೈಕ್ಷಣಿಕ ಕ್ಷೇತ್ರದ ಸಾಧನೆ? ಖಂಡಿತ ನಾನು ಈ ರಾಜ್ಯದಲ್ಲಿ ನಾವು ಕಂಡ ಒಬ್ಬ ಸರ್ವಶ್ರೇಷ್ಠ ಒಬ್ಬ ವಿದ್ಯಾಮಂತ್ರಿ ಸುರೇಶ್ ಕುಮಾರ್ ಅವರು. ನಾನು ಅವರ ಬಗ್ಗೆ ನನಗೆ ಹಿಂದೆಯೂ ಗೌರವಿತ್ತು, ಈ ವರ್ಷಂತೂ ನನಗೆ ವಿಶೇಷವಾದ ಗೌರವ ಅವರ ಮೇಲೆ ಇದೆ. ಒಬ್ಬ ಸಮರ್ಪಕ ಅಲ್ವಾ? ಈ ಸಮಯದಲ್ಲಿ ಅವರೇ ಗಟ್ಟಿಯಾಗಿ ನಿಂತು ಇವತ್ತು ಈ ಒಂದು ಪರೀಕ್ಷೆ ಆಗುವ ಹಾಗೆ ಮಾಡಿದ್ರು. ಒಂದು 10ನೇ ತರಗತಿಯ ಪರೀಕ್ಷೆ ಮತ್ತು ನಮ್ಮ PUC ಪದವಿ ಪೂರ್ವ ಶಿಕ್ಷಣದಲ್ಲಿ ಉಳಿದಂತ ಒಂದು ಇಂಗ್ಲಿಷ್ ಪರೀಕ್ಷೆ, ಇದನ್ನು ಬಹಳ ಗಟ್ಟಿಯಾಗಿ ಮಾಡಿಬಿಟ್ರು. ಇದಕ್ಕಾಗಿ ನಾನು ಅವರಿಗೆ ಮೆಚ್ಚುತ್ತೇನೆ. ಅದು ಒಬ್ಬ ನಾಯಕನಾಗಿ, ಒಬ್ಬ ವಿದ್ಯಾಮಂತ್ರಿಯಾಗಿ ನಮ್ಮ ಇಡೀ ರಾಜ್ಯವನ್ನು ಗಮನಿಸಿಕೊಂಡು, ನಮ್ಮ ಪ್ರತಿಭಾವಂತರನ್ನು ಗಮನಿಸಿಕೊಂಡು ಇಂಥ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತ ಒಂದು ತೀರ್ಪು, ನಿರ್ಧಾರ, ಇದು ಬಹಳ ಒಳ್ಳೆಯ ನಿರ್ಧಾರ. ಇದಕ್ಕೆ ದೇವರ ಅನುಗ್ರಹ ಸರಿಯಾಗಿ ಬಂತು. ಎಕ್ಸಾಮ್ ಬಾರಿ ಪರ್ಫೆಕ್ಟ್ ಆಯ್ತು, ರಿಸಲ್ಟ್ ಕೂಡ ಸರಿಯಾದ ರೀತಿಯಲ್ಲಿ ಬಂತು. ಎಲ್ಲ ರೀತಿಯಲ್ಲಿ ಇವತ್ತು ಮೆಚ್ಚುಗೆಗೆ ಅವರು ಪಾತ್ರರಾಗಿದ್ದಾರೆ. ಇದಕ್ಕಾಗಿ ನಾನು ಅವರನ್ನು ಬಹಳ ಅಭಿನಂದಿಸ್ತೇನೆ. ಆಚೆಯಿಂದ PUCಯ ಇಂಗ್ಲಿಷ್ ಪರೀಕ್ಷೆಯನ್ನು ಮಾಡಿ ಮುಗಿಸಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿರುವಂತಹ ಒಂದು ಪೂರಕ ಎಕ್ಸಾಮ್ಗಳು, ಅದು CET, ನೀಟು, ಇನ್ನು ಆ CA ಇದರೆಲ್ಲ ಎಕ್ಸಾಮ್ಗಳು. ನಾನು ಇಲ್ಲೂ ಹೇಳ್ತಾ ಇದ್ದೇನೆ, ನನ್ನ ಮತ್ತೊಬ್ಬ ಮಿತ್ರ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ಈಗಾಗಲೇ ಅವರು ನಿರ್ಧಾರ ಮಾಡಿದ್ದಾರೆ, CET ಎಕ್ಸಾಮ್ ಅನ್ನು ಮಾಡುವಂತ ನಿರ್ಧಾರ ಮಾಡಿದ್ದಾರೆ. CET ಎಕ್ಸಾಮ್ ಮೊನ್ನೆ ಆಗಿ ಹೋಯ್ತು, ಅದರ ಫಲಿತಾಂಶ ಇನ್ನೇನಪ್ಪ ಒಂದು 10 ದಿನದಲ್ಲಿ ಇನ್ನು ಆ ಫಲಿತಾಂಶ ಬರ್ಲಿಕ್ಕಿದೆ. ಇನ್ನು ನಮ್ಮ ನ್ಯಾಷನಲ್ ಲೆವೆಲ್ನ ಎಕ್ಸಾಮ್, ಬಹಳ ಪ್ರಮುಖವಾದಂತಹ ಮೆಡಿಕಲ್ಗೆ ಹೋಗುವಂತಹ ಎಕ್ಸಾಮ್, ಇದು ನೀಟ್ಗೆ ಸಂಬಂಧಪಟ್ಟದ್ದು. ಇವತ್ತು 15 ಲಕ್ಷ ಜನ ಇಡೀ ದೇಶದಲ್ಲಿ ಓದ್ತಾ ಇದ್ದಾರೆ, ಪ್ರತಿಭಾವಂತರು ಓದ್ತಾ ಇದ್ದಾರೆ. ಈಗ ನಮ್ಮ ಮಕ್ಕಳು ಸುಮಾರು 5 ತಿಂಗಳಿಂದ ಈಗ ಈ ನೀಟ್ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸೆಪ್ಟೆಂಬರ್ 12ಕ್ಕೆ ಈಗ ಎಕ್ಸಾಮ್ ಆಗ್ತದೆ ಅಂತ ಅನೌನ್ಸ್ಮೆಂಟ್ ಆಗಿದೆ ನಮ್ಮ ದೇಶದಲ್ಲಿ. ಇದೂ ಕೂಡ ನಾನು ಹೇಳೋದು, ಆ ದೇವರಲ್ಲೂ ನಾನು ಬೇಡೋದು, ಅವರ ಅನುಗ್ರಹ ಇರಲಿ, ಈ ಎಕ್ಸಾಮ್ ಸುಸೂತ್ರವಾಗಲಿ ಆಗಲಿ, ನಮ್ಮ ಕೂತ್ಕೊಳ್ಳುವಂಥ ಮಕ್ಕಳ ಒಂದು ಇವ್ಯಾಲ್ಯೂಯೇಷನ್ ಆಗಲಿ, ಇವ್ಯಾಲ್ಯೂಯೇಷನ್ ಆಗಿ ಪ್ರತಿಭಾವಂತ ಮಕ್ಕಳಿಗೆ ಒಂದು ನ್ಯಾಯ ಸಿಕ್ಕಲಿ ಅಂತೇಳಿ ನಾನು ವೆರಿ ಬ್ಯೂಟಿಫುಲ್, ಪ್ರತಿಭಾನ್ವಿತ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋ ಇದರ ಜೊತೆ ಇನ್ನೂ ಬಹಳ ಎಕ್ಸಾಮ್ಗಳಾಗ್ಲಿಕ್ಕಿದೆ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಯಾತಕ್ಕಾಗಿ ಈ ಎಕ್ಸಾಮ್ಗಳನ್ನು ಮಾಡ್ತಾ ಇಲ್ಲ. ಪ್ರಾಥಮಿಕ ಮಟ್ಟದಾಯ್ತು, ಹೈಸ್ಕೂಲ್ ಮಟ್ಟದಾಯ್ತು, PUC ಮಟ್ಟದಾಯ್ತು, ಇಂಥ ಪೂರಕ ಎಕ್ಸಾಮ್ಗಳದಾಯ್ತು,
ಇನ್ನು ಏನು ನಿದ್ದೆ ಮಾಡ್ತಾ ಇದ್ದಾರೆ? ನಾನು ಹೇಳಿದ್ದು ಯೂನಿವರ್ಸಿಟಿಗಳಿಗೆ. ಈ ಯೂನಿವರ್ಸಿಟಿಗಳು ಇವತ್ತು ಎಕ್ಸಾಮ್ಗಳನ್ನು ಮಾಡಬೇಕು. ಆಯ್ತು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪ್ರಮೋಷನ್ ಅಂತ ಹೇಳಿದ್ದಾರೆ. ಫೈನಲ್ ಇಯರ್ನ ಎಕ್ಸಾಮ್ ಮಾಡ್ಲಿಕ್ಕೆ ಏನು ಕಷ್ಟ? ಫೈನಲ್ ಇಯರ್ನ ಎಕ್ಸಾಮ್ ಆಗಬೇಕು. ಇದೆಲ್ಲ ಇನ್ನು ಆಗಬೇಕು, ಬೇಗದಲ್ಲಿ ಆಗಬೇಕು ಎಂಬುದೇ ನನ್ನ ಆಶೆ. ಇದರ ಜೊತೆ ಬಹಳ ಮುಖ್ಯವಾಗಿ ನಾನೊಬ್ಬ ವೈದ್ಯನಾಗಿ, ನಾನೊಬ್ಬ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ 21 ವರ್ಷದಿಂದ ನಾನು ಸಿಂಡಿಕೇಟ್ ಸೆನೆಟ್ ಮೆಂಬರ್ ಆಗಿದ್ದವ. ನಾನು ಅಲ್ಲಿ ಬೇಡುವುದು, ನೀವು ಆರೋಗ್ಯದ ಬಗ್ಗೆ ನೀವು ಆಲೋಚನೆ ಮಾಡುವಂಥ ಯೂನಿವರ್ಸಿಟಿ ಇದು. ಇದರ ಅಡಿಯಲ್ಲಿ ಒಂದು 650 ಕಾಲೇಜುಗಳು, ಬೇರೆ ಬೇರೆ ಸಂಬಂಧಪಟ್ಟ ಕಾಲೇಜುಗಳು ಇವತ್ತು ವೈದ್ಯಕೀಯಕ್ಕೆ ಸಂಬಂಧಪಟ್ಟದಿದೆ. ನಾನು ಅವರಲ್ಲಿ ಬೇಡುವುದು, ನಮ್ಮ ರಾಜ್ಯದಲ್ಲಿ ನೀವು ಆರೋಗ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ಎಕ್ಸಾಮ್ ಅನ್ನು ಪ್ರಪ್ರಥಮವಾಗಿ ನೀವು ಮಾಡಿ ತೋರಿಸಿ. ನೀವು ಮಾಡಬೇಕು. ನೀವು ಆರೋಗ್ಯದ ಜೊತೆಯಲ್ಲಿ ಇರುವವರು. ನಿಮ್ಮೊಟ್ಟಿಗೆ ಬಹಳಷ್ಟು ಶಿಕ್ಷಕರಿದ್ದಾರೆ, ಸಂಶೋಧಕರಿದ್ದಾರೆ, ಎಂತೆಂಥ ವ್ಯಕ್ತಿಗಳಿದ್ದಾರೆ, ಹೌಸ್ ಸರ್ಜನ್ಸ್ ಇದ್ದಾರೆ, PG ಮಾಡುವವರಿದ್ದಾರೆ, ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತ ಅರೆವೈದ್ಯದವರಿದ್ದಾರೆ. ಎಲ್ಲ ನೀವು ಈಗ ಎಕ್ಸಾಮ್ ಅನ್ನು ಕೂಡಲೇ ಕಂಡಕ್ಟ್ ಮಾಡಿ, ಅದರ ಪಾಸ್ ಫೇಲ್ ಅನ್ನು ಅತಿ ಶೀಘ್ರದಲ್ಲಿ ಕೊಡಿ. ಅತಿ ಶೀಘ್ರದಲ್ಲಿ ಈ ಯೂನಿವರ್ಸಿಟಿಯನ್ನು ಓಪನ್ ಮಾಡಿ ಯಥಾ ಪ್ರಕಾರ ನಮ್ಮ ಕೆಲಸ ಆಗಲಿ. ಈ ಕೊರೋನಾದಂತ ಇಂಥ ಆಪತ್ತಿಗೆ ಉತ್ತರವನ್ನು ನಾವು ಪ್ರಪ್ರಥಮ ಕೊಡಬೇಕು. ನಾವು ಮುಂಚೂಣಿಯಲ್ಲಿ ನಿಂತುಕೊಂಡು ನಾವು ಈ ಕೆಲಸವನ್ನು ಮಾಡಬೇಕು. ಆಗ ಬಾಕಿ ಯೂನಿವರ್ಸಿಟಿಯವರಿಗೆ ಇದು ಎಚ್ಚರ ಆಗ್ತಾರೆ. ನಮ್ಮ ದೇಶದಲ್ಲಿ 65 ಮೆಡಿಕಲ್ ಯೂನಿವರ್ಸಿಟಿಗಳಿದೆ. ನಮ್ಮ ಮೆಡಿಕಲ್ಗೆ ಸಂಬಂಧಪಟ್ಟ 65 ಯೂನಿವರ್ಸಿಟಿಗಳು ನಮ್ಮ ದೇಶದಲ್ಲಿದೆ. ಇವತ್ತು ಇದೆಲ್ಲವೂ ಪ್ರಥಮ ಸ್ಥಾನದಲ್ಲಿ ನಿಂತುಕೊಂಡು ಅವರು ಈ ಎಕ್ಸಾಮ್ ಅನ್ನು ಮಾಡಿಕೊಂಡು ಕಾಲೇಜುಗಳನ್ನೆಲ್ಲ ಓಪನ್ ಮಾಡಿಕೊಂಡು ಈ ಸೋಂಕಿನ ಬಗ್ಗೆ ಇದೆ, ಇದರ ಬಗ್ಗೆ ಹೋರಾಟ ನಾವುಗಳು ಮಾಡಬೇಕಾಗಿದೆ, ವೈದ್ಯರುಗಳು ಮಾಡಬೇಕಾಗಿದೆ. ಆದ್ದರಿಂದ ಪ್ರಪ್ರಥಮ ಆ ಕಾಲೇಜುಗಳು ಎಕ್ಸಾಮ್ ಅನ್ನು ಮಾಡಲಿ, ಓಪನ್ ಆಗಲಿ. ಅವರು ಮೇಲ್ಪಂಕ್ತಿಯಲ್ಲಿ ನಿಂತುಕೊಂಡು, ಅವರು ಮುಂಚೂಣಿಯಲ್ಲಿ ನಿಂತುಕೊಂಡು ಬಾಕಿ ಯೂನಿವರ್ಸಿಟಿಗಳಿಗೆ ಅದು ಧೈರ್ಯ ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದು. ಸರ್, ಬ್ಯೂಟಿಫುಲ್, ರಿಯಲಿ ಬ್ಯೂಟಿಫುಲ್. ತಾವೊಂದು ಮಾತನಾಡಿದಾಗ ಹೊಸ ಹುರುಪು ಬರುತ್ತೆ, ಹೊಸ ಇನ್ಸ್ಪಿರೇಷನ್ ಅನ್ನೋದು ಬರುತ್ತೆ. ಈ ಸಂದರ್ಭ ಅದಕ್ಕೋಸ್ಕರ ನಾನೊಂದು ಪ್ರಶ್ನೆ ಇದೆ ತಮ್ಮಲ್ಲಿ. ಅಂದ್ರೆ ತಾವು ಹೇಳಿದ್ರೆ ಎಕ್ಸಾಮಿನೇಷನ್ ಮಾಡಲೇಬೇಕಿತ್ತು ಅಂತಂದ್ರೆ ಅನೇಕ ಜನರು ಹೇಳ್ತಾ ಇದ್ರು ಈ ಸಂದರ್ಭ ಎಕ್ಸಾಮಿನೇಷನ್ ಬೇಡ ಇತ್ತು, ಮಕ್ಕಳ ವಿದ್ಯಾರ್ಥಿಗಳ ಜೀವನ ಭವಿಷ್ಯ ಅನ್ನುವಂಥದ್ದು ಬೇಕಾಬಿಟ್ಟಿಯಾಗಿ ಪಾಸ್ ಮಾಡಿ ಅನ್ನುವಂಥದ್ದು ಬೇಡ, ರಿಸಲ್ಟ್ ಬೇಡ, ರ್ಯಾಂಕ್ಗಳು ಬೇಡ, ಯಾವುದು ಬೇಡ, ಪರೀಕ್ಷೆ ಬೇಡ ಅನ್ನುವಂಥದ್ದು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಪರೀಕ್ಷೆ ತಾವು ಹೇಳುವಾಗ ಗೊತ್ತಾಗುತ್ತೆ. ಈಗ ತಾವು ಏನೋ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಾಗ ಈ ಒಂದು ಪ್ರಶ್ನೆ ಕೇಳಲೇಬೇಕು ಅನ್ನೋದು ನನ್ನ ಮನಸ್ಸಿಗೆ ಆಯ್ತು. ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಪರೀಕ್ಷೆಗಳು, ಅಂಕಗಳು ಎಷ್ಟು ಮಹತ್ವವಾಗಿರುತ್ತೆ ಸರ್? ಯಾಕಂದ್ರೆ ಅನೇಕ ವಾದ ವಿವಾದ ತಾವು ಕೇಳಿದಿರಾ, ಪರ ವಿರೋಧ ಚರ್ಚೆಗಳು ಈ ಲಾಕ್ಡೌನ್ ಸಂದರ್ಭಗಳಲ್ಲಿ, ಎಕ್ಸಾಮಿನೇಷನ್ ಸಂದರ್ಭ ತಾವು ಕೇಳಿದಿರಾ. ಅದೇ ತಾವು ದೊಡ್ಡ ಮಟ್ಟದಲ್ಲಿ ಇಷ್ಟು ಸುದೀರ್ಘವಾಗಿರುವಂತಹ ಶಿಕ್ಷಣ ಕ್ಷೇತ್ರವನ್ನ ತಾವು ನೋಡಿದವರು, ತಾವು ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಈ ಅಂಕಗಳು, ಪರೀಕ್ಷೆಗಳು ಎಷ್ಟು ಮಹತ್ವ? ಬೇಕು ಬೇಡ, ನಾವು ಇಷ್ಟಪಟ್ಟು ಇಷ್ಟಪಡದೆ ಇಂಥ ವಿದ್ಯಾಕ್ಷೇತ್ರದ ಇಂಥ ಒಂದು ವ್ಯವಸ್ಥೆಯನ್ನು ನಾವೇ ಆರಿಸಿ ಕಳಿಸಿದಂಥ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಕಾಲಕಾಲಕ್ಕೆ ಸರಿಯಾಗಿ IAS IPS ಅಧಿಕಾರಿಗಳನ್ನು ಇಟ್ಟುಕೊಂಡು ಇಂಥ ವ್ಯವಸ್ಥೆಗಳನ್ನು ಕಾಲಕಾಲಕ್ಕೆ ಮಾಡಿಕೊಂಡು ಬಂದಿದ್ದಾರೆ. ಎಕ್ಸಾಮ್ ಎಂಬುದು ನಮಗೆ ಬಹಳ ಪ್ರಮುಖವಾಗಿರುವುದು. ಈ ಎಕ್ಸಾಮ್ನ ಮುಖಾಂತರವೇ ನಮ್ಮ ಮುಂದಿನ ಭವಿಷ್ಯಗಳನ್ನು ಆಗುವುದನ್ನು ನಾವು ನೋಡಿದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಇದು ಬೇಕು ಬೇಡ, ಅದರ ಬಗ್ಗೆ ಚರ್ಚೆ ಬೇಡ. ಇದು ಇಂಥ ವ್ಯವಸ್ಥೆಯನ್ನು ನಮ್ಮ ರಾಜ್ಯ ಕೇಂದ್ರ ಸರ್ಕಾರಗಳು ಮಾಡಿಕೊಂಡಿವೆ. ಇಂಥದ್ದಾಗುವಾಗ ನಮಗೆ ಈ ಎಕ್ಸಾಮ್ಗಳು, ಈ ಪಠ್ಯಗಳು ನಮಗೆ ಅನಿವಾರ್ಯವಾಗಿ ಬೇಕಾಗ್ತದೆ. ಅನಿವಾರ್ಯವಾಗಿ ಇದನ್ನು ಇಟ್ಟುಕೊಂಡೇ ಇರುವಂತ ಮುಂದಿನ ನಮ್ಮ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ನಮ್ಮ ಏಳಿಗೆಗಳು ಇರುವುದು. ಈಗ ಒಂದು ವೈದ್ಯಕೀಯ ಶಿಕ್ಷಣಕ್ಕೆ ಹೋಗುವವ ಅವ PCB ಅನ್ನು ತೆಗೆದುಕೊಂಡು 2 ವರ್ಷದಿಂದ ಪದವಿ ಪೂರ್ವ ಶಿಕ್ಷಣವನ್ನು ಕಲಿತು NCERT ಸಿಲೆಬಸ್ನ ಆ ಪುಸ್ತಕದ ಜೊತೆ ಇವತ್ತು ನೀಟಿಗೆ ಸಂಬಂಧಪಟ್ಟ ಪೂರಕ ಎಕ್ಸಾಮ್ಗೆ ಅವನು ದಿನಕ್ಕೆ ಅದೆಷ್ಟು ಗಂಟೆ ತಯಾರಿ ಮಾಡ್ತಾ ಇದ್ದಾನೆ ಎಂಬುದನ್ನು ನಾನು ಕಣ್ಣೆದುರಲ್ಲಿ ನನ್ನ ಮಕ್ಕಳನ್ನು ಗಮನಿಸ್ತಾ ಇದ್ದೇನೆ. 24 ಗಂಟೆಯಲ್ಲಿ ಒಂದು 6 ಗಂಟೆ ರೆಸ್ಟ್ ಮಾಡಿಕೊಂಡು ಉಳಿದ ಸಮಯವನ್ನು ಅವರು ಈ ನೀಟ್ ಎಕ್ಸಾಮ್ಗಾಗಿ ಮಾಡ್ತಾ ಇದ್ದಾರೆ. ಆಚೆಯಿಂದ IIT ತೆಗೀರಿ, ಒಂದು IITಯಲ್ಲಿ ಓದುವಂತ ವಿದ್ಯಾರ್ಥಿ ಯಾವ ರೀತಿ ಕಷ್ಟಪಡ್ತಾನೆ ಎಂಬುದನ್ನು ನಾನು ಗಮನಿಸಿಕೊಂಡು ಬಂದವ. ಇಂಥ ವಿದ್ಯಾರ್ಥಿ ಇವತ್ತು 2 ವರ್ಷ ಮುಗಿದು ಅಂತಿಮ ಕ್ಷಣಕ್ಕೆ, ಅದು ಕೂಡ PUCಯಲ್ಲಿ ಒಂದು 5 ಟೆಸ್ಟ್ಗಳು ಆಗಿ ಒಂದು ಇಂಗ್ಲಿಷ್ ಬಾಕಿ ಇದ್ದಾಗ, ಅದು ಕೂಡ ಅವನಿಗೆ ಮುಖ್ಯ ಅಲ್ಲ, ಮುಂದಿನ ಒಂದು ನೀಟ್ಗೆ ಅವ ತಯಾರಾಗ್ತಾ ಇರುವಾಗ ಅವನ ಎದುರಿನಲ್ಲಿ ಎಷ್ಟು ಆತಂಕ ಇದೆ ಎಂಬುದನ್ನು ಅವನಿಲ್ಲಿ 15 ಲಕ್ಷ ಜನರಲ್ಲಿ ಕೂತ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಇರುವಂತ ಒಂದು 5,000 ಸೀಟ್ನಲ್ಲಿ ನಾನು ಒಳಗೆ ಒಂದು ರ್ಯಾಂಕಿಂಗ್ ಪಡೆದು ಒಳಗೆ ಬರಬೇಕು ಅಂತ ಹೇಳಿ ಅವನ ತಯಾರಿ ಏನು? ಇಂಥ ವಿದ್ಯಾರ್ಥಿಗೆ ಇವತ್ತು ಎಕ್ಸಾಮ್ ಪ್ರಮುಖ ಅಲ್ವಾ ಹೇಳಿ? ಇಂಥ ವಿದ್ಯಾರ್ಥಿಗೆ ಒಂದೊಂದು ಮಾರ್ಕ್ ಕೂಡ ಪ್ರಮುಖ ಅಲ್ವಾ ಹೇಳಿ? ಇವತ್ತು ಅವನಿಗೆ ಒಂದು ಮೆಡಿಕಲ್ ಸೀಟ್ ಸಿಕ್ಕಬೇಕಾದ್ರೆ 720ರಲ್ಲಿ 600 ಮೇಲೆ ತೆಗೆದ್ರೆ ಅವನಿಗೆ ಸುಲಭ ಸಾಧ್ಯದಲ್ಲಿ ಹೋಗಬಹುದು. 500ರಿಂದ 600 ನಡುವಿನಲ್ಲಿ ಬಂದ್ರೆ ಸ್ವಲ್ಪ ಕಷ್ಟದಲ್ಲಿ ಹೋಗಬಹುದು, ಒಳ್ಳೆ ಕಾಲೇಜುಗಳು ಕೆಲವು ಮಿಸ್ ಆಗಬಹುದು. ಅಂತಿಂತೂ 400 ಮೇಲೆ ಬರದೆ ಅವನಿಗೆ ಯಾವ ಮೆಡಿಕಲ್ ಸೀಟ್ ಸಿಗ್ಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲ, ಎಲ್ಲರೂ ಮೀಸಲಾತಿಯಲ್ಲಿ ಸಿಗಬಹುದು. ಇದೆಲ್ಲ ಇರುವಾಗ ಇವತ್ತು ಇಂಥ ಮಾರ್ಕ್ಗಳು, ಇಂಥ ಪರೀಕ್ಷೆಗಳು, ಇಂಥ ಮಾನದಂಡಗಳು, ಇದು
ಅನಿವಾರ್ಯವಾಗಿ ನಮ್ಮ ಎದುರಲ್ಲಿ ಮೂಡಿ ಬಂದಿದೆ. Yes, yes. ನಾನೊಬ್ಬ ತಂದೆಯಾಗಿ ನಾನು ಜನ್ಮ ಕೊಟ್ಟ ಒಂದೆರಡು ಮಕ್ಕಳಿಗೆ ನಾನು ಏನನ್ನು ಮಾತಾಡ್ಬೋದು ಹೇಳಿ? ಇಂಥ ದೃಷ್ಟಿಯಲ್ಲಿ ನಮಗೆ ಈಗಿರುವ ಈ ಪರೀಕ್ಷೆಗಳು, ಈ ಮಾರ್ಕ್ಗಳು ನಮಗೆ ಅನಿವಾರ್ಯವಾಗಿ ನಮಗೆ ಮಾನದಂಡವಾಗಿ ಇದರಲ್ಲಿ ಕಾಣ್ತಾ ಇದೆ. ಎಸ್, ಅನಿವಾರ್ಯ ಅಲ್ಲ ಸರ್, ಬೇಕೇ ಬೇಕು ಅನ್ನೋದು ತಮ್ಮ ಒಂದು ಮಾತು ಕೇಳಿದಾಗ. ಎಸ್, ಬ್ಯೂಟಿಫುಲ್ ಬ್ಯೂಟಿಫುಲ್, ಅಬ್ಸಲ್ಯೂಟ್ಲಿ ಯುವರ್ ರೈಟ್. ಎಸ್ ಸರ್, ಬರ್ತೇನೆ. ಇನ್ನಷ್ಟು ಮಾತುಕತೆ ಮುಂದುವರಿಸಬೇಕು. ಆಳ್ವಾಸ್ ಶಿಕ್ಷಣ ಸಂಸ್ಥೆ ಕೇವಲ ಕಲಿಕೆ ಮಾತ್ರ ಅಲ್ಲ, ಸಾಂಸ್ಕೃತಿಕ, ಸಾಹಿತ್ಯ, ಕ್ರೀಡೆ, ವೈದ್ಯಕೀಯ ಕ್ಷೇತ್ರ ಎಲ್ಲ ರಂಗಗಳು ಕೂಡ ಮುಂಚೂಣಿಯಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಶಿಕ್ಷಣ ಸಂಸ್ಥೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದಂತಹ ವ್ಯಕ್ತಿಯ ಜೊತೆ ಮುಂದಿನ ನಮ್ಮ ಶೈಕ್ಷಣಿಕ ಜೀವನ ಹೇಗೆ, ವಿದ್ಯಾರ್ಥಿಗಳ ಬದುಕು ಹೇಗೆ ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಹಲವಾರು ಗಂಭೀರವಾಗಿರುವಂತಹ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ಮುಂದಕ್ಕೆ ಕೇಳಬೇಕು. ಈ ಸಂದರ್ಭ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅಂತ ಬಂದಾಗ, ಶಿಕ್ಷಣ ಸಂಸ್ಥೆ ಅಂದ್ರೆ ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸದಾ ಮುಂದಿರುವಂತಹ ಒಂದು ಶಿಕ್ಷಣ ಸಂಸ್ಥೆ. ಕ್ರೀಡೆ, ಸಾಂಸ್ಕೃತಿಕ, ಸಾಹಿತ್ಯ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ದೇಶದಲ್ಲೇ ಮುಂಚೂಣಿಯಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಶಿಕ್ಷಣ ಸಂಸ್ಥೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ನಾನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಸೊ ಒಂದು ಈ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ವೆರಿ ಮಲ್ಟಿ ಟ್ಯಾಲೆಂಟೆಡ್ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾರೆ. ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಹೇಗೆ ಸಾಧ್ಯ? ಒಂದ್ಸಡೆ ಕಲಿಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಇದ್ದಾರೆ, ಇನ್ನೊಂದ್ ಕಡೆ ಕ್ರೀಡೆ ಹೇಳಿದ್ರೆ ಅಲ್ಲೂ ಕೂಡ ಪ್ರಥಮ, ಇನ್ನೊಂದ್ ಕಡೆ ವೈದ್ಯಕೀಯ ಕ್ಷೇತ್ರ ಅಲ್ಲೂ ಕೂಡ ಪ್ರಥಮ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇರುವಂತಹ ವಿದ್ಯಾರ್ಥಿಗಳು. ಸರ್, ಹೇಗೆ, ಏನು ಈ ಯಶಸ್ಸಿನ ಗುಟ್ಟು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇದು ಅತಿಶಯೋಕ್ತಿ ಅಲ್ಲ, ನಿಜವಾಗಿರುವಂತಹ ಮಾತು. ಇತರ ಶಿಕ್ಷಣ ಸಂಸ್ಥೆಗಳಿಗೆ ಹೋಲಿಕೆ ಮಾಡಬಾರ್ದು, ಆದ್ರೂ ಕೂಡ ಈ ಒಂದು ಸಂದರ್ಭಗಳನ್ನು ಕೇಳುವಂಥದ್ದು. ಶಿಕ್ಷಣ ಸಂಸ್ಥೆಗಳು ಅಂತಾರೆ ಶಿಕ್ಷಣದಲ್ಲಿ ಮಾರ್ಕ್ಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುತ್ತೆ, ಕಾಂಪಿಟೇಷನ್ ಇರುತ್ತೆ. ಆದ್ರೆ ಆಳ್ವಾಸ್ ಅಂತ ಬಂದಾಗ ಶಿಕ್ಷಣ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಂಸ್ಕೃತಿಕ, ಕ್ರೀಡೆ ಹೀಗೆ ಎಲ್ಲ ವಿಭಾಗಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಬರುತ್ತೆ. ಒಂದ್ ಕಡೆ ಶಿಕ್ಷಣ ಏರುಪೇರು ಆಯ್ತು ಅಂತ ಹೇಳುವಾಗ ಈ ಕಡೆ ಏರುಪೇರು ಆಗುತ್ತೆ. ಆದ್ರೆ ಆಳ್ವಾಸ್ ಸಂಸ್ಥೆಯಲ್ಲಿ ಆ ರೀತಿ ಇಲ್ಲ, ಎಲ್ಲದರಲ್ಲೂ ಕೂಡ ಮೇಲ್ಗಡೆ ಇರುವಂತದ್ದು. ಹೇಗೆ ಸರ್, ಏನು ಯಶಸ್ಸಿನ ಗುಟ್ಟು, ಏನ್ ಕಾರಣ? ಬಹಳ ಮುಖ್ಯವಾಗಿ ಇದರ ಬಗ್ಗೆ ಬಹಳಷ್ಟು ಆಲೋಚನೆಗಳು ಬೇಕಾಗ್ತದೆ. ಇದನ್ನು ಫ್ಯಾಷನ್ ಆಗಿ ತೆಗೆದುಕೊಳ್ಳಲ್ಲ ಜೀವನದಲ್ಲಿ, ಇದನ್ನು ಪ್ಯಾಷನ್ ಆಗಿ ತೆಗೆದುಕೊಳ್ಬೇಕು. ಇದನ್ನೊಂದು ಯಾರಿಗೂ ಮೆಚ್ಚಿಸಲಿಕ್ಕಾಗಿ ತೆಗೆದುಕೊಳ್ಳುವ ವಿಚಾರ ಅಲ್ಲ. ಇದನ್ನು ನನ್ನ ಒಂದು ಜೀವನದ ಅವಿಭಾಜ್ಯ ಅಂಗವಾಗಿ ತೆಗೆದುಕೊಳ್ಬೇಕು, ಆಗ್ಲೇ ಅದು ಸಫಲತೆ ಬರೋದು. ಮುಖ್ಯವಾಗಿ ನಾನು ವಿದ್ಯಾರ್ಥಿ ಆಗಿರುವಾಗ ಸಣ್ಣ ಒಬ್ಬ ಕ್ರೀಡಾಪಟು. ಕ್ರೀಡೆ ಅಂದ್ರೆ ಏನು, ಆ ಕ್ರೀಡಾ ಮನೋಭಾವ ಅಂದ್ರೆ ಏನು, ಅದನ್ನು ನಾನು ಅನುಭವಿಸಿಕೊಂಡು ಬಂದವ. ಅದು ಕ್ರೀಡಾ ಮನೋಭಾವ ಏನು, ಈಗ ಕ್ರೀಡೆಯಿಂದ ನನಗೆ ಏನು ಕ್ರೀಡಾ ಮನೋಭಾವ ಸಿಕ್ಕಿದೆ, ಇಡೀ ಒಂದು ಸಾಮರಸ್ಯ ಬದುಕಿಗೆ ಅದು ಏನು ಪ್ರೋತ್ಸಾಹ ಕೊಟ್ಟಿದೆ, ಇದೆಲ್ಲವನ್ನು ನಾನು ಕಲ್ತುಕೊಂಡು ಬಂದವ. ಅದರ ಇಡೀ ಒಂದು ಸುಖ ನನಗೆ ಗೊತ್ತಿದೆ. ಒಬ್ಬ ಕಲಾವಿದನಾಗಿ, ಸಣ್ಣ ಕಲಾವಿದನಾಗಿ ನಾನು ಈ ಸಾಂಸ್ಕೃತಿಕವನ್ನು ಬಹಳಷ್ಟು ಬೆಚ್ಚಿಕೊಂಡವ, ಅದರ ಸುಖವನ್ನು ನಾನು ಕಂಡವ. ಮುಂದೆ ಒಂದು ತೀರ್ಮಾನ ಮಾಡಿದೆ ಆ ಸಮಯದಲ್ಲಿ, ನಾನು ಮುಂದೆ ನನ್ನ ಜೀವನದಲ್ಲಿ ನನ್ನ ಬದುಕಿನೊಟ್ಟಿಗೆ ನನ್ನ ವೃತ್ತಿಯ ಜೊತೆಯಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕವನ್ನು ನನ್ನ ಅವಿಭಾಜ್ಯ ಅಂಗವಾಗಿ ನನ್ನ ಉಸಿರು ಇರುವಷ್ಟು ಸಮಯ ನಾನು ಅದನ್ನು ಇಟ್ಕೊಂಡು ಹೋಗಬೇಕು ಅಂತ ನಾನೊಂದು ನಿಶ್ಚಯ ಮಾಡಿದ್ದೆ. ಅದನ್ನು ಮುಂದೆ ನಾನು ವೈದ್ಯನಾಗಿ ಬಂದ ಮೇಲೆ ನನ್ನ ಜೀವನದಲ್ಲಿ ಅದು ಈಗ ನಾನು ವಿದ್ಯಾಸಂಸ್ಥೆಯನ್ನು ಕಟ್ಟಿದಾಗ ನನಗೆ ಪ್ರಮುಖವಾಗಿ ನನ್ನ ಎದುರಿನಲ್ಲಿ ಕಂಡದ್ದು ನನ್ನ ಹಾಗೆ ಬದುಕುವುದು ಅಂತ ಅದೆಷ್ಟೋ ವಿದ್ಯಾರ್ಥಿಗಳ ವರ್ಗ. ಆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಶಕ್ತಿ ಇದೆ ಅದನ್ನು ಅನುಭವಿಸಿದವ ಆ ಸಮಯವನ್ನು. ಅಂತಹ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಸರಿಯಾಗಿ ನಾವು ಮಾರ್ಗದರ್ಶನ ಕೊಡಬೇಕು. ಅದು ಕ್ರೀಡೆ ಮತ್ತು ಸಾಂಸ್ಕೃತಿಕ ಎರಡು ಬಹಳ ಪ್ರಮುಖವಾದಂಥ ಎರಡು ಅಂಗ. ಆ ಎರಡು ಅಂಗದಲ್ಲಿ ನಾನು ಪ್ರಾಮುಖ್ಯ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ. ತೀರ್ಮಾನ ಮಾಡಿಕೊಂಡು ಅಲ್ಲಿ ನಾನೊಬ್ಬ ಹಿರಿಯನಾಗಿ ಕೂತ್ಕೊಂಡು ಇದಕ್ಕೆ ಸಂಬಂಧಪಟ್ಟ, ಈ ಕ್ರೀಡೆಗೆ ಸಂಬಂಧಪಟ್ಟ ಅದೆಷ್ಟೋ ಪ್ರತಿಭೆಗಳನ್ನು ನಾನು ಎಲ್ಲೆಲ್ಲಿ ಹಳ್ಳಿಗಳಲ್ಲಿ, ಪೇಟೆಗಳಲ್ಲಿ, ಲೋಕದಲ್ಲಿ ಕಾಣ್ತಾ ಇದ್ದೆ, ಅವರನ್ನು ಆಯ್ದು ತರ್ತೇನೆ. ಹಾಗೆ ಸಾಂಸ್ಕೃತಿಕದಲ್ಲಿ ಇದ್ದಂತಹ ದಿಗ್ಗಜರು, ಯಾರಿಗೆ ಶಾಸ್ತ್ರೀಯ ಜಾನಪದದ ಕಲೆ ಮೇಲೆ ಆಸಕ್ತಿ ಇದೆ, ಅವರನ್ನು ಆಯ್ದವರು ತರ್ತೇನೆ. ತಂದು ನಮ್ಮಲ್ಲಿ ಬಂದು ಅವರಿಗೆ ಆಶ್ರಯ ಕೊಟ್ಟು ಉಚಿತ ಶಿಕ್ಷಣವನ್ನು ಕೊಟ್ಟು, ಅವರಿಗೆ ಸಂಪೂರ್ಣ ಉಚಿತ. ಈಗ ಕ್ರೀಡೆಗೆ ಸಂಬಂಧಪಟ್ಟ 800 ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿದ್ದಾರೆ. ಇನ್ನು ಸಾಂಸ್ಕೃತಿಕಕ್ಕೆ ಸಂಬಂಧಪಟ್ಟ 370 ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿದ್ದಾರೆ. ಇವರು ಸಂಪೂರ್ಣ ಉಚಿತ ಶಿಕ್ಷಣ ಅಡಿಯಲ್ಲಿರುವಂಥ ವಿದ್ಯಾರ್ಥಿಗಳು ಬಂದು ಅವರಿಗೆ ಸರಿಯಾದ ತರಬೇತಿದಾರರಿಂದ ತರಬೇತಿ ಕೊಟ್ಟು ಅವರನ್ನು ಬೇರೆ ಬೇರೆ ಹಂತದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನು ಕ್ರೀಡೆಯಲ್ಲಿ ಸಾಂಸ್ಕೃತಿಕವಾಗಿ ಗಟ್ಟಿ ಮಾಡಿಕೊಂಡು ಲೋಕದಲ್ಲಿ ಒಂದು ಜೀವನ ಉಲ್ಲಾಸವನ್ನು ಮಾಡಿಕೊಂಡು ಹೋಗುವುದು ನನ್ನ ಒಂದು ಆಯಮಾನ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಂಸ್ಥೆಯಲ್ಲಿ ಅವರ ಆ ಪ್ರತಿಭೆಯನ್ನು ಬೇರೆ ಬೇರೆ ಹಂತದಲ್ಲಿ ತೋರಿಸಿಕೊಂಡು ಮುಂಚೂಣಿಯಲ್ಲಿ ಇದ್ದಾರೆ.
ಎಸ್ ಸರ್, ಅದ್ಭುತ ಸರ್. ನಿಮ್ಮ ಮೇಲಿರುವಂತಹ ಗೌರವ ಇನ್ನೂ ಕೂಡ ಜಾಸ್ತಿ ಆಯಿತು ಅನ್ನುವಂಥ, ಯಾಕಂದ್ರೆ ತಾವೊಂದು ಮಾತು ಹೇಳಿದ್ರಿ, ತಮ್ಮ ಒಂದು ಯುವಕರಾಗಿದ್ದಾಗ ಕ್ರೀಡೆಯಲ್ಲಿ ಇಂಟ್ರೆಸ್ಟ್ ಇತ್ತು, ಅದೇ ರೀತಿ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ನನಗೆ ಆಸಕ್ತಿ ಇತ್ತು ಅನ್ನುವಂಥದ್ದು. ಸೊ ಹಾಗಾಗಿ ನನ್ನ ಕಣ್ಣ ಮುಂದಿರುವಂತಹ ಮಕ್ಕಳು ಕೂಡ, ವಿದ್ಯಾರ್ಥಿಗಳು ಕೂಡ ಇದರ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಆಸೆಯಲ್ಲಿ ತಾವು ಇದ್ದೀರಾ, ಅದಕ್ಕೋಸ್ಕರ ಇಂತಹ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ನಾನು ಆಗ ಕೇಳಿದಂತಹ ಪ್ರಶ್ನೆ, ಶಿಕ್ಷಣದ ಜೊತೆಗೆ ಯಾವ ರೀತಿ ಸಾಂಸ್ಕೃತಿಕ ಮತ್ತು ಕ್ರೀಡೆಯ ಕ್ಷೇತ್ರದಲ್ಲಿ ಸಾಧನೆ ಆಗ್ತಾ ಇದೆ ಬಿಕಾಸ್ ಆಫ್ ಮೋಹನ್ ಆಳ್ವ ಅವರಲ್ಲೇ ಇರುವಂತಹ ಒಂದು ಆಶಾಭಾವನೆ ಏನಿದೆ, ಏನಾದ್ರೂ ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನುವಂಥದ್ದು. ಸರ್, ಈಗ ತಾವು ಹೇಳಿದಂತಹ ಮಾತು, ಕ್ರೀಡೆ ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ಉತ್ತಮ ವ್ಯಕ್ತಿಯನ್ನಾಗಿ ರೂಪಣೆ ಮಾಡುತ್ತೆ. ಯಾಕಂದ್ರೆ ಅನೇಕ ಜನರು ಹೇಳ್ತಾರೆ, ಓದ್ಬೇಕು, ಕಲಿಬೇಕು, ಬೇಡ ಕ್ರೀಡೆ ಬೇಡ, ಸಾಂಸ್ಕೃತಿಕ ಕಲೆಗಳು ಯಾವುದು ಬೇಡ, ಮಾರ್ಕ್ಸ್ ಮಾತ್ರ ಬೇಕು ಅನ್ನೋಂಥದ್ದು. ತಾವು ಹೇಳ್ತಾ ಇದ್ರೆ ಇಲ್ಲ, ಕ್ರೀಡೆ ವ್ಯಕ್ತಿತ್ವ ವಿಕಸನ ಆಗುತ್ತೆ. ಹೌ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅನೇಕ ಪೋಷಕರು ಇದ್ದಾರೆ, ಅನೇಕ ಜನರು ನೋಡ್ತಾ ಇದ್ದಾರೆ, ಯಾಕೆ ಕಳಿಸ್ಬೇಕು, ಯಾಕೆ ಅದಕ್ಕೆ ಕಳಿಸ್ಬೇಕು, ಕೇವಲ ಓದಿದ್ರೆ ಸಾಕಲ್ವಾ, ಮಾರ್ಕ್ಸ್ ಸಾಕಲ್ವಾ, ಇದು ಜೀವನ ರೂಪಿಸುತ್ತೆ. ಏನ್ ಹೇಳ್ತಾರೆ ಸರ್? ಒಂದು ಕ್ರೀಡೆ ನಮ್ಮ ಬದುಕಿನಲ್ಲಿ ಆರೋಗ್ಯಕ್ಕೆ ಬಹಳಷ್ಟು ಒಂದು ಒತ್ತನ್ನು ಕೊಡುವಂಥ ಒಂದು ಕ್ರೀಡೆ. ಯಾರು ಕ್ರೀಡಾಪಟು ಇದ್ದಾನೆ ಅವನಿಗೆ ಬಹಳ ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡುವಂಥ ಒಂದು ಬಹಳ ದೊಡ್ಡ ಒಂದು ಅದು ಕೊಡುಗೆ. ಯಾರಿಗೆ ಆರೋಗ್ಯ ಬೇಡ ಹೇಳಿ? ಆರೋಗ್ಯ ಬೇಕು ಎಂಬವನಿಗೆ ಕ್ರೀಡೆಯ ಆಸಕ್ತಿ ಇದ್ದರೆ ಅವನಿಗೆ ಬಹಳ ಒಳ್ಳೆಯ ಒಂದು ಆರೋಗ್ಯ ಕಾಪಾಡಲಿಕ್ಕೆ ಸಾಧ್ಯ. ಕ್ರೀಡೆ ಆಡುವಾಗ ನಮಗೊಂದು ಎಷ್ಟು ಖುಷಿ ಆಗ್ತದೆ, ನಮಗೆ ಒಂದು ಎಷ್ಟು ಖುಷಿ, ಆ ಒಂದು ಖುಷಿ ಏನು ಹೇಳಿ. ಅದು ಆಡುವಾಗ ನಮ್ಮ ಎದುರಿನಲ್ಲಿ ನಾವು ಆಟ ಆಡುವಂತ ಯಾವುದೇ ಒಂದು ವ್ಯಕ್ತಿಯೊಟ್ಟಿಗೆ ನಮಗೆ ಅವನು ಆ ಜಾತಿ, ಈ ಜಾತಿ, ಅವನು ಇವನು ಎಂಬುದು ಏನಿಲ್ಲ. ನಾವು ಆಡ್ತಾ ಇರುವಾಗ ಒಂದು ಸಾಮರಸ್ಯವಂತ ಬದುಕಿಗೆ ಎಷ್ಟು ಅದೊಂದು ಖುಷಿ ಕೊಡ್ತದೆ ಹೇಳಿ. ಇಡೀ ಒಂದು ಕ್ರೀಡೆಯಿಂದಾಗಿ ಒಂದು ಖುಷಿ, ಸಾಮರಸ್ಯವಂತ ಬದುಕು. ಇವತ್ತು ಒಂದು ಆರೋಗ್ಯ, ಒಂದು ನೆಮ್ಮದಿ, ಖುಷಿ, ಅದರೊಟ್ಟಿಗೆ ಈ ಒಂದು ಸಾಮರಸ್ಯವಂತ ಬದುಕು, ಇದರ ಜೊತೆ ನಾನು ಗೆಲ್ಬೇಕು, ನಾನು ಸೋಲ್ಬಾರ್ದು. ಯಾವ ಕ್ರೀಡಾಪಟುಗಳು ಕೂಡ ಆಟ ಆಡುವಾಗ ನಾನು ಸೋಲ್ಬೇಕು ಅಂತ ಯಾರು ಆಟ ಆಡುದಿಲ್ಲ. ನನ್ನ 100ಕ್ಕೆ 100 ನನ್ನ ಇಡೀ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅವನು ಆಟ ಆಡ್ತಾನೆ, ನಾನು ಗೆಲ್ಲಬೇಕು ಅಂತೇಳಿ. ಗೆದ್ದಾಗ ಅವನು ಖುಷಿ ಪಡ್ತಾನೆ, ಆದ್ರೆ ಜಂಬ ಕೊಚ್ಚುದಿಲ್ಲ. ನಾನು ಗೆದ್ದಂತ ನನ್ನ ಇದನ್ನು ನಾನು ಮುಂದೆ ಉಳಿಸಿಕೊಳ್ಬೇಕು ಎಂಬ ಒಂದು ಮನೋಭಾವ ಇರ್ತದೆ. ಸೋತಾಗ ಧೃತಿಗೆಡುದಿಲ್ಲ. ನಿಜವಾದ ಕ್ರೀಡಾಪಟು, ನಾನು ಇವತ್ತು ಸೋತಿದ್ದೇನೆ, ಇನ್ನೊಮ್ಮೆ ನಾನು ನೋಡ್ತೇನೆ ಎಂಬ ಒಂದು ಕ್ರೀಡಾ ಮನೋಭಾವ ಬರ್ತದೆ. ಒಟ್ಟಿನಲ್ಲಿ ಅವನಿಗೆ ಕ್ರೀಡಾ ಮನೋಭಾವ ಬರ್ತದೆ. ಈ ಕ್ರೀಡಾ ಮನೋಭಾವ ಇದು ಬದುಕಿನ ಒಂದು ಹೇಗೆ ಬದುಕಬೇಕು, ಈ ಜಗತ್ತಲ್ಲಿ ಇಂಥ ಎಲ್ಲ ಸವಾಲುಗಳು ಬರುವಾಗ ನಾನು ಆ ಕ್ರೀಡಾ ಮನೋಭಾವನಿಟ್ಟು ಬದುಕಬೇಕು, ಇಂಥ ಒಂದು ಕೊಡುಗೆ ನಮ್ಮ ಕ್ರೀಡೆಯಿಂದ ಬರ್ತಾ ಇದೆ. ಆದ್ದರಿಂದ ಕ್ರೀಡೆ ಎಂಬುದು ಬೇರೆ ಬೇರೆ ರೀತಿಯಲ್ಲಿ, ಅದು ಪದಕಕ್ಕಾಗಿ ಅಲ್ಲ, ಕೊನೆಗೆ ಬರೋದು ಪದಕಕ್ಕಾಗಿ ಕ್ರೀಡೆ. ಅದು ಕೊನೆಗೆ ಆ ಪದಕದಿಂದ ಅವನಿಗೆ ಖುಷಿ, ಇಡೀ ರಾಜ್ಯಕ್ಕೆ, ದೇಶಕ್ಕೆ ಖುಷಿ, ಅದು ಬೇರೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅವನಿಗೆ ಒಂದು ಆ ಕ್ರೀಡಾ ಮನೋಭಾವ ಎಂಬುದು ಬಹಳ ಮುಖ್ಯ. ಇಂಥ ಕೊಡುಗೆಯನ್ನು ಕೊಡುವಂತಹ ಕ್ರೀಡೆ ಒಂದು ಬದುಕಿನಲ್ಲಿ ಯಾರಿಗೆ ಬೇಡ ಹೇಳಿ? ನಾನು ಇವತ್ತು ಬದುಕ್ತಾ ಇರುವುದು ಆ ಕ್ರೀಡಾ ಮನೋಭಾವದಿಂದ. ನನಗೆ ಇವಾಗ 68 ದಾಟಿ ಹೋಯ್ತು, ನನ್ನ ತಂದೆಗೆ 103 ವರ್ಷ ದಾಟಿ ಹೋಯ್ತು. ನನ್ನ ತಂದೆಯೂ ಇವತ್ತು ಹೇಗೆ ಆ ಕ್ರೀಡಾ ಮನೋಭಾವ ಇಟ್ಟುಕೊಂಡು ಅವರು ಬದುಕ್ತಾ ಇದ್ದಾರೆ, ನಾನು ಕೂಡ ಅದೇ ರೀತಿ ಬದುಕುವ. ಎಸ್ ಸರ್, ಬ್ಯೂಟಿಫುಲ್ ಸರ್. ಪಾಸಿಟಿವ್ ವೈಬ್ರೇಷನ್ ಅನ್ನುವಂಥದ್ದು ಮಾತಾಡುವಾಗ ಯಾಕೆ ಕ್ರೀಡೆ ಬೇಕು ಅನ್ನೋಂಥ ಮಾತು ಕೇಳಿದಾಗ ಎಸ್, ಮೋಹನ್ ಅವರ ಉತ್ತರ ಇದಕ್ಕೆ ಹೇಳುವಂಥದ್ದು. ನಾಯಕನಿಗೆ ಅನುಭವ ಇರಬೇಕು, ನಾಯಕನಿಗೆ ಗೊತ್ತಿರಬೇಕು, ಆತನಿಗೆ ಅನುಭವ ಇದ್ರೆ ಇತರರಿಗೆ ಆತ ಮಾರ್ಗದರ್ಶನ ನೀಡಬಹುದು ಅನ್ನುವಂಥದ್ದು, ಸರಿಯಾದ ಮಾರ್ಗದಲ್ಲಿ ಅವರನ್ನ ಮುನ್ನಡೆಸಬಹುದು ಅನ್ನೋದು. ಎಸ್, ದಟ್ ಇಸ್ ಮೋಹನ್ ಆಳ್ವ ಅನ್ನುವಂಥದ್ದು. ಸೊ ಈ ಸಂದರ್ಭ ನಾಟ್ ಓನ್ಲಿ ಶಿಕ್ಷಣ ಸಂಸ್ಥೆಗಳ ವಿಚಾರ ಬಗ್ಗೆ ಮಾತನಾಡಿದಾಗ ಶೈಕ್ಷಣಿಕ ಕ್ಷೇತ್ರ ಮಾತ್ರ ಅಲ್ಲ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇಡೀ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇಡೀ ವಿಶ್ವ ಪ್ರಸಿದ್ಧಿ ಆಗಿರುವಂತಹ ಒಂದು ಆಳ್ವಾಸ್ ವಿರಾಸತ್, ಅದೇ ರೀತಿ ಆಳ್ವಾಸ್ ನುಡಿಸಿರಿ ಅನ್ನುವಂತಹ ಕಾರ್ಯಕ್ರಮ ಬರುತ್ತೆ. ಅನೇಕ ಜನರಿಗೆ ಗೊತ್ತಿರುವಂತಹ ವಿಚಾರ, ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ, ನೋ ಚಾನ್ಸ್ ಅನ್ನುವಂಥದ್ದು, ನೋ ಡೌಟ್ ಇನ್ ದಟ್. ಆದ್ರೆ ಈ ಒಂದು ಸಂದರ್ಭ ಕೋವಿಡ್ ಅನ್ನುವಂತಹ ಸಂದರ್ಭಗಳಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಸಂದರ್ಭ ಆಳ್ವಾಸ್ ವಿರಾಸತ್, ಆಳ್ವಾಸ್ ನುಡಿಸಿರಿ ನಡೆಯಲ್ವ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಂದ್ರೆ ಅನೇಕ ಜನರು ಕಾಯ್ತಾ ಇದ್ದಾರೆ. ಅಂದ್ರೆ ಇಂತಹ ಹಬ್ಬಗಳನ್ನು ನೋಡಿ ಎಷ್ಟೋ ದಿನಗಳಾಯ್ತು, ಎಷ್ಟೋ ತಿಂಗಳುಗಳಾಯ್ತು, ಇನ್ನು ಮುಂದಕ್ಕೆ ಬೇಕು ಅನ್ನೋದು, ಕಣ್ಣಿಗೆ ಹಬ್ಬಗಳು ಬೇಕು ಅನ್ನೋದು. ಏನ್ ಸರ್, ಏನ್ ಹೇಳ್ತೀರಾ ಮೋಹನ್ ಆಳ್ವ ಅವರು? ಕ್ರೀಡೆ ಬಗ್ಗೆ ನೀವು ಹೇಳಿದ್ರಿ, ನಾನು ಮತ್ತೊಂದು ಹೇಳಿದ್ರು, ನಾವು ಸಾಂಸ್ರಂಗದಲ್ಲೂ ಕೂಡ ಹಾಗೆ ನಮ್ಮ ಮಕ್ಕಳನ್ನು ಅದರಲ್ಲಿ ತೊಡಗಿಸಿಕೊಂಡ್ರೆ ಅಥವಾ ನಾವು ತೊಡಗಿಸಿಕೊಂಡ್ರೆ ನಮ್ಗೊಂದು ಸೌಂದರ್ಯ ಪ್ರಜ್ಞೆ ಬರ್ತದೆ. ಒಂದು ಜೀವನದಲ್ಲಿ ಯಾರಿಗೆ ಸೌಂದರ್ಯ ಪ್ರಜ್ಞೆ ಬೇಡ ಹೇಳಿ? ಈಗ ನೀವು ಎಷ್ಟು ಚಂದ ಕಾಣ್ತೀರಿ, ನಾನು ಈಗ ಬಂದ ಮೇಲೆ ನಾನು ಒಂದು ಡ್ರೆಸ್ ಹಾಕೊಂಡು ಹೇಗೆ ಕೂತ್ಕೊಂಡಿದ್ದೇನೆ, ಇದೊಂದು ಸೌಂದರ್ಯ ಪ್ರಜ್ಞೆ. ಇವತ್ತು ಇಂಥ ಸೌಂದರ್ಯ ಪ್ರಜ್ಞೆ ನಮ್ಗೆ ಜೀವನದಲ್ಲಿ ಬೇಕೇ ಬೇಕು.
ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆ ಅವನು ದೇಶವನ್ನು ಪ್ರೀತಿಸ್ತಾನೆ, ಕಲೆಯನ್ನು ಪ್ರೀತಿಸ್ತಾನೆ, ಕಲಾವಿದನ್ನು ಪ್ರೀತಿಸ್ತಾನೆ, ಸಾಮರಸ್ಯವಂತ ಬದುಕನ್ನು ಪ್ರೀತಿಸ್ತಾನೆ, ಪ್ರಕೃತಿಯನ್ನು ಪ್ರೀತಿಸ್ತಾನೆ. ಅವನು ಈ ದೇಶದ ಬಹಳ ದೊಡ್ಡ ಸಂಪತ್ತು. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನು ಈ ದೇಶವನ್ನು ಪ್ರೀತಿಸುವುದಿಲ್ಲ, ಕಲಾವಿದನ್ನು ಪ್ರೀತಿಸುವುದಿಲ್ಲ, ಕಲೆಯನ್ನು ಪ್ರೀತಿಸುವುದಿಲ್ಲ, ಸಾಮರಸ್ಯವಾದಂತ ಬದುಕನ್ನು ಈ ಪರಿಸರವನ್ನು ಪ್ರೀತಿಸುವುದಿಲ್ಲ. ಅವನು ಈ ದೇಶದ ಅಪಾಯಕಾರಿ ವ್ಯಕ್ತಿ. ಆದ್ದರಿಂದ ನಾವು ಜನ್ಮ ಕೊಟ್ಟ ಮಕ್ಕಳಾಗ್ಲಿ ಅಥವಾ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳಾಗ್ಲಿ ಕ್ರೀಡಾ ಮನೋಭಾವ ಮತ್ತು ಸೌಂದರ್ಯ ಪ್ರಜ್ಞೆ ಇದು ಎರಡನ್ನು ಜೀವನದಲ್ಲಿ ಇಟ್ಕೋಬೇಕು, ವಿದ್ಯೆಯೊಟ್ಟಿಗೆ ಬಳಸಬೇಕು ಅಂತ ಎಂಬುದೇ ನಮ್ದು ಬಹಳ ಉದ್ದೇಶ. ತಾವುಗಳು ನುಡಿಸಿರಿ ವಿರಾಸತ್ನ ಬಗ್ಗೆ ಹೇಳಿ ಬಹಳಷ್ಟು ಕಾಲ್ಗಳು ನನಗೆ ಬರ್ತಾ ಇದೆ, ಬಹಳಷ್ಟು ಆಪ್ತರು ಬೇಸರ ಬರ್ತಾ ಇದ್ದಾರೆ. ಇವತ್ತು ಕೂಡ ಈಗ ಇಲ್ಲಿ ಕಿಗುತ್ತುಕೊಳ್ಳುವ ಮೊದಲು ಒಂದು ನಿಮಿಷದ ಮೊದಲು ನನಗೆ ಕೊನೆಗೆ ಫೋನ್ ಬಂದದ್ದು ನನ್ನ ಗೌರವಾನ್ವಿತ ನನ್ನ ಗುರುಸ್ಥಾನದಲ್ಲಿರುವಂತ ವಿನಯ್ ಹೆಗಡೆ ಅವರು, ನಿಟ್ಲೆ ಸಂಸ್ಥೆಯವರು. ಅವರು ಈಗ ಕೇಳಿದ್ರು ನಂತ ಮಾತಾಡ್ತಾ ಇರುವಾಗ, ಮೋಹನ್ ನಿನ್ನ ಮ್ಯೂಸಿಕ್ ಕಾನ್ಸೆಪ್ಟ್ ಯಾವಾಗ, ಈ ಸಲ ಯಾವಾಗ ನೀನು ಮಾಡ್ತಾ ಇದ್ದಿ ಅಂತ ಕೇಳಿದ್ರು. ಯಾಕೆಂದ್ರೆ ಈಗ ಸಮಯ ಹತ್ರ ಬಂತು, ಅದು ಅವರಿಗೆ ನೆನಪಾಗಿ ಅವರು ಕೇಳಲಿಕ್ಕೆ ಶುರು ಮಾಡಿದ್ರು. ನೋಡಿ ಯಾಕೆಂದ್ರೆ ಎಷ್ಟೋ ಜನರು ಇದನ್ನು ಕಾಯ್ತಾ ಇದ್ದಾರೆ, ಆ ನುಡಿಸಿರಿ ವಿರಾಸತ್. ಖಂಡಿತ ನಾನು ಹೇಳ್ತೇನೆ, ನುಡಿಸಿರಿ ವಿರಾಸತ್ ಎಂಬುದು ನಮ್ಮ ಒಂದು ಜೀವನದಲ್ಲಿ, ಅದು ಪ್ರಮುಖವಾಗಿ ನನ್ನ ಜೀವನದಲ್ಲಿ ನಮ್ಮ ಸಂಸ್ಥೆಯೊಟ್ಟಿಗೆ ಅದು ಬೆರೆತು ಹೋಗಿದೆ. ಅದು ಬಿಟ್ಟು ನಮ್ಮ ಆಳ್ವಾಸ್ ಸಂಸ್ಥೆಯನ್ನು ಯಾರಿಗೂ ಒಂದು ಊಹಿಸಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಬಿಟ್ಟು ಅಂತ ಸ್ಥಿತಿ ಬಂದಿದೆ. ಖಂಡಿತ ಈಗ ಕೊರೋನಾದ ಬಹಳ ದೊಡ್ಡ ಆಪತ್ತಿದೆ, ಬಹಳ ದೊಡ್ಡ ಕಷ್ಟ ಇದೆ. ಕೊರೋನಾ ಇವತ್ತು ನಮಗೆ ಬಹಳ ಬೇರೆ ಬೇರೆ ಪಾಠಗಳನ್ನು ಕಲಿಸಿಕೊಟ್ಟಿದೆ. ಇದೊಂದು ಪಾಠ, ಇದು ನಮಗೆ ಒಂದು ಆಪತ್ತಲ್ಲ, ನಮಗೆ ಸಂಕಟ ಅಲ್ಲ, ನಮಗೆ ರೋಗ ಅಲ್ಲ. ಕೊರೋನಾ ಇವತ್ತು ಬಹಳಷ್ಟು ಪಾಠಗಳನ್ನು ನಮ್ಮ ಬದುಕಿನಲ್ಲಿ ಕಲಿಸಿಕೊಡ್ತಾ ಇದೆ. ಇದರಲ್ಲಿ ಈ ಪಾಠವನ್ನು ಅರಿತುಕೊಂಡು ನನ್ನ ಈ ಒಂದು ನುಡಿಸಿರಿ ವಿರಾಸತನ್ನು ನಿಲ್ಲಿಸುವಂತ ಪ್ರಶ್ನೆ ನಮ್ಮಲ್ಲಿ ಇಲ್ಲ. ಆದರೆ ಆ ವೈಭವೀಕರಣ ಮಾಡಿಕೊಂಡು ಆ 4 ದಿವಸದ ಕಾಲ ಲಕ್ಷ ಜನವನ್ನು ಸೇರಿಸಿಕೊಂಡು 10 ವೇದಿಕೆಗಳಲ್ಲಿ ಆ ರೀತಿ ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಮಾಡುವಂತ ಸ್ಥಿತಿಯಲ್ಲಿ ಈಗ ನಮ್ಮ ಪರಿಸ್ಥಿತಿ ಇಲ್ಲ. ಇದನ್ನು ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಇಚ್ಛೆ ಮಾಡ್ತೇನೆ. ಮತ್ತೆ ಇದು ಮಾಡಬಾರ್ದು. ಹಾಗೆ ಈ ವೈಭವೀಕರಣ ಈ ವರ್ಷದ ಮಟ್ಟಿಗೆ ಖಂಡಿತ ಬೇಡ. ಆದರೆ ಖಂಡಿತ ಆ ನುಡಿಸಿರಿ ವಿರಾಸತನ್ನು ಒಟ್ಟಿಗೆ ಸೇರಿಸಿ ಒಂದು ಸಣ್ಣ ವಿಧದಲ್ಲಿ ಸ್ವಲ್ಪ ಆಸಕ್ತ, ಇದಕ್ಕೆ ಜನಮರಳು ಜಾತಿ ಮರಳು ಅಂತೇಳಿ ಬರೋದು ಬೇಡ, ಸ್ವಲ್ಪ ಬಹಳಷ್ಟು ಒಂದು ಆಸಕ್ತಿ ಇದ್ದಂಥ ಸಮಾನ ಮನಸ್ಕರು ಸೇರಿಕೊಂಡು ಖಂಡಿತ ಈ ವರ್ಷವೂ ಆ ದೇವರು ಅನುಗ್ರಹ ಕೊಟ್ಟರೆ ಎಲ್ಲವೂ ಸುಖಾಂತ್ಯವಾದರೆ ಸಾಂಸ್ಕೃತಿಕವಾದ ಚಟುವಟಿಕೆಯನ್ನು ಒಂದು ಕಡೆಯಲ್ಲಿ ಸೇರಿಕೊಂಡು ಮಾಡಬಹುದು ಎಂಬ ಅನುಮತಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟರೆ ಖಂಡಿತ ಈ ಸಲವು ನುಡಿಸಿರಿ ವಿರಾಸತೆಯನ್ನು ಸಣ್ಣ ಪ್ರಮಾಣದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟುದರಿಂದ ಮಾಡಬೇಕೆಂಬ ಆಶೆಯಲ್ಲಿ ನಾನಿದ್ದೇನೆ. ಓಕೆ ಸರ್, ಅದ್ಭುತವಾಗಿರುವಂಥದ್ದು. ಅದೇ ರೀತಿ ಖುಷಿಯ ವಿಚಾರ ಅಂದ್ರೆ ಆಳ್ವಾಸ್ ವಿರಾಸತ್, ಆಳ್ವಾಸ್ ನುಡಿಸಿರಿ ಏನಿದೆ ಈ ಬಾರಿ ಆಗುತ್ತಾ ಅನ್ನುವಂತಹ ಒಂದು ಅನೇಕ ಜನ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಮೋಹನ್ ಆಳ್ವ ಅವರು ಹೇಳ್ತಾ ಇದ್ದಾರೆ ಎಸ್ ಮಾಡ್ತೀವಿ ಈ ಬಾರಿ ಅನ್ನುವಂಥದ್ದು. ಇದಕ್ಕೆ ಹೇಳುವಂತ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂತ ಹೊರಟಾಗ, ಒಬ್ಬ ವ್ಯಕ್ತಿ ಮುಂದಕ್ಕೆ ಹೋಗ್ತಾನೆ ಅಂತ ಬಂದಾಗ ಅದೆಷ್ಟೇ ಅಡೆತಡೆಗಳು ಬಂದರೂ ಕೂಡ ಆ ವ್ಯಕ್ತಿ ಮುಂದಕ್ಕೆ ಹೋಗ್ತಾನೆ, ಸಾಧನೆ ಮಾಡ್ತಾನೆ ಅನ್ನುವಂಥದ್ದು. ಸೊ ಈ ಬಾರಿ ಆಳ್ವಾಸ್ ವಿರಾಸತ್, ಆಳ್ವಾಸ್ ನುಡಿಸಿರಿ ಆಗುತ್ತೆ. ಆದ್ರೆ ಹಿಂದೆ ಇದ್ದಂತಹ ಒಂದು ಸಂಭ್ರಮದ ಸಡಗರ ಒಂದು ಆಳ್ವಾಸ್ ವಿರಾಸತ್ ಇರಲ್ಲ ಅನ್ನುವಂತಹ ಮಾತುಗಳು ಹೇಳ್ತಾ ಇದ್ದಾರೆ. ಅದೇ ಸರ್, ತಾವು ಒಂದು ಮಾತು ಹೇಳಿದ್ರಿ, ಅಂದ್ರೆ ಆಳ್ವಾಸ್ ವಿರಾಸತ್ ಕಾಲೇಜಿನ ಜೊತೆಗೆ ಆಳ್ವಾಸ್ನ ಜೊತೆಗೆ ಹಾಸು ಹೊಕ್ಕಾಗಿದೆ ಅನ್ನುವಂಥದ್ದು. ಆಳ್ವಾಸ್ನ ಜೊತೆಗೆ ಮಾತ್ರ ಅಲ್ಲ ಸರ್, ಇಡೀ ರಾಜ್ಯದ ಶಿಕ್ಷಣ ಸಂಸ್ಥೆ ಏನಿದೆ, ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿರುವಂತಹ ಒಂದು ವಿರಾಸತ್ ಮತ್ತು ನುಡಿಸಿರಿ. ಅಂದ್ರೆ ಯಾವುದೇ ಶಿಕ್ಷಣ ಸಂಸ್ಥೆ ರಾಜ್ಯದಲ್ಲಿ ಒಂದು ಆಳ್ವಾಸ್ ವಿರಾಸತ್ ಅಥವಾ ಆಳ್ವಾಸ್ ನುಡಿಸಿರಿ ಮಾಡುವಷ್ಟರ ಮಟ್ಟಿಗೆ ಬೆಳೆದಿಲ್ಲ ಅನ್ನುವಂಥದ್ದು. ಅದೇ ರೀತಿ ಅಂತಹ ಸಾಧನೆ ಒಂದು ಕಣ್ಣಿಗೆ ಹಬ್ಬ. ಅಂದ್ರೆ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ, ಯಾವಾಗ ಈ ಕೋವಿಡ್ ಹೋಗುತ್ತೆ, ಯಾವಾಗ ಆಳ್ವಾಸ್ ವಿರಾಸತ್ ಆಳ್ವಾಸ್ ನುಡಿಸಿರಿ ಮತ್ತೆ ನಾವು ನೋಡ್ತೇವೆ ಅನ್ನುವಂಥದ್ದು. ಸೊ ಇಂತಹ ವಿಚಾರಗಳ ನಡುವೆ ಇನ್ನೊಂದು ಕಡೆ ಬರುವಂಥದ್ದು ಈ ಕೋವಿಡ್ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಬರುತ್ತೆ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವೂ ಕೂಡ ಬರುತ್ತೆ. ದೊಡ್ಡ ಮಟ್ಟದ ಪ್ರಶ್ನೆ ಇನ್ನು ಮುಂದಕ್ಕೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಎಲ್ಲ ಕಡೆಗಳಲ್ಲಿ ಅಡ್ಮಿಷನ್ ಪ್ರಾರಂಭವಾಗುತ್ತೆ, ಆದ್ರೆ ಸರ್ಕಾರ ಹೇಳುತ್ತೆ ಶಾಲೆ ಪ್ರಾರಂಭದ ಬಗ್ಗೆ ಸುದ್ದಿ ಇಲ್ಲ. ಇನ್ನೊಂದು ಕಡೆ ಹೇಳುತ್ತೆ ಎಸ್ ಈ ಸಂದರ್ಭ ನಾವು ಶಾಲೆ ಪ್ರಾರಂಭ ಮಾಡ್ತೇವೆ. ಇನ್ನೊಂದು ಕಡೆ ಹೇಳ್ತಾರೆ ಇಲ್ಲ, ಪೋಷಕರು ಹೇಳ್ತಾರೆ ಮಕ್ಕಳನ್ನ ಶಾಲೆ ಕಳಿಸಲ್ಲ, ನಮಗೆ ಮಕ್ಕಳು ಆರೋಗ್ಯ ಇಂಪಾರ್ಟೆಂಟ್ ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್, ಇವೆಲ್ಲ ಒಟ್ಟು ಗೊಂದಲಗಳು? ಖಂಡಿತ ಒಂದು ಮನುಷ್ಯನಿಗೆ ಆರೋಗ್ಯ ಎಂಬುದು ಮುಖ್ಯ, ಅದರಲ್ಲಿ ಎರಡು ಮಾತಿಲ್ಲ. ಆರೋಗ್ಯ ಇಲ್ಲದಿದ್ದರೆ ಏನೊಬ್ಬನಿಗೆ ಮಾಡಲಿಕ್ಕೆ ಸಾಧ್ಯ ಹೇಳಿ? ಖಂಡಿತ ಆರೋಗ್ಯ ಎಂಬುದು ಬಹಳ ಮುಖ್ಯ. ಆದರೆ ಆರೋಗ್ಯದ ಜೊತೆಯಲ್ಲಿ ಒಂದು ವಿದ್ಯೆ ಬುದ್ಧಿ ಎಂಬುದು ಅಷ್ಟೇ ಮುಖ್ಯ ಎಂಬುದು ನಮಗೆ ಗೊತ್ತಿರಬೇಕು. ಕೇವಲ ಒಬ್ಬ ಆರೋಗ್ಯವಂತನಾದರೆ ಸಾಲದು, ಅದರೊಟ್ಟಿಗೆ ವಿದ್ಯೆ ಬುದ್ಧಿ ಎರಡು ಸೇರಿದರೆ ಆ ಮನುಷ್ಯನಿಗೆ ಬೇರೆ ಯಾವ ಸರ್ಕಾರ ಆಗಲಿ ಯಾರ ಒಂದು ಸಹಕಾರ ಬೇಕು ಅಂತಿಲ್ಲ. ಅವನ ಕಾಲಿನಲ್ಲಿ ನಿಂತುಕೊಂಡು ಅವನಿಗೆ ಬೇಕಾದ್ದನ್ನು ಅವ ಮಾಡಿ ದೊಡ್ಡ ಸಾಧಕನಾಗ್ತಾನೆ. ಆದ್ದರಿಂದ ಆರೋಗ್ಯಕ್ಕೆ ನಾವು ಒತ್ತು ಕೊಡಬೇಕು ಇಂಥ ಸಂದರ್ಭದಲ್ಲಿ. ಅದರ ಜೊತೆ ವಿದ್ಯೆ ಬುದ್ಧಿಗೂ ಒತ್ತನ್ನು ಕೊಡಬೇಕು. ಇದರ ಮುಖಾಂತರ ನಾವು ಭವಿಷ್ಯವನ್ನು ಮಾಡಬೇಕು. ನಮ್ಗೊಂದು ಭವಿಷ್ಯ ಎಂಬುದಿದೆ, ಇಂಥ ಭವಿಷ್ಯ ಮಾಡಬೇಕು.
ಈ ದೃಷ್ಟಿಯಲ್ಲಿ ನಾನು ನೋಡುವಾಗ ಕೂತ್ಕೊಂಡು ಆಲೋಚನೆ ಮಾಡುವಾಗ ನನಗೆ ಅಲ್ಲಿ LKG UKG ಓದುವಂತ ಖಾಲಿ ಒಂದು ಒಳಗೆ ಪ್ರವೇಶ ಮಾಡುವಂತ ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಅವರು ನನ್ನ ಕಣ್ಣೆದುರಲ್ಲಿ ಕಾಣ್ತಾರೆ. ನಾನು ದಿನನಿತ್ಯ ನನ್ನ LKG UKG ಮಕ್ಕಳ ಶಾಲೆಗೆ ನಾನು ಹೋಗೋದು, ಅವರೊಟ್ಟಿಗೆ ಕೂತ್ಕೊಂಡು ನಾನು ಆಟ ಆಡಿ ಮತ್ತೆ ನನ್ನ ಚಟುವಟಿಕೆ ಪ್ರಾರಂಭ ಆಗೋದು. ಈಗಲೂ ನನಗೆ ಅವರ ಕಣ್ಣೆದುರಲ್ಲಿ ಅವರ ಕಣ್ಣು, ಅವರ ನಗು, ಅವರ ಖುಷಿ ನನ್ನ ಕಣ್ಣೆದುರಲ್ಲಿ ಕಾಣ್ತಾ ಇದೆ. ಅವರನ್ನೀಗ ನೋಡಿದ್ರೆ ನಾನು 4 ತಿಂಗಳು ಆಗಿದೆ. ನನಗೆ ಆ ಮಕ್ಕಳೊಟ್ಟಿಗೆ ಯಾವಾಗ ನಾನು ಸೇರಿಕೊಳ್ತೇನೆ ಎಂಬುದೇ ನನಗೆ ಆಗ್ತಾ ಇದೆ. ಆ ಮಕ್ಕಳೊಟ್ಟಿಗೆ ಖುಷಿ ಪಡೋದು. ಆಮೇಲೆ ಅಲ್ಲಿಂದ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ನನಗೆ ಕಾಣ್ತಾ ಇದೆ. ಮುಂದೆ ಬಹಳ ಅಗತ್ಯ ಇರುವಂತ. ತಾವು ಒಂದು ಮಾತು ಹೇಳಿದಾಗ ಯು ದ ರೈಟ್ ಪರ್ಸನ್. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ತಮ್ಮಲ್ಲಿ, ಚಿಕ್ಕ ಮಕ್ಕಳನ್ನ ಶಾಲೆ ಕಳಿಸುವಂತದ್ದು ಈ ಸಂದರ್ಭ ಅಂದ್ರೆ ಹೆತ್ತವರು ಕೂಡ ಹೆದರ್ತಾರೆ, ಭಯ ಪಡ್ತಾ ಇದ್ದಾರೆ. ಮೋಹನ್ ಅವರು ತಾವು, ನಾನು ಕೂಡ ನೋಡಿದೆ ಪರ್ಸನಲ್ ಆಗಿ, ಮಕ್ಕಳನ್ನ ಎಷ್ಟು ತಾವು ಪ್ರೀತಿಸ್ತೀರಾ, ಎಷ್ಟು ಇಷ್ಟಪಡ್ತೀರಾ ಅನ್ನೋಂಥದ್ದು. ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ನಾಟ್ ಓನ್ಲಿ ಆಳ್ವಾಸ್ ಅನ್ನುವಂಥದ್ದು ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ಮುತುವರ್ಜಿ ವಹಿಸಲೇಬೇಕು. ಏನ್ ಹೇಳ್ತೀರಾ ಸರ್? ಇದೇ ನಾನು ಮುಂದೆ ಬರ್ತೇನೆ. ಇದು ಹೀಗೆ ಹಾಕೊಂಡು ನಮಗೆ ಪದವಿ ಪೂರ್ವ ಶಿಕ್ಷಣ, ಪದವಿ ಶಿಕ್ಷಣ, ಉನ್ನತ ಶಿಕ್ಷಣ, ವೃತ್ತಿಪರ ಶಿಕ್ಷಣ ಹೀಗೆಲ್ಲ ಬರ್ತದೆ. ಇಂಥ ಆಪತ್ತಿನಲ್ಲಿ ನಾವು ಪ್ರಪ್ರಥಮ ಒಂದು ಈ ಕೊರೋನಾದ ಜೊತೆ ಈಗ ಇದೊಂದು ಸೋಂಕು, ಇದೊಂದು ಸೂಕ್ಷ್ಮಾಣು, ಇದೊಂದು ವೈರಸ್. ಇಂಥ ಸೋಂಕುಗಳು ನಮ್ಮ ಜಗತ್ತಿಗೆ, ನಮ್ಮ ದೇಶಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇಕಾದಷ್ಟು ಬಂದಿದೆ. ನಮ್ಮ ಬದುಕಿನಲ್ಲೂ ಇವತ್ತು ಬೇಕಾದಷ್ಟು ಕಂಡಿದ್ದೇನೆ. ನನ್ನ ಒಂದು 68 ವರ್ಷದಲ್ಲೂ ನಾನು ಕಂಡಿದ್ದೇನೆ. ಮೊನ್ನೆ ಏಡ್ಸ್ ನಂತ ಮಾರಕ ರೋಗವನ್ನು ಕಂಡಿದ್ದೇನೆ. ಅದರ ಹತ್ತಿರದಲ್ಲಿ ಇದ್ದುಕೊಂಡು ಕೆಲಸ ಮಾಡಿದ್ದೇನೆ. ಈಗಲೂ ನನ್ನೊಟ್ಟಿಗೆ ಒಂದು 100 ಜನ ಏಡ್ಸ್ಗೆ ಪಾಸಿಟಿವ್ ಇದ್ದವರು ನಮ್ಮೊಟ್ಟಿಗೆ ಇದ್ದಾರೆ. ನಾನು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನೆ. ಇವತ್ತಿಗೂ ಅದು ನೆಗೆಟಿವ್ ಬರಲಿಲ್ಲ. 25 ವರ್ಷವಾಯಿತು. ಆದರೂ ಇವತ್ತು ಅದರೊಟ್ಟಿಗೆ ನಾವು ಬದುಕ್ತಾ ಇದ್ದೇವೆ. ಇಂಥ ಹಲವು ಇದೆ. ನನ್ನ ಕಣ್ಣೆದುರಲ್ಲಿ ಮಲೇರಿಯಾ ಇದೆ, ಟೈಫಾಯ್ಡ್ ಇದೆ, ಚಿಕನ್ ಗುನ್ಯಾ ಇದೆ, ಬೇಕಾದಷ್ಟುಗಳು ಇದೆ. ಇದರ ಒಟ್ಟಿಗೆ ನಾವು ಬದುಕ್ತಾ ಇದ್ದೇವೆ. ಆದ್ರೆ ಇದೊಂದು ವಿಚಿತ್ರವಾದಂತಹ ಇದನ್ನೊಂದು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಇದನ್ನು ಲೆಕ್ಕಕ್ಕಿಂತ ಜಾಸ್ತಿ ವೈಭವೀಕರಣ ಆಗಿದೆ. ಇಡೀ ಜಗತ್ತಲ್ಲಿ ಇದು ಬರ್ತಾ ಇದೆ, ಬಂದು ಇವತ್ತು ಇಡೀ ಜಗತ್ತಲ್ಲಿದೆ. ಇಂಥ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಇದರ ಒಟ್ಟಿಗೆ ನಾವು ಹೇಗೆ ಇನ್ನು ಮುಂದೆ ಬದುಕಬೇಕು, ಕೇವಲ ಇದೇ ಲೆಕ್ಕಗಳನ್ನು ಕೊಡ್ತಾ ಹೋಗುದಲ್ಲ, ಇದರ ಒಟ್ಟಿಗೆ ನಾವು ಹೇಗೆ ಜೀವನ ಮಾಡುವುದು ಎಂಬುದರ ಬಗ್ಗೆ. ಆಗ ನಮಗೆ ವಿದ್ಯಾಕ್ಷೇತ್ರಕ್ಕೆ ತಾವು ಹೇಳಿದಕ್ಕೆ ಬಂತು. ಬಹಳ ಪ್ರಮುಖವಾಗಿ ಬೇಕಾದ ನಮ್ಮ ವಿದ್ಯಾಕ್ಷೇತ್ರ ಈಗ ಸಂಪೂರ್ಣ ಅದು ನಿಂತು ಹೋಗಿದೆ. ಅದು ನಿಂತು ಹೋಗಿದೆ. 5 ತಿಂಗಳಿಂದ ಇದು ಏನು ಚಟುವಟಿಕೆ ಇಲ್ಲದೆ ಒಂದು ವೇಳೆ ನಿಂತು ಹೋಗಿದೆ. ಯಾವಾಗ ವಿದ್ಯಾ ಚಟುವಟಿಕೆ ನಮ್ಮ ದೇಶದಲ್ಲಿ ಇಲ್ಲ, ಯಾವ ಊರಿನಲ್ಲಿ ಇಲ್ಲ, ಅಲ್ಲಿವರೆಗೆ ಒಂದು ಜೀವನ ಉಲ್ಲಾಸವೇ ಇಲ್ಲ ಅಂತ ನಾನು ಹೇಳುವ. ಒಂದು ಇಡೀ ನಾಡಿಗೆ ಜೀವನ ಉಲ್ಲಾಸವೇ ಇಲ್ಲ. ಯಾವಾಗ ಸ್ಕೂಲ್ಗಳು, ಕಾಲೇಜುಗಳು ಇದು ಯಾವುದು ಪ್ರಾರಂಭ ಆಗುದಿಲ್ಲ, ಅಲ್ಲಿವರೆಗೆ ಏನೇ ಓಪನ್ ಆದರೂ ಕೂಡ ಅದು ಒಂದು ಜೀವನ ಉಲ್ಲಾಸ ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ದೃಷ್ಟಿಯಲ್ಲಿ ಇರುವಾಗ ನಾವು ಆಲೋಚನೆ ಮಾಡಬೇಕಾಗ್ತದೆ. ನಾನು ಹೇಳುವುದು ಈಗ ಉನ್ನತ ಶಿಕ್ಷಣದಲ್ಲಿರುವ, ಕಾಲೇಜ್ ಶಿಕ್ಷಣದಲ್ಲಿರುವ, ಅದರಲ್ಲೂ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಇರುವಂತ ಎಲ್ಲ ಯೂನಿವರ್ಸಿಟಿ ಒಮ್ಮೆ ಓಪನ್ ಆಗಲಿ. ಪ್ರಪ್ರಥಮ ಅವರು ಧೈರ್ಯ ಮಾಡಿಕೊಂಡು ಓಪನ್ ಮಾಡಲಿ. ಅದಕ್ಕೆ ಬೇಕಾಗುವ ಏನು ಇದನ್ನು ತಡೆಯಬೇಕು, ಈ ಕೊರೋನಾ ರೋಗಕ್ಕಾಗಿ ಇವತ್ತು ಇದು ಬರುವಾಗ ಇದನ್ನು ತಡೆಗಟ್ಟುವ ವಿಧಾನ ಇದೆ. ಇದನ್ನೆಲ್ಲ ಪರಿಣಾಮಕಾರಿಯಾಗಿ ನೋಡಿಕೊಂಡು ಇದೆಲ್ಲ ಕ್ಯಾಂಪಸ್ಗಳು ಒಮ್ಮೆ ಏಳಿ ಎದ್ದು ಒಮ್ಮೆ ಅದರಲ್ಲಿ ನೋಡುವ ನಾವು. ಯಾಕೆಂದ್ರೆ ನನಗೆ ಯುವಶಕ್ತಿಯ ಮೇಲೆ ನನಗೆ ಅಪಾರವಾದಂತಹ ಗೌರವ ಇದೆ. ಇವತ್ತು ಯುವಶಕ್ತಿಗೆ ಬೇಕಾದಷ್ಟು ಇಮ್ಯುನಿಟಿ ಇದೆ ಅಂತಲೂ ನಾವು ತಿಳ್ಕೊಂಡವರು. ಅವರಿಗೆ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಬೇಕಾದಷ್ಟಿದೆ. ಇಂಥ ಸಂದರ್ಭದಲ್ಲಿ ನಾವು ಅವರನ್ನು ಇಟ್ಟುಕೊಂಡು ನಮ್ಮಲ್ಲಿ ಒಂದು ಸುಮಾರು ಎಷ್ಟು ಕೋಟಿ ಜನಸಂಖ್ಯೆ ಇವತ್ತು ಇದೆ, ಇಡೀ ದೇಶದ ಒಂದು ಎಷ್ಟು ಕೋಟಿ ಜನಸಂಖ್ಯೆ ಇದು ಪ್ರಶ್ನೆ. ಇದು ಇಂಥ ಮಕ್ಕಳ ಸುರುವಿಗೆ ಡಿಗ್ರಿ ಕಾಲೇಜುಗಳು ಇದೊಮ್ಮೆ ಓಪನ್ ಆಗಲಿ. ಡಿಗ್ರಿ ಕಾಲೇಜ್ ಆಗಬೇಕು. ಎಲ್ಲ ಡಿಗ್ರಿ PG ಕೋರ್ಸು ಮತ್ತೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತ 65 ಯೂನಿವರ್ಸಿಟಿಗಳಿದೆ. ಇದೆಲ್ಲ ಒಮ್ಮೆ ಓಪನ್ ಆಗಲಿ. ಇದು ಒಮ್ಮೆ ಓಪನ್ ಆದ್ಮೇಲೆ ಅದ್ರ ಜೊತೆ ಅಲ್ಲಿಂದ ಪದವಿಗಳಾದ ಮೇಲೆ ಪದವಿ ಪೂರ್ವ ಶಿಕ್ಷಣಕ್ಕೆ ಬರಲಿ. ತದನಂತರ ಪದವಿ ಪೂರ್ವ ಶಿಕ್ಷಣದಲ್ಲೂ ಈಗ 2nd PUCಗಳಿದೆ, ಸುರಿಗೆ ಅದಕ್ಕೆ ಬರಲಿ. 1st PUC ಅನ್ನು ನೆಕ್ಸ್ಟ್ ಓಪನ್ ಮಾಡುವ. ಅಲ್ಲಿಂದ ನಮ್ಮ ಹೈಸ್ಕೂಲ್ನಲ್ಲಿ 10th ಬರುವ, ಆಮೇಲೆ 8th 9th ಬರುವ, ಅಲ್ಲಿಂದ ಒಂದು 6 7 8ಕ್ಕೆ ಬರುವ, ಮತ್ತೆ 1ರಿಂದ 5ಕ್ಕೆ ಪ್ರಾರಂಭ ಮಾಡುವ. ಆಮೇಲೆ ನಮ್ಮ ಮಕ್ಕಳ ಬಗ್ಗೆ ಚಿಂತನೆ ಮಾಡುವ. ಆ ಮಕ್ಕಳನ್ನು ಸಣ್ಣ ಮಕ್ಕಳನ್ನು ತರುವುದಾ ಬೇಡುವ ಎಂಬುದರ ಬಗ್ಗೆ ಚಿಂತನೆ ಮಾಡಿಕೊಂಡು ಅದು ಸ್ವಲ್ಪ ಲೇಟ್ ಆದ್ರೂ ತೊಂದರೆ ಇಲ್ಲ. ಇದೆಲ್ಲವೂ ಇನ್ನು ಸರ್ಕಾರ ಪ್ಲಾನ್ ಮಾಡಿರುವಂತದ್ದು ಮೊದಲಾಗಿ ಶಾಲೆಗಳನ್ನು ಓಪನ್ ಮಾಡಬೇಕು ಅನ್ನೋದು. ಶಾಲೆ ಬೇಕಾ ಬೇಡ ದೊಡ್ಡ ಮಟ್ಟದ ಅಭಿಯಾನ ನಡೆದಿದೆ, ತಮ್ಗೆ ಗೊತ್ತಿದೆ. ಶಾಲೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆ ಸರ್ಕಾರ, ಆದ್ರೆ ಕಾಲೇಜ್ಗಳ ಬಗ್ಗೆ ಹೇಳ್ತಾ ಇಲ್ಲ. ಶಾಲೆಗಳು ಹೇಳುವ ಬದಲು ಇವರು ಶಾಲೆಗಳಲ್ಲಿ ಮೇಲಿಂದ ಬರಲಿ, ಕೆಳಗಿಂದ ಹೋಗುದು ಬೇಡ. ಸುರಿಗೆ ಅಲ್ಲಿಂದ ಮೇಲಿಂದ ಬರಲಿ, ಬಂದುಕೊಂಡು ಆಮೇಲೆ ನಾವು ಕೆಳಗಿನ ಮಟ್ಟಕ್ಕೆ ಬರುವ ಅಂತಿತ್ತು. ನಾನು ದೇವರಲ್ಲೂ ಬೇಡೋದು, ಮುನಿಸಿಕೊಂಡ ದೇವರು, ಆ ಪ್ರಕೃತಿ ದೇವರು, ನೀವು ಸಮಾಧಾನ ಆಗಬೇಕು, ನಮ್ಮನ್ನು ಸುಭೀಷೆಗೆ ತರಬೇಕು, ಆದಷ್ಟು ಬೇಗ ಇದರಿಂದ ಒಂದು ಕೊರೋನಾದಿಂದ ಈ ಆಪತ್ತಿನ ಮುಕ್ತರಾಗಬೇಕು.
ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವು ಕೂಡ ಇದರ ಬಗ್ಗೆ ಬಹಳ ದೊಡ್ಡ ಚಿಂತನೆ ಮಾಡಬೇಕು. ಮಾಡಿಕೊಂಡು ಒಮ್ಮೆ ನಮ್ಮ ಒಂದೊಂದೇ ಕಾಲೇಜುಗಳು ಓಪನ್ ಆಗ್ತಾ 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 ಬರಬೇಕು. ಬಂದು 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 ನಾವು ಈಗ ಕೂಡಲೇ ಇನ್ನು ಇದನ್ನು ತಡ ಮಾಡಬಾರದು. ಸೆಪ್ಟೆಂಬರ್ನಲ್ಲೇ ನಾವು ಇದನ್ನು ಓಪನ್ ಮಾಡುವಂತ ಒಂದು ಸ್ಥಿತಿಗೆ ಬರಬೇಕು ಅಂತ ನಾನು ಕೈ ಮುಗಿದು ಬೇಡಿಕೊಳ್ಳುದು. ನನ್ನ ಇದು ವೈಯಕ್ತಿಕವಾದ ಅನಿಸಿಕೆ. ಇದರ ಬಗ್ಗೆ ಅಪಸ್ವರಗಳು ಇರಬಹುದು, ಆದರೆ ನಾನು ಸ್ಪಷ್ಟವಾಗಿ ಹೇಳುವಂತ ಮಾತು, ಸೆಪ್ಟೆಂಬರ್ನಲ್ಲಿ 18 ವರ್ಷದ ಮೇಲಿನ ಎಲ್ಲಾ ಮಕ್ಕಳ ಇದು ಚಟುವಟಿಕೆಗಳು ಒಮ್ಮೆ ಪ್ರಾರಂಭ ಆಗಲೇಬೇಕು. ಪ್ರಾರಂಭದಲ್ಲಿ ಆಮೇಲೆ 16 ವರ್ಷಕ್ಕೆ ಬರುವ, ಅಲ್ಲಿಂದ 13ನೇ ವರ್ಷಕ್ಕೆ ಬರುವ, ಹೀಗೆ ಹಂತ ಹಂತವಾಗಿ ಕೆಳಗೆ ಬರ್ತಾ ಬರ್ತಾ ಬರುವ ಅಂತ ನನ್ನೊಂದು ಆಶೆ. ಓಕೆ. ಯೋಚನೆ, ಆಲೋಚನೆ, ಮುಂದಾಲೋಚನೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದ್ದಂತಹ ವ್ಯಕ್ತಿ ಮೋಹನ್ ಆಳ್ವ ಅವರು ಹೇಳ್ತಾ ಇದ್ರೆ ಸೆಪ್ಟೆಂಬರ್ ನಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭವಾದ್ರೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು. ಒಂದು ಮಾತು ಹೇಳಿದ್ರಿ ಸರ್, ಎಜುಕೇಶನ್ ಇಲ್ಲ ಅಂತ ಬಂದಾಗ ಆ ಒಂದು ಜೀವನಕ್ಕೆ ಉಲ್ಲಾಸ ಇರಲ್ಲ, ನಾವು ಉಲ್ಲಾಸ ಇಲ್ವೇ ಇಲ್ಲ, ಉತ್ಸಾಹ ಇಲ್ಲ. ನಿಜವಾಗ್ಲೂ ಕೂಡ ಮೋಹನ್ ಆಳ್ವರ ಮಾತುಗಳನ್ನು ಕೇಳಿದಾಗ ಹೌದಲ್ವಾ ಅನ್ನುವಂಥ ಮಾತು ಬರುತ್ತೆ ನನ್ನಲ್ಲೂ ಕೂಡ. ಅದೇ ರೀತಿ ಇನ್ನೊಂದು ಕಡೆ ದತ್ತು ಸ್ವೀಕಾರ ಪದ್ಧತಿ ಇಡೀ ನಮ್ಮ ರಾಜ್ಯಕ್ಕೆ ಮಾದರಿಯಾದಂತಹ ಒಂದು ಶಿಕ್ಷಣ ಸಂಸ್ಥೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಆಗ್ಲೇ ನಾವು ಒಂದು ಮಾತು ಹೇಳಿದ್ವಿ, 160ಕ್ಕೆ 160 ವಿದ್ಯಾರ್ಥಿಗಳು ಫಲಿತಾಂಶ 100ಕ್ಕೆ 100 ಫಲಿತಾಂಶ ಬಂದಿದೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ಈ ದತ್ತು ಸ್ವೀಕಾರ ಪದ್ಧತಿ ಆಳ್ವಾಸ್ ಕಾಲೇಜ್ ಅಂತ ಹೇಳೋ ಮುಂಚೂಣಿಯಲ್ಲಿ ಬರುತ್ತೆ. ಅದಕ್ಕೊಂದು ಆಗ್ಲೇ ನಾನು ಹೇಳಿದೆ ಸರ್, ಹ್ಯಾಟ್ಸ್ ಆಫ್ ಅಂತ ಹೇಳಿ. ಒನ್ಸ್ ಅಗೇನ್ ಈ ದತ್ತು ಸ್ವೀಕಾರ ಪದ್ಧತಿ ಅನೇಕ ಜನರಿಗೆ ಗೊತ್ತಾಗ್ಬೇಕು ಸರ್. ಇಂಥ ಒಂದು ದತ್ತು ಸ್ವೀಕಾರ ಪದ್ಧತಿ ಆಳ್ವಾಸ್ ಕಾಲೇಜ್ ನಲ್ಲಿ ಇದೆ, ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ಅಂದ್ರೆ ಶಿಕ್ಷಣ ಸಂಸ್ಥೆಗಳು ಅಂತ ಬಂದಾಗ ಬೇರೆ ಲೆವೆಲ್ ಅಲ್ಲಿ ನೋಡುವಂತ ಅನೇಕ ಜನರು ಇರ್ತಾರೆ. ಎಸ್ ಸರ್, ಏನ್ ಹೇಳ್ತೀರಾ ಈ ದತ್ತು ಸ್ವೀಕಾರ ಪದ್ಧತಿ ಯಾರೆಲ್ಲ ಇದಕ್ಕೆ ಎಲಿಜಿಬಲ್ ಆಗುತ್ತೆ, ಏನು ಇದಕ್ಕೆ ಮಾನದಂಡಗಳು, ಏನ್ ಕತೆ ಸರ್? ನಾನು ಸಮಾಜದಿಂದ ಪಡೆದುಕೊಂಡಂತ ದುಡ್ಡನ್ನು ಸಮಾಜಕ್ಕೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದವರು. ಇವತ್ತು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಾವು ಪ್ರಮುಖವಾಗಿ ಸಮಾಜದ ದೃಷ್ಟಿಯನ್ನು ಇಟ್ಕೊಂಡು ಮಧ್ಯಮ ವರ್ಗದವರನ್ನು, ಆರ್ಥಿಕ ಕಷ್ಟದವರನ್ನು ಬಹಳ ಮುಖ್ಯವಾಗಿ ಇಟ್ಟುಕೊಂಡು, ನಮ್ದು ಪ್ರೈವೇಟ್ ಸಂಸ್ಥೆ, ನಮ್ದು ಸರ್ಕಾರಿ ಸಂಸ್ಥೆ ಅಲ್ಲ, ಸರ್ಕಾರ ಅನುದಾನಿತ ಸಂಸ್ಥೆ ಅಲ್ಲ, ನಮ್ದು ತೀರಾ ಪ್ರೈವೇಟ್ ಸಂಸ್ಥೆ. ಇಂಥ ಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಂದ, ಅದರ ಪ್ರಯೋಜನ ಪಡೆಯುವಂಥ ವಿದ್ಯಾರ್ಥಿಗಳಿಂದ ಹಣವನ್ನು ನಾವು ಪಡೆದಂಥ ಹಣದಲ್ಲಿ ಬಹಳ ಜಾಗರೂಕತೆ ಮಾಡಿಕೊಂಡು ಕೆಲವು ದತ್ತು ಸ್ವೀಕಾರದ ಯೋಜನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಈ ದತ್ತು ಸ್ವೀಕಾರದ ಯೋಜನೆಯಲ್ಲಿ ಬಹಳ ಪ್ರಮುಖವಾಗಿ ಇರುವಂಥದ್ದು 4 ಪ್ರಮುಖವಾದಂಥ ವಿಚಾರ. ಒಂದು, ಕಲಿಕೆಯಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರೋದು. ಈಗ ನೋಡಿ, ಇಂಥ ರಿಸಲ್ಟ್ ಬಂದಾಗ ಒಮ್ಮೆ ಜಾಗೃತಿ ಉಂಟಾಗ್ತದೆ. ಎಲ್ಲಾ ಮಾಧ್ಯಮದಲ್ಲಿ ಒಂದೊಂದು ವಿಚಾರಗಳು ಬರ್ತಾ ಇರ್ತವೆ. ಆದ್ರೆ ಲೋಕದಲ್ಲಿ ಅದೆಷ್ಟೋ ವಿಚಾರಗಳಿದೆ. ಇಂಥ ಒಂದು ಹುಡುಗ, ಇಂಥ ಒಂದು ಹುಡುಗಿ ಇಂಥ ಸಾಧನೆಯನ್ನು ಮಾಡಿದ್ಲು ಈಗ ಎಂಬ ವಿಚಾರಗಳು ಬರ್ತದೆ. ಕೈಯೇ ಇಲ್ಲದಂತವರು ಕಾಲ್ನಲ್ಲಿ ಬರೆದು ಹೀಗೆ ಮಾಡಿದ್ರು, ಒಂದು ಇಂತೆಂಥ ಒಂದು ಸ್ಲಮ್ ಏರಿಯಾದಲ್ಲಿ ಇದ್ದಂತ ಮಕ್ಕಳು ಹೀಗೆ ಮಾಡಿದ್ರು, ಇದೆಲ್ಲ ಹಲವಾರು ವಿಚಾರಗಳು ಈಗ ಬರ್ತಾ ಇರ್ತದೆ. ಈಗ ರಿಸಲ್ಟ್ ಬಂದ ಕೂಡಲೇ ಒಂದು ಸ್ವಲ್ಪ ದಿನ ಅದೆಲ್ಲ ಇರ್ತದೆ. ತಾವೊಂದು ಮಾತಾಡಿದಾಗ ನೆನಪಾಯ್ತು, ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಬಂಟ್ವಾಳದ ಯುವಕ ಬಂದಿದ್ದ ಹುಡುಗ, ಅಂದ್ರೆ ಆತನಿಗೆ ಕೈ ಇಲ್ಲ, ಕಾಲಿನ ಬೆರಳಿನಲ್ಲೇ ಪರೀಕ್ಷೆ ಬರೆದು ಶಿಕ್ಷಣ ಸಚಿವರು ನೋಡಿದ್ರು. ಕೌಶಿಕ್ ಅನ್ನುವಂಥ ಹುಡುಗ, ನೀವನ್ನೇ ನಾವು ಮಾತಾಡ್ತಿದ್ವಿ ಅವನ ಜೊತೆ. ಏನ್ ಹೇಳ್ತೀರಾ ಸರ್, ಇಂತಹ ಒಂದು ವ್ಯಕ್ತಿಗಳು ಅದೇ ಕೌಶಿಕ್ ಇವತ್ತು ಬಂದು ನಮ್ಮಲ್ಲಿ ದತ್ತು ಸ್ವೀಕಾರಕ್ಕೆ ಬಂದ. ನೀವು ಹೇಳಿದ ಮಾತಿಗೆ ಪೂರಕವಾಗಿ ನಾನು ಹೇಳುದು, ಅದೇ ಕೌಶಿಕ್ ಇವತ್ತು ದತ್ತು ಸ್ವೀಕಾರ ಆಗಿ ನಮ್ಮ ಕಾಲೇಜ್ ಬಂದು ಸೇರ್ತಾನೆ. ಇವತ್ತು ಅದೇ ಅಂಥದ್ದೇ ಒಂದು ಹುಡುಗಿ ಹಿಂದೆ, ಸಬೀನಾ ಎಂಬ ಹುಡುಗಿ 2 ಕಾಲಿನಲ್ಲಿ ಬರೆದುಕೊಂಡು ಅವಳ PUC ಯನ್ನು ಮುಗಿಸಿದ್ಲು, ಡಿಗ್ರಿಯನ್ನು ಮುಗಿಸಿದ್ಲು, ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿದ್ಲು. ಈಗ ನಮ್ಮಲ್ಲಿ ಅವಳು ಒಂದು ಮಕ್ಕಳ ಮೇಲ್ವಿಚಾರಕರಾಗಿ ನನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇದು ಹೇಳುವಂತ ವಿಚಾರ ಅಂದ್ರೆ 4 ವಿಧದ ದತ್ತು ಸ್ವೀಕಾರ. ಒಂದು, ಕಲಿಕೆಯಲ್ಲಿ ಬಹಳ ದೊಡ್ಡ ಅದ್ಭುತವಾದಂತಹ ಸಾಧನೆ ಮಾಡಿದವರಿದ್ದಾರೆ. 625ರಲ್ಲಿ 625, ಹೀಗೆಲ್ಲ ಮಾರ್ಕ್, 600ರಲ್ಲಿ 600, ಇಂಥ ಮಾರ್ಕ್ ಗಳಿಸಿದಂತ ಬಹಳ ವಿದ್ಯಾರ್ಥಿಗಳು ಸಿಗ್ತಾರೆ. ಬಹಳಷ್ಟು ಕೆಲವು ಇದರಲ್ಲಿ ಯಾವುದರಲ್ಲಿ ನಮ್ಮ ಸಂಪತ್ತಿನಲ್ಲಿ ಸ್ವಲ್ಪ ಕಷ್ಟ ಸಾಧ್ಯದಲ್ಲಿದ್ದಾರೆ. ಇಂಥ ವಿದ್ಯಾರ್ಥಿಗಳನ್ನು ನಾವು ದತ್ತು ಸ್ವೀಕಾರ ಮಾಡ್ತೇವೆ. ಅದು ಪ್ರತಿ ನಮ್ಮ ಅಡ್ವರ್ಟೈಸ್ಮೆಂಟ್ ಬರುವಾಗ ಗೊತ್ತಾಗ್ತದೆ ನಿಮಗೆ, ಅಲ್ಲಿ ನಮ್ಮ ದತ್ತು ಸ್ವೀಕಾರದ ಇಡೀ ನಮ್ಮ ಯೋಜನೆ. ಇನ್ನು ಕ್ರೀಡೆಯಲ್ಲಿ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳನ್ನು ನಾನು ದತ್ತು ಸ್ವೀಕಾರ ಮಾಡ್ತೇನೆ. ಸಾಂಸ್ಕೃತಿಕವಾಗಿ ಯಾರು ಆಸಕ್ತಿ ಇದ್ದಾರೆ, ಒಂದು ಕ್ಲಾಸಿಕಲ್ ಶಾಸ್ತ್ರೀಯವಂತ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಪಕ್ಕವಾದ್ಯಗಳಿರ್ಬೋದು, ಅಂಥವರನ್ನು, ಜಾನಪದದ ಕಲೆಯಲ್ಲಿ ಇಂಟ್ರೆಸ್ಟ್ ಇದ್ದವರನ್ನು, ಇಂಥ ಕಲಾವಿದರನ್ನು ನಾವು ತೆಗೆದುಕೊಳ್ತೇವೆ. ಇನ್ನು ಅಂಗ ನ್ಯೂನ್ಯತೆ ಇದ್ದವರು, ಇವತ್ತು ದೈಹಿಕವಾಗಿ ಅಂಗ ನ್ಯೂನ್ಯತೆ ಇದ್ದಂಥ ಒಂದು 4% ಜನಗಳು ನಮ್ಮ ಸಮಾಜದಲ್ಲಿ ನಾವು ಇರುವುದು ನಾವು ಗಮನಿಸಿದ್ದೇವೆ. ಇಂಥ ಮಕ್ಕಳಲ್ಲಿ ಅವರಲ್ಲಿರುವಂಥ ಏನು ಅಂಗ ನ್ಯೂನ್ಯತೆ ಇದೆ, ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ನೋಡಿಕೊಂಡು, ಈಗ ಕಣ್ಣೇ ಕಾಣದಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳನ್ನು ನಾವು ದತ್ತು ಸ್ವೀಕಾರ ಮಾಡಿಕೊಂಡು ನಮ್ಮ ಇದಕ್ಕೆ ತರ್ತೇವೆ. ಇದರ ಒಟ್ಟಿಗೆ ನನ್ನ ಕನ್ನಡದ ಭಾಷೆ, ಆ ಕನ್ನಡದ ಭಾಷೆ ಕನ್ನಡ ಮಾಧ್ಯಮ ಶಾಲೆ, ಇದನ್ನು ಇಷ್ಟೆಲ್ಲ ಮಾಡಿಕೊಡೋದ್ರ ಜೊತೆ ಸ್ವಲ್ಪ ವಿಭಿನ್ನವಾಗಿರುವಂತಹ ವಿದ್ಯಾರ್ಥಿಗಳು, ಅವರನ್ನು ಸ್ವಲ್ಪ ಮೆಂಟಲಿ ಚಾಲೆಂಜ್ ಇರುವಂತಹ ವಿದ್ಯಾರ್ಥಿಗಳು, ಇವರ ಒಂದು ಶಾಲೆಯನ್ನು ನಾನು ರನ್ ಮಾಡ್ತಾ ಇದ್ದೇನೆ. ಇದು ನಮ್ಮ ದತ್ತು ಸ್ವೀಕಾರ ಯೋಜನೆಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು. ಇದು
ನಮ್ಮ ಇಡೀ ವಿದ್ಯಾಸಂಸ್ಥೆಯಲ್ಲಿ 3% ವಿದ್ಯಾರ್ಥಿಗಳು 3,000 ವಿದ್ಯಾರ್ಥಿಗಳು ಇಂಥ ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ. ಇದು ಅವರಿಗೆ ಸಂಪೂರ್ಣ ಉಚಿತ ಶಿಕ್ಷಣ ಅಡಿಯಲ್ಲಿರುವಂತಹ ವಿದ್ಯಾರ್ಥಿಗಳು. ಶಿಕ್ಷಣದಿಂದ ಯಾರು ಕೂಡ ವಂಚಿತರಾಗಬಾರದು ಅನ್ನುವಂಥ ಉದ್ದೇಶದಿಂದ ಅದ್ಭುತವಾಗಿರುವಂತಹ ಒಂದು ದತ್ತು ಸ್ವೀಕಾರ ಪದ್ಧತಿ ಆಳ್ವಾಸ ಶಿಕ್ಷಣ ಸಂಸ್ಥೆಯಲ್ಲಿದೆ. ಅನೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಸರ್, ಈಗ ಈ ಸಂದರ್ಭ ಇದನ್ನ ತಾವುಗಳೇ ಮಾನದಂಡದ ಮೇಲೆ ಆಯ್ಕೆ ಮಾಡ್ತೀರಾ ಅಥವಾ ವಿದ್ಯಾರ್ಥಿಗಳು ತಮ್ಮ ಕಾಲೇಜಿಗೆ ಬರಬೇಕಾ, ಹೇಗೆ ಸರ್? ಆ ಮಾನದಂಡ ಇದ್ದಂಥ ವಿದ್ಯಾರ್ಥಿ ಇದು ಎಲ್ಲರಿಗೂ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ. ಇದು ಈಗ ಇದು ನಮ್ಮ ಜಿಲ್ಲೆಗೆ ಸೀಮಿತವಾದಲ್ಲ, ಇಡೀ ರಾಜ್ಯದಿಂದ ಅದಕ್ಕಾಗಿ ವಿದ್ಯಾರ್ಥಿಗಳು ಬರ್ತಾರೆ. ಇದು ಅವರಿಗೆ ಗೊತ್ತಿದೆ, ಅವ್ರು ಬರ್ತಾರೆ. ಬಂದ ಮೇಲೆ ಅವರ ಎಲಿಜಿಬಿಲಿಟಿ ನೋಡಿಕೊಂಡು ನಾವು ಅದನ್ನು ಸಿಲೆಕ್ಷನ್ ಮಾಡ್ತೇವೆ. ಅದು ವೆರಿ ಟ್ರಾನ್ಸ್ಪರೆಂಟ್, ವೆರಿ ಪಾರದರ್ಶಕ. ಅದು ಜಾತಿ, ಮತ, ಊರು ಇದನ್ನೆಲ್ಲ ಮೀರಿ ಇರುವಂತ ಒಂದು ಕ್ರಿಯೆ. ಅದು ವೆರಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಕ್ರಿಯೆ. ಅದು ಎಲ್ಲರಿಗೂ ಗೊತ್ತಿದೆ. ಇದು ಬಹಳ ಚಂದ ರೀತಿಯಲ್ಲಿ ನಮ್ಮಲ್ಲಿ ಆಗ್ತಾ ಇದೆ. ರೈಟ್. ಅನೇಕ ಜನರು ಕೆಲವರಿಗೆ ಗೊತ್ತಿಲ್ಲದ ಮಾಹಿತಿ ಗೊತ್ತಿಲ್ಲದ ಸಂದರ್ಭಗಳಲ್ಲಿ ಈ ಸಂದರ್ಭಗಳಲ್ಲಿ ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದೇ ರೀತಿ ನಿಜವಾಗ್ಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಒಂದು ಅದ್ಭುತವಾಗಿರುವಂತಹ ಶಿಕ್ಷಣ ಸಂಸ್ಥೆಯ ಬಗ್ಗೆ ನಾವು ಮಾತನಾಡ್ತಿದ್ವಿ. ಡಾಕ್ಟರ್ ಮೋಹನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅದೇ ರೀತಿ ಈ ಸಂದರ್ಭ ದೊಡ್ಡ ಮಟ್ಟದ ಪ್ರಶ್ನೆ ಬರುವಂತದ್ದು, ಕೇಂದ್ರ ಸರ್ಕಾರದ ಹೊಸ ನೂತನ ಶಿಕ್ಷಣ ನೀತಿ ಏನಿದೆ, ಈ ಒಂದು ನೀತಿಯ ಬಗ್ಗೆ ಅನೇಕ ಪರ ವಿರೋಧವಾಗಿರುವಂತಹ ಚರ್ಚೆಗಳೆಲ್ಲವೂ ಕೂಡ ಬರುತ್ತೆ. ಆಗ್ಲೇ ಮೋಹನಾಳ್ ಅವರು ಹೇಳಿದ್ರು ಪ್ರಾದೇಶಿಕ ಭಾಷೆಯ ಬಗ್ಗೆ, ಇದರ ಬಗ್ಗೆಯೂ ಕೂಡ ಒಂದು ಮಹತ್ವವಾಗಿರೋ ತೀರ್ಮಾನವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಏನ್ ಹೇಳ್ತೀರಾ ಸರ್ ಹೊಸ ನೂತನ ಶಿಕ್ಷಣ ಪದ್ಧತಿಯ ಬಗ್ಗೆ? ಬಹಳಷ್ಟು ನನಗೆ ಖುಷಿಯನ್ನು ಕೊಟ್ಟಿದೆ ಈ ನೀತಿಯ ಬಗ್ಗೆ. ಇವತ್ತು ಬಹಳಷ್ಟು ಕೆಲವು ಅಪಸ್ವರಗಳೆಲ್ಲ ಇದ್ದಿರಬಹುದು. ಇವತ್ತು ನಾನು ಕೇಳುವ ಪ್ರಶ್ನೆ, ಯಾವ ಕ್ಷೇತ್ರದಲ್ಲಿ ಕಾಲಕಾಲದಲ್ಲಿ ಬದಲಾವಣೆ ಆಗಲಿಲ್ಲ ಹೇಳಿ? ನಮ್ಮ ಜೀವನ ಶೈಲಿಯಲ್ಲಿ ಇರ್ಬೋದು, ನಮ್ಮ ಎಲ್ಲ ವಿಚಾರದಲ್ಲಿರ್ಬೋದು, ನಮ್ಮ ಎಲ್ಲ ಕ್ಷೇತ್ರಗಳಿರ್ಬೋದು, ಕಾಲಕಾಲಕ್ಕೆ ಅಪ್ಡೇಷನ್ ಆಗ್ತಾ ಹೋಗಿದೆ. ಇಂಥ ಸಂದರ್ಭದಲ್ಲಿ ವಿದ್ಯಾ ನೀತಿಗಳು ಕೂಡ ಕಾಲಕಾಲದಲ್ಲಿ ಬದಲಾವಣೆ ತರಬೇಕಾದ್ದು ನಮ್ಮ ಕರ್ತವ್ಯ. ಯಾಕಂದ್ರೆ ಇಲ್ಲದೆ ಹೋದ್ರೆ ಅದು ಸವಕಲ ನಾಣ್ಯ ಆಗ್ತದೆ. ಯಾವಾಗಲೂ ಚಲಾವಣೆಯಲ್ಲಿ ಇದ್ದಂಥ ನಾಣ್ಯ ಆಗಿ ಉಳಿಬೇಕಾ? ಹಾಗಿರ್ಬೇಕಾದ್ರೆ ಸ್ವಲ್ಪ ಕಾಲದಲ್ಲಿ ನಾವು ಬದಲಾವಣೆ ಆಗ್ತಾ ಹೋಗಬೇಕಾದ ಅನಿವಾರ್ಯತೆ ನಮ್ಮ ಬದುಕಿನಲ್ಲಿ ಇದೆ. ಈ ದೃಷ್ಟಿಯಲ್ಲಿ ಈ ಸಲ ಕೇಂದ್ರ ಸರ್ಕಾರ ಬಹಳ ಒಳ್ಳೆಯ ಆಲೋಚನೆ ಮಾಡಿದೆ. ನಾನೂ ಕೂಡ ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಕಸ್ತೂರಿ ರಂಗಣ್ಣ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಒಂದು ಸಮಿತಿಯನ್ನು ಮಾಡಿಕೊಂಡು ಜ್ಞಾನ ಆಯೋಗ ಸಮಿತಿ ಅಂತ ಹೇಳಿಕೊಂಡು ಕರ್ನಾಟಕದಲ್ಲೂ ಇದಿದೆ, ಎಲ್ಲ ರಾಜ್ಯದಲ್ಲಿದೆ, ಕರ್ನಾಟಕದಲ್ಲೂ ಇದೆ. ಕರ್ನಾಟಕದಲ್ಲೂ ನಾವು 45 ಜನ ಸದಸ್ಯರಿದ್ದೇವೆ. ಅದರಲ್ಲಿ ಒಬ್ಬ ಸದಸ್ಯ ನಾನು ಆಗಿದ್ದೆ, ಈಗಲೂ ಇದ್ದೇನೆ. ಇದ್ದುಕೊಂಡು ನಾವು ಆ ಜ್ಞಾನ ಸಮಿತಿಯಲ್ಲಿ ಇದ್ದುಕೊಂಡು, ಜ್ಞಾನ ಆಯೋಗದಲ್ಲಿ ಇದ್ದುಕೊಂಡು ಹಲವಾರು ರೀತಿಯ ಬೇರೆ ಬೇರೆ ಚರ್ಚೆಗಳು ನಡೀತದೆ. ವಿದ್ಯೆಗೆ ಸಂಬಂಧಪಟ್ಟ, ಕ್ರೀಡೆಗೆ ಸಂಬಂಧಪಟ್ಟ, ಬೇರೆ ಬೇರೆ ಭಾಷೆಗೆ ಸಂಬಂಧಪಟ್ಟ, ಪರಿಸರಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಚರ್ಚೆಗಳು ಅದರಲ್ಲಿ ಆಗ್ತದೆ. ಹಾಕೊಂಡು ಇದು ಒಂದು ರೆಕಮೆಂಡೇಶನ್ ಆಗಿ ಕೇಂದ್ರದ ಮಟ್ಟಕ್ಕೆ ಹೋಗಿ ಅಲ್ಲಿಯೇ ಒಂದು ಸಮಿತಿಯಲ್ಲಿ ನಿರ್ಧಾರ ಆಗಿ ಅದು ಅಲ್ಲಿಂದ ಇದು ಈಗ ಕಸ್ತೂರಿ ರಂಗನ್ ವರದಿಯ ಮುಖಾಂತರ ಇದು ಬಂದಂತ ಒಂದು ನೀತಿ. ಇದು ಜ್ಞಾನ ಆಯೋಗದಿಂದ ಬಂದ ನೀತಿ. ಅದೀಗ MHRD ಮುಖಾಂತರ ಈಗ ಅದು ಬಂದಿದೆ. ಬಹಳ ಒಳ್ಳೆಯ ನೀತಿ. ಇದು ನಿಜವಾಗಿ ನಮ್ಮನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೋಗಿದೆ. ನಮ್ಮನ್ನು ದೇಶೀಯ ಮಟ್ಟಕ್ಕಲ್ಲ, ಜಾಗತಿಕ ಮಟ್ಟದಲ್ಲಿ ಇರುವಂತಹ ವಿಚಾರವನ್ನು ಮಾಡಿದೆ. ಇದರಿಂದ ಬಹಳಷ್ಟು ಭವಿಷ್ಯಗಳು ಇದೆ ಎಂಬುದನ್ನು ನಾನು ಖಂಡಿತ ತಿಳ್ಕೊಂಡಿದ್ದೇನೆ. ಇದು ಇವತ್ತು ಮಾತನಾಡುವಂತ ವಿಚಾರ ಅಲ್ಲ, ಇದರ ಬಗ್ಗೆ ಬಹಳ ಬ್ರಾಡ್ ಆಗಿ ಬೇಕು. ಇದು ಬಹಳ ಒಳ್ಳೆಯ ನೀತಿ. ಇದು 100% ಇದು ಇಂಪ್ಲಿಮೆಂಟ್ ಆಗಬೇಕಾದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಇದಕ್ಕೊಂದು 10 ವರ್ಷ ಸಮಯ ಕೇಂದ್ರ ತೆಗೆದುಕೊಂಡು ಇನ್ನೀಗ 22ರಲ್ಲೇ ಇದು ಪ್ರಾರಂಭ ಆಗ್ತದೆ. ಒಮ್ಮೆ ಕೆಳಗಿನ ಹಂತದ್ದು, ಇಲ್ಲೂ ಕೂಡ ಹಾಗೆ ಅದು ಮೇಲಿಂದ ಬರೋದಲ್ಲ, ಕೆಳಗಿಂದ ಬರಬೇಕಾಗ್ತದೆ. ಇದು ಪ್ರಾರಂಭದಲ್ಲಿ ಅವರು 3 ವರ್ಷದಿಂದ 8 ವರ್ಷದ ಆ ವಯಸ್ಸಿನಲ್ಲಿ ಇದು ಹಂತವಾಗಿ ಬಂದು ಹಾಗೆ ಮುಂದೆ ಬರ್ತದೆ. ಇದರ ಮುಖಾಂತರ ಇವತ್ತು ನಮ್ಮ ಬಹಳ ಮುಖ್ಯವಾಗಿರುವಂತಹ ನಮ್ಮ ಮಾನವ ಸಂಪತ್ತು, ನಮ್ಮ ಕೌಶಲ್ಯಗಳು ಇವತ್ತು ಪಠ್ಯಕ್ಕೆ ಕೇವಲ ಪುಸ್ತಕದ ಒಳಗೆ ಇರುವಂತ, ಇವತ್ತು ನಮ್ಮ ಕ್ಲಾಸ್ ರೂಮ್ ನಲ್ಲಿ ಇರುವಂತ ಪಠ್ಯಕ್ಕೆ ಸೀಮಿತವಾಗದೆ ಅವನ ಒಳಗಿರುವ ಮಾನವ ಸಂಪತ್ತು ಏನಿದೆ, ಅದು ಎಲ್ಲವೂ ಕೌಶಲ್ಯಗಳು ಏನಿದೆ ಆಧಾರಿತವಾದಂತಹ ಶಿಕ್ಷಣ ಇದು. ಇದರಿಂದ ಖಂಡಿತ ನಮಗೆ ಮುಂದೆ ಭವಿಷ್ಯ ಇದೆ. ಜಾಗತಿಕ ಮಟ್ಟದಲ್ಲಿ ನಾವು ಗುರುತಿಸಲ್ಪಡ್ತೇವೆ ಎಂಬುದು ನನಗೆ ಇದರ ಬಗ್ಗೆ ಬಹಳ ಆಶೆ ಇದೆ. ಇದು ಆದಷ್ಟು ಶೀಘ್ರವಾಗಿ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಬರಬೇಕು. ಬಂದಾಗ ಖಂಡಿತ ನಮ್ಮ ದೇಶ ಒಳ್ಳೆ ಒಂದು ಸುಭಿಕ್ಷೆ
ಬರ್ತದೆ ಎಂಬುದು ನನಗೆ ವಿಶ್ವಾಸ. ಓಕೆ, ಇದು ನೂತನ ಶಿಕ್ಷಣ ನೀತಿಯ ಬಗ್ಗೆ ಡಾಕ್ಟರ್ ಮೋಹನ್ ಆಳು ಅವರ ಮಾತುಗಳು. ಇದು ಶಿಕ್ಷಣ ನೀತಿ ಏನಿದೆ ಅದ್ಭುತವಾಗಿರುವಂತದ್ದು, ಜಾಗತಿಕ ಮಟ್ಟದಲ್ಲಿ ನಾವು ಬೆಳಿಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥದ್ದು. ಇನ್ನೊಂದು ಕಡೆ ಸರ್, ಕೌಶಲ್ಯದ ಶಿಕ್ಷಣದ ಬಗ್ಗೆ ಅನೇಕ ಮಾತುಗಳಾಗುತ್ತೆ, ಅನೇಕ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂತದ್ದು. ಅದೇ ಇಂಡಿಯನ್ ಎಜುಕೇಶನ್ ಅಂತ ಬಂದಾಗ ಪುಸ್ತಕದ ಬದನೆಕಾಯಿ ಆಗ್ತಾ ಇದೆ. ಕೌಶಲ್ಯದ ಶಿಕ್ಷಣ ಬೇಕಿತ್ತು ಅನ್ನುವಂಥದ್ದು, ಅದು ಸಿಗ್ತಾ ಇಲ್ಲ, ಈಗ ಆಗ್ತಾ ಇದೆ, ಆಗ್ಬೇಕು ಅನ್ನುವಂತಹ ಮಾತುಗಳು. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಅದೇ ರೀತಿ ಆಳ್ವಾಸ್ ಅಂತ ಬಂದಾಗ ತಾವು ಉದ್ಯೋಗಕ್ಕೋಸ್ಕರ ಮಾಡ್ತಾ ಇರುವಂತಹ ಒಂದು ಜಾಬ್ ಫೇರ್ಗಳು, ದೊಡ್ಡ ಮಟ್ಟದ ಜಾಬ್ ಫೇರ್ಗಳು ತಾವುಗಳು ಮಾಡ್ತಾ ಇದ್ದೀರಾ. ನಮ್ಗೆ ಹೆಮ್ಮೆಯ ವಿಚಾರ. ಇಡೀ ರಾಜ್ಯದಲ್ಲೇ ಅತ್ಯದ್ಭುತವಾಗಿರುವಂತಹ ಜಾಬ್ ಫೇರ್ಗಳು ಆಗ್ತಾ ಇರುವಂತದ್ದು, ಉದ್ಯೋಗಕ್ಕಾಗಿ ಒಂದು ಜಾಬ್ ಫೇರ್ ಆಗ್ತಾ ಇರುವಂತದ್ದು ಆಳ್ವಾಸ್ ಕಾಲೇಜಿನಲ್ಲಿ. ಈ ಒಂದು ಜಾಬ್ ಫೇರ್ಗಳಲ್ಲಿ ಸರಿಯಾಗಿರುವಂತಹ ಒಂದು ಜಾಬ್ಗಳು ತಕ್ಕ ವ್ಯಕ್ತಿಗಳಿಗೆ ಸಿಗ್ತಾ ಇದೆ ಅನ್ನೋ ಪ್ರಶ್ನೆ ಒಂದ್ ಕಡೆ ಬರುತ್ತೆ. ಈ ಜಾಬ್ ಫೇರ್ಗಳು ಎಷ್ಟು ಪೂರಕವಾಗಿರುತ್ತೆ ಒಬ್ಬ ವಿದ್ಯಾರ್ಥಿಯ ಜೀವನಕ್ಕೆ, ಏನ್ ಹೇಳ್ತೀರಾ ಸರ್? ಖಂಡಿತ ನೋಡಿ, ಬೇರೆ ಬೇರೆ ಹಂತದ ಶಿಕ್ಷಣ ಹೇಳಿದೆ. ಪ್ರಾಥಮಿಕ ಶಿಕ್ಷಣ ಹೇಳಿದೆ, ಪದವಿ ಪೂರ್ವ ಶಿಕ್ಷಣ ಹೇಳಿದೆ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ ಆಯ್ತು. ಬಹಳ ಮುಖ್ಯವಾಗಿ ಒಂದು ಪದವಿ ಶಿಕ್ಷಣ. ಒಬ್ಬನ ಜೀವನದಲ್ಲಿ ಒಂದು ಪದವಿ ಎಂಬುದು ಎಷ್ಟು ಪ್ರಾಮುಖ್ಯ ಹೇಳಿ, ಬಹಳ ಮುಖ್ಯ. ಈ ಪದವಿಯನ್ನು ಇಟ್ಕೊಂಡು ಅವನಿಗೆ ನಾಳೆ ಆ ಒಂದು ಕಸುಬು, ಅವನಿಗೊಂದು ಉದ್ಯೋಗ ಬರುವಂಥದ್ದು, ಇದು ಬಹಳ ಪ್ರಮುಖ. ನಾವಂತೂ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಂದು ಪದವಿ ಶಿಕ್ಷಣದಲ್ಲಿ ಇದನ್ನು ಸರಿಯಾಗಿ ಜೋಡಣೆ ಮಾಡಿದ್ದೇವೆ. ಒಬ್ಬ ಪದವಿಗೆ ಬಂದಾಗ ಅದು ಸಾಮಾನ್ಯವಂತ BA BCom BSc ಇರ್ಬೋದು, ಅಥವಾ ಒಂದು ಪ್ರೊಫೆಷನಲ್ ಕಾಲೇಜಿನಲ್ಲಿ ಒಂದು ಬ್ಯಾಚುಲರ್ ಡಿಗ್ರಿ ಮಾಡುವಂಥ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಮೆಡಿಕಲ್ ಇರ್ಬೋದು, ಅಥವಾ ತತ್ಸಮಾನವಂಥ ಮೆಡಿಕಲ್ನ ಫೀಲ್ಡ್ಗಳಿರ್ಬೋದು. ಅವನಿಗೊಂದು ಸ್ಪಷ್ಟವಾದಂಥ ಒಂದು ವಿಚಾರ ಬೇಕು ಅವನಿಗೆ. ನನ್ನ ಪದವಿ ಯಾತಕ್ಕಾಗಿ, ಕೇವಲ ಒಂದು ಗ್ಲಾಮರ್ ಆಗಿ ಪದವಿ ತೆಗೆದುಕೊಳ್ಳುವುದಲ್ಲ, ಒಂದು ಪದವಿ ಯಾತಕ್ಕಾಗಿ. ನಾನು ಒಂದು ಈ ಪದವಿಯಿಂದಾಗಿ ಮುಂದೆ ಏನಾದರೂ ಸರ್ಕಾರಿ ಉದ್ಯೋಗಕ್ಕೆ ಹೋಗೋವನ, ಅದು KS ಇರ್ಬೋದು, IAS ಇರ್ಬೋದು, IPS ಇರ್ಬೋದು, ಇಂಥದ್ದೆಲ್ಲ ನಾವು ಉದ್ಯೋಗಕ್ಕೆ ಹೋಗೋವರ, ಅಥವಾ ಅಲ್ಲ ಸರ್ಕಾರಿ ಉದ್ಯೋಗಕ್ಕಲ್ಲ, ನಾನು ಪ್ರೈವೇಟ್ ಉದ್ಯೋಗಕ್ಕೆ ಹೋಗುವವರು. ಬೇಕಾದಷ್ಟು ಪ್ರೈವೇಟ್ ಇವತ್ತು ಕಂಪನಿಗಳಿದೆ ನಮ್ಮ ಜಗತ್ತಿನಲ್ಲಿ, ದೇಶದಲ್ಲಿ. ಹೀಗಿರುವಾಗ ನಾನು ಪ್ರೈವೇಟ್ ಸಂಸ್ಥೆಗಳಿಗೆ ಹೋಗುವಂಥದ್ದ ಎರಡನೇ ತೀರ್ಮಾನ. ಅದು ಮೂರನೇದು, ಇಲ್ಲ ನಾನು ಉನ್ನತ ಶಿಕ್ಷಣ ಕಲಿಬೇಕು, ನನಗೆ ಖಾಲಿ ಪದವಿ ಸಾಲದು, ನಾನು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಎಂಬ ಒಂದು ಆಲೋಚನೆ. ಅಥವಾ ಇಲ್ಲ, ನಾನು ನನ್ನ ಕಾಲಿನ ಮೇಲೆ ನಿಲ್ಬೇಕು, ನಾನು ಈ ವೃತ್ತಿಯನ್ನು ಮಾಡಿದ ಮೇಲೆ, ಇದನ್ನು ಕಲಿತ ಮೇಲೆ ನನ್ನ ಕಾಲಿನಲ್ಲಿ ನಿಂತುಕೊಂಡು ನಾನು ನನ್ನ ಒಂದು ಕೆಲಸವನ್ನು ನಾನು ಈ ನಾಡಿನಲ್ಲಿ ಮಾಡಬೇಕು, ಈ ತೀರ್ಮಾನ. ಇಂಥ 4 ತೀರ್ಮಾನದ ಜೊತೆಯಲ್ಲಿ ನಮ್ಮ ಪದವಿಗಳು ಇರುವುದು. ಇದು ಬಹಳ ಪ್ರಾಮುಖ್ಯವನ್ನು ಕೊಟ್ಟಿದೆ. ಸೀದಾ ಬಂದು BCom BA ಮಾಡೋದಲ್ಲ, ಏನಾದ್ರು ಒಂದು ಸರಿಯಾದ, ಅಥವಾ ನಾನು ಮುಂದೆ ಸಂಶೋಧನೆಗೆ ಹೋಗ್ತೇನೆ, ಏನು ಒಂದು ಸರಿಯಾದ ರೀತಿಯಲ್ಲಿ ಬೇಕು ಅವರು. ಇಂಥ ಒಂದು ರೀತಿಯನ್ನು ಕೊಟ್ಟು ನಾವು ಅದಕ್ಕೆ ಬೇಕಾಗಿ ಫಸ್ಟ್ ಇಯರ್ನಲ್ಲಿ ಅವರಿಗೆ ಜೋಡಣೆ ಮಾಡ್ತೇವೆ. ನೀನು ಬಂದಂತ ತೆಗೆದುಕೊಂಡಂತ ಈ ಬ್ಯಾಚುಲರ್ ಡಿಗ್ರಿ ಯಾತಕ್ಕಾಗಿ ಹೇಳು, ಅದಕ್ಕಾಗಿ ಹೇಳಿಕೊಂಡು ಅದಕ್ಕೆ ಬೇಕಾಗುವ ಈ ಪಠ್ಯದ ಒಟ್ಟಿಗೆ ಜೋಡಣೆ ಮಾಡಿಬಿಡ್ತೇವೆ. ಅದಕ್ಕೆ ಬೇಕಾಗುವ ತರಬೇತಿ. ಈಗ ಒಬ್ಬನಿಗೆ ಇಲ್ಲ ನಾನು ಉನ್ನತ ಶಿಕ್ಷಣ ಕಲಿಬೇಕು, CA ಕಲಿಬೇಕು, CS ಕಲಿಬೇಕು, ಇಂಥ ಕಲಿಬೇಕು ಅಂತ ಹೇಳಿದ್ರೆ ಸರಿ, ಈ BComನೊಟ್ಟಿಗೆ ಅವನಿಗೆ CA CS ಅನ್ನು ಕಲಿಯುವಂಥದ್ದು. ಅದರ ಜೊತೆ ಒಬ್ಬನಿಗೆ ಇಲ್ಲ ನಾನು ಉನ್ನತ ಶಿಕ್ಷಣಕ್ಕೆ ಹೋಗ್ತೇನೆ, ಸರಿ, ಅದಕ್ಕೆ ಬೇಕಾಗುವ ತಯಾರಿ. CS ಕಲಿಯುವಂಥದ್ದು ಆಳ್ವಾಸ್ನಿಂದಲೇ ಇರುತ್ತೆ ಸರ್, ಹೇಗೆ? ಅಥವಾ ನಮ್ಮಲ್ಲೇ ಇದೆ. ಇದು ದೇಶದಲ್ಲಿ ಒಂದು ಕೆಲವು ಬೆರಳೆಣಿಕೆಯ ಸಂಸ್ಥೆಗಳಿಗೆ ಇವತ್ತು ಕಾಲೇಜಿನ ಒಳಗೆ ಮಾಡಲಿಕ್ಕೆ ಅನುಮತಿ ಕೊಟ್ಟದ್ದು. ಇಲ್ಲದೆ ಇದೆಲ್ಲ ಇರುವುದು ಬೇರೆ ಬೇರೆ ಟ್ಯೂಷನ್ ಅವರು ಕೊಡುವಂಥದ್ದು. ಇವತ್ತು ಕಾಲೇಜಿನೊಳಗೆ ಇರುವುದು ಕೆಲವೇ ಸಂಸ್ಥೆಗಳಲ್ಲಿ, ಅದರಲ್ಲಿ ನಮ್ಮ ಸಂಸ್ಥೆ ಒಂದು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. CS ಇದ್ದು ಇದು ಬಹಳ ಒಳ್ಳೆಯ ಕೆಲಸ ಕೂಡ ನಮ್ಮ ಸಂಸ್ಥೆಯೊಳಗೆ ಆಗ್ತಾ ಇದೆ. ಈ ರೀತಿ ಇದರ ಜೊತೆ ನಮಗೆ ಉದ್ಯೋಗ ಆಗುವಾಗ ಆ ಒಂದು ಮಕ್ಕಳು ಬ್ಯಾಚುಲರ್ ಡಿಗ್ರಿ ಆದ್ಮೇಲೆ ಅವರು ಇರುವಾಗ ಅವ್ರಿಗೊಂದು ಆ ಕಂಪನಿಗಳು ಬಂದಾಗ ಇವತ್ತು ಅವರನ್ನು ಸಿಲೆಕ್ಟ್ ಮಾಡೋದು, ಆ ಒಂದು ಹಬ್ಬವನ್ನು ನೀವು ನೋಡ್ಬೇಕು. ನಾವು ನಮ್ಮ ವಿದ್ಯಾರ್ಥಿಗಳಿಗಾಗಿ ಜಾಬ್ ಮೇಳ, ಆಮೇಲೆ ಇಲ್ಲ ಇಡೀ ರಾಜ್ಯದವರಿಗೆ ದೇಶದವರಿಗೆ ಸೇರಿಕೊಂಡು ಒಂದು ಉದ್ಯೋಗ ಮೇಳ, ಹೀಗೆಲ್ಲ ಹಲವಾರು ರೀತಿಯಲ್ಲಿ ನಾವು ಉದ್ಯೋಗ ಮೇಳವನ್ನು ಮಾಡ್ತೇವೆ. ಇಡೀ ನಮ್ಮ ರಾಜ್ಯ ದೇಶದ ಮಕ್ಕಳು ಕೂಡ ಒಂದು 10-25 ಸಾವಿರ ಮಕ್ಕಳು ನಮ್ಮ ಪ್ರಗತಿ ಉದ್ಯೋಗ ಮೇಳಕ್ಕೆ ಬರ್ತಾರೆ. ನಮ್ಮ ಕ್ಯಾಂಪಸ್ ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಉದ್ಯೋಗ ಮೇಳದಲ್ಲಿ ಭಾಗಿಯಾಗ್ತಾರೆ. ಇನ್ನು ನಮ್ಮ ಹೀಗೆ ಇದು ನಡೀತಾ ಹೋಗ್ತದೆ. ಒಂದು 300ಕ್ಕೂ ಮಿಕ್ಕಿದಂತಹ ಕಂಪನಿಗಳು ನಮ್ಮ ಪದವಿ ಕಾಲೇಜುಗಳಿಗೆ ಬರ್ತದೆ. ಅದು ಇಂಜಿನಿಯರಿಂಗ್ ಕಾಲೇಜಿಗೆ, ನಮ್ಮ ಪದವಿ ಕಾಲೇಜಿಗೆ ಬರ್ತದೆ, ಬಂದು ಆಗ್ತದೆ. ಇದು ಬಹಳ ಮುಖ್ಯ. ಅದು ಕೂಡ ಬಹಳ ಗಮ್ಮತ್ತದು. ಅದು ಯಾಕೆ ಅಂತ ಕೇಳಿದ್ರೆ, ಈ ವಿದ್ಯಾರ್ಥಿಗಳು ಅವನೊಂದು ಫೈನಲ್ ಇಯರ್ ನಲ್ಲಿ ಇರುವಾಗ ಆ ಇಡೀ ಒಂದು 4-5 ಕಂಪನಿಗಳಿಗೆ ಸಿಲೆಕ್ಟ್ ಆಗೋದು, ಅವನ ಆಯ್ಕೆ ಮಾಡೋದು, ಅಲ್ಲಿ ಅವನಿಗೆ ಸಂಬಳ ನಿರ್ಧಾರ ಆಗೋದು, ಇದು ಬಹಳ ಖುಷಿ. ಇದು ನಾನು ಬಹಳ ಪರಿಣಾಮಕಾರಿಯಾಗಿ ಆ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳವನ್ನು ಮಾಡ್ತಾ ಬಂದಿದ್ದೇವೆ. ಅದು ಈ ವರ್ಷವೂ ನಾವು ಮಾಡ್ತೇವೆ.
ಮಾಡಿಕೊಂಡು ಬಹಳಷ್ಟು ಮಕ್ಕಳಿಗೆ ಒಂದು ಪದವಿಯೊಟ್ಟಿಗೆ ಒಂದು ಉದ್ಯೋಗ ಸಿಗ್ತದೆ. ಇದು ಬಹಳ ಮುಖ್ಯ, ಬೇಕೇ ಬೇಕು. ಕರೆಕ್ಟ್ ನಿಜವಾಗ್ಲೂ ಅನೇಕ ಶಿಕ್ಷಣ ಸಂಸ್ಥೆಗಳ ಕೇವಲ ನಾವು ಒಂದು ಪಠ್ಯದ ಪುಸ್ತಕದ ಬೋಧನೆಯನ್ನು ಮಾಡಿಕೊಂಡು ಅವರಿಗೊಂದು ಡಿಗ್ರಿ ಕೊಟ್ಟು ನಾವು ಕಲಿಸಿಕೊಡೋದಲ್ಲ, ಡಿಗ್ರಿಯ ಜೊತೆ ಅವರಿಗೊಂದು ಉದ್ಯೋಗಕ್ಕೂ ನಾವು ಮಾರ್ಗದರ್ಶನ ಮಾಡಿಬಿಟ್ರೆ ಇದು ಬಹಳ ಅದ್ಭುತವಾದ ಕೆಲಸ ನಮ್ಮಲ್ಲಿ ಆಗ್ತದೆ. ಅನೇಕ ಶಿಕ್ಷಣ ಸಂಸ್ಥೆಗಳು ಹೇಳುತ್ತೆ ಶಿಕ್ಷಣದ ಜೊತೆಗೆ ನಾವು ಉದ್ಯೋಗ ಕೊಡ್ತೇವೆ, ಆದ್ರೆ ಎಷ್ಟು ಸಂಸ್ಥೆಗಳು ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅಂತ ಬಂದಾಗ ಇದು ಅತಿಶಯೋಕ್ತಿ ಅಲ್ಲ, ತಮ್ಗೆ ಗೊತ್ತಿರುವಂತಹ ಮಾತುಗಳು ನೇರವಾಗಿ ತಮ್ಮ ಕಣ್ಣೆ ಮುಂದಿರುವಂತಹ ವಿಚಾರ ಕೂಡ. ಪ್ರಗತಿ ಅನ್ನುವಂತಹ ಉದ್ಯೋಗ ಮೇಳ ನಡೆಯುತ್ತೆ, ಜಾಬ್ ಫೇರ್ ನಡೆಯುತ್ತೆ, ದೇಶದ ರಾಜ್ಯದ ಪ್ರತಿಷ್ಠಿತ ಕಂಪನಿಗಳು ಆವಾಗ ಆ ಭಾಗದಲ್ಲಿ ಸೇರುತ್ತೆ. ಅಂದ್ರೆ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ, ಆ ಜಾಬ್ ಫೇರ್ ನಲ್ಲಿ ಭಾಗವಹಿಸಿದ್ದಾರೆ, ಆ ಜಾಬ್ ಫೇರ್ ನಲ್ಲಿ ಭಾಗವಹಿಸಿ ಅನೇಕ ಉದ್ಯೋಗಗಳು ಅವರಿಗೆ ಸಿಕ್ಕಿ ಅವರ ಜೀವನವನ್ನ ರೂಪಿಸಿಕೊಂಡಂತಹ ಅನೇಕ ವಿದ್ಯಾರ್ಥಿಗಳು ನಮ್ಮ ಕಣ್ಣ ಮುಂದೆ ಯಶಸ್ವಿ ವಿದ್ಯಾರ್ಥಿಗಳಿದ್ದಾರೆ. ಸೊ ಇದು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಹೇಳಿದಂತೆ ನಡೆಯುವಂತಹ ಒಂದು ವೈಖರಿ. ಅಂದ್ರೆ ಶಿಕ್ಷಣದ ಜೊತೆಗೆ ಅವರಿಗೆ ಉದ್ಯೋಗ ಕೊಡುವಂತದ್ದು ಕೂಡ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ನಡೀತಾ ಇದೆ. ಕೋವಿಡ್ ಅಂತಹ ಸಂದರ್ಭಗಳಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂತಹ ಸಂದರ್ಭಗಳಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳ ಮುಂದೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಮೋಹನ್ ಆಳ್ವ ಅವರು. ಅದೇ ರೀತಿ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅಂಡ್ ಸಮಯದ ಅಭಾವ ತುಂಬಾನೇ ಇದೆ, ಅನೇಕ ವಿಚಾರಗಳು ಕೂಡ ಇದೆ, ಅಂದ್ರೆ ಸಮಯದ ಅಭಾವ ಕೂಡ ಇದೆ. ಮೋಹನ್ ಆಳ್ವ ಅವರು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಬಂದಿದ್ದೀರಾ, ಮಾತಾಡಿದ್ದೀರಾ ಸರ್. ಈ ಸಂದರ್ಭ ಆಗ್ಲೇ ನಾನು ಹೇಳ್ತಾ ಇದ್ದೆ, ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಬಂದಿದ್ದೀರಾ, ವೈದ್ಯಕೀಯ ಕ್ಷೇತ್ರದವರು ಬಂದಿದ್ದಾರೆ, ಅನೇಕ ಬ್ಯಾಂಕಿಂಗ್ ಕ್ಷೇತ್ರದವರು ಕೂಡ ಬಂದಿದ್ದಾರೆ, ಶಿಕ್ಷಣ ಕ್ಷೇತ್ರದ ದಿಗ್ಗಜರು ತಾವು ಬಂದಿದ್ದಾರೆ. ಕೊನೆಯದಾಗಿ ಸರ್, ಈ ಸಂದರ್ಭ ನಾಡಿನ ಜನತೆಗೆ, ಅದೇ ರೀತಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇರುವವರಿಗೆ, ಅನೇಕ ವಿದ್ಯಾರ್ಥಿಗಳು ಅನೇಕ ಪೋಷಕರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಜೊತೆಗೆ ಎಲ್ರಿಗೂ ಕೂಡ ಹೇಳುವಂತಹ ತಮ್ಮ ಮಾತು, ಅದೇ ರೀತಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ನಾನೀಗ ಸೇರ್ಬೇಕು ಅಥವಾ ಅನೇಕ ವಿದ್ಯಾರ್ಥಿಗಳು ಸೇರ್ಬೇಕು ಅಂತ ಹೇಳಿದ್ರೆ ಅವರಿಗೆ ತಾವು ಹೇಳುವಂತಹ ಮಾತುಗಳು. ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಸ್ಪಷ್ಟವಾಗಿ ಹೇಳುವುದಾದರೆ ಬಹಳ ದೊಡ್ಡ ನಾವು ಆಪತ್ತಿನಲ್ಲಿ ಈಗ ಇದ್ದೇವೆ, ಇಡೀ ನಾಡೇ ಬಹಳ ದೊಡ್ಡ ಆಪತ್ತಿನಲ್ಲಿದ್ದೇವೆ. ಬಹುಶಃ ನಾವು ಯಾರೂ ಇಂಥ ಆಪತ್ತನ್ನು ನಮ್ಮ ಜೀವನದಲ್ಲಿ ಕಾಣಲಿಲ್ಲ. ಹಿರಿಯರು ಕೂಡ ಹೇಳ್ತಾರೆ ಇದು ಬಹಳ ದೊಡ್ಡ ಆಪತ್ತು ಅಂತೇಳಿ, ಬಹಳ ವಿಚಾರವಂತರು ಹೇಳ್ತಾ ಇದ್ದಾರೆ ಇದು ಬಹಳಷ್ಟು ವರ್ಷದ ಮೇಲೆ ಬರುವಂಥ ಇಂಥ ದೊಡ್ಡ ಆಪತ್ತು. ನಾವು ಸುನಾಮಿ ನೋಡಿದ್ದೇವೆ, ಬೇಕಾದಷ್ಟು ಭೂಕಂಪಗಳನ್ನು ಕಂಡಿದ್ದೇವೆ, ಬೇಕಾದಷ್ಟು ರೋಗಕ್ಕೆ ಸಂಬಂಧಪಟ್ಟ ಆಪತ್ತನ್ನು ಕಂಡಿದ್ದೇವೆ. ಆದರೆ ಈಗಂತೂ ಇದು ಇಡೀ ಒಂದು ಅಲ್ಲೋಲ ಕಲ್ಲೋಲ ಆದಂಥ ಪರಿಸ್ಥಿತಿಯಲ್ಲಿ ಇದೆ. ನನ್ನ ಅನಿಸಿಕೆ ಇಷ್ಟೇ, ಇದರ ಬಗ್ಗೆ ಭಾಳ ಮುಖ್ಯವಾಗಿ ವೈದ್ಯರು ಹೋರಾಟ ಮಾಡಬೇಕು. ನಾನೊಬ್ಬ ವೈದ್ಯನಾಗಿ ನಾನು ಸಣ್ಣ ವೈದ್ಯ, ನಾನೇನು ಭಾಳ ದೊಡ್ಡ ದಿಗ್ಗಜ ವೈದ್ಯನಲ್ಲ, ನಾನು ದೊಡ್ಡ ಮಾಸ್ಟರ್ ಡಿಗ್ರಿ ಮಾಡಿದವನಲ್ಲ, ನಾನು ದೊಡ್ಡ ಸಂಶೋಧಕನಲ್ಲ, ನಾನೊಬ್ಬ ಮನೆ ವೈದ್ಯನಾಗಿ ಕೆಲಸ ಮಾಡಿಕೊಂಡು ನನ್ನ ಪ್ರೊಫೆಷನ್ ಪ್ರಾರಂಭ ಮಾಡಿದವ. ನಾನೊಬ್ಬ ಮನೆ ವೈದ್ಯ ಎಂಬ ಒಂದು ವಿಚಾರದಲ್ಲಿ. ಆಮೇಲೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಣ್ಣ 100 ಬೆಡ್ಡಿನ ಆಸ್ಪತ್ರೆಯನ್ನು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ರನ್ ಮಾಡಿಕೊಂಡಿರುವವ. ನಾನು ಸ್ವಲ್ಪ ಎಲಪತಿ, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ ಇದರ ಎಲ್ಲ ಪರಿಚಯಗಳು ಇದ್ದವ ಮತ್ತು ಅದರ ಕಾಲೇಜುಗಳು ಇದ್ದವ, ಅದರ ಆಸ್ಪತ್ರೆಯೂ ಇದ್ದವ, ಹೀಗೆ ಇದ್ದುಕೊಂಡವ. ನನ್ನ ಅನಿಸಿಕೆ ಇಷ್ಟೇ, ಇದರ ಬಗ್ಗೆ ಹೋರಾಟ ಮಾಡಬೇಕಾದ್ದು ವೈದ್ಯರು ಮತ್ತು ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಜನಗಳು. ಇದನ್ನು ಬಿಟ್ಟು ನಮ್ಮ ಖಂಡಿತ ಯಾರು ತಪ್ಪು ತಿಳ್ಕೋಬಾರ್ದು, ಇದನ್ನು ಜಿಲ್ಲಾ ಆಡಳಿತ ಅಥವಾ ಪೊಲೀಸ್ ಇಲಾಖೆ ಅಥವಾ ಇದನ್ನು ಕೇವಲ ಒಂದು ರಾಜಕಾರಣಿಗಳು ಇವರೇ ನಿರ್ಧಾರ ಮಾಡುವಂಥ ಸಮಯ ಅಲ್ಲ. ಇದು ನಿಜವಾಗಿ ಇದಕ್ಕೆ ಹೋರಾಟ ಮಾಡಬೇಕಾದ್ದು ನಿಜವಾದ ವೈದ್ಯರು ಮತ್ತು ಅದಕ್ಕೆ ಸಂಬಂಧಪಟ್ಟ, ಅದು ಯಾವುದೇ ಪತಿ ಆಗಿರ್ಬೋದು, ಎಲಪತಿ ಆಗಿರ್ಬೋದು, ಆಯುರ್ವೇದ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟವರು, ಇವರು ಮನಸಾರ ಅದಕ್ಕೆ ಬರಬೇಕು. ಖಂಡಿತ ಈಗ ಅದಕ್ಕೆ ನ್ಯಾಯ ಸಿಗ್ತಾ ಇಲ್ಲ. ಇಂಥ ಒಂದು ಕೊರೋನಾದ ಹೆದರಿಕೆಯಲ್ಲಿ ಇವತ್ತು ಬಹಳಷ್ಟು ಕೆಲವು ಬೇರೆ ಬೇರೆ ಆಪತ್ತು ಇರುವವರಿಗೆ ಚಿಕಿತ್ಸೆ ಸಿಗದಂಥ ಒಂದು ಪರಿಸ್ಥಿತಿಯಲ್ಲಿ ಈಗ ಇರುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ. ಇದು ತರ್ಕಕ್ಕಾಗಿ ಹೇಳುವುದಲ್ಲ, ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಬ್ಬರಿಗೆ ಜ್ವರ ಎಂಬ ಸೋಂಕು, ಜ್ವರಕ್ಕೆ 100 ಅರ್ಥ ಇದೆ, 100 ಕಾರಣಗಳಿದೆ. ಒಂದು ಜ್ವರ ಬಂದು ಇವತ್ತು ಹೋದ್ರೆ ಒಂದು ಫೀವರ್ ಕ್ಲಿನಿಕ್ ಎಂಬುದೇ ಒಂದು ಇದ್ದುಕೊಂಡು ಅವನನ್ನು ಸ್ಕ್ರೀನಿಂಗ್ ಮಾಡುವಂಥ ವಿಧಾನಗಳು, ಆಮೇಲೆ ಒಂದು ಸಾಮಾನ್ಯವಾದಂಥ ಒಂದು ಸಣ್ಣ ಒಂದು ಏನಾದರೂ ಒಂದು ಸೋಂಕುಗಳಿದ್ದರೆ, ಒಂದು ನಮ್ಮ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂಥ ಸೋಂಕುಗಳಿದ್ದರೆಲ್ಲ ಚಿಕಿತ್ಸೆ ಸಿಗದೇ ಇರುವುದು ಇವತ್ತು ಬಹಳಷ್ಟು ಆಪತ್ತುಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾನು ಸ್ವಲ್ಪ ನಮ್ಮ ವೈದ್ಯಕೀಯ ರಂಗವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ವೈದ್ಯರು, ಸಂಶೋಧಕರು, ಎಂತೆಂಥ ವ್ಯಕ್ತಿಗಳು ನಮ್ಮ ಎದುರಿನಲ್ಲಿ ಕಾಣ್ತಾ ಇದ್ದಾರೆ, ಅವರೆಲ್ಲ ಬಂದು ಚಳಿ ಬಿಟ್ಟು ಒಮ್ಮೆ ಈ ರೋಗದ ಎದುರಿನಲ್ಲಿ ನಿಂತುಕೊಂಡು ಹೋರಾಟ ಮಾಡಿಕೊಂಡು ಇಡೀ ಈ ರೋಗಕ್ಕೆ ಒಂದು ಇವತ್ತು ಚಿಕಿತ್ಸೆ ನಮ್ಮ ಎದುರಲ್ಲಿ ವ್ಯಾಕ್ಸಿನೇಷನ್ ಕಾಣದೇ ಇದ್ದಿರಬಹುದು, ನೇರವಾದಂಥ ಚಿಕಿತ್ಸೆ ಇದ್ದಿರಬಹುದು, ಆದರೆ ಇದನ್ನು
ಸಮಾಧಾನ ಮಾಡುವಂತ ಬಹಳ ದೊಡ್ಡ ಸಂಖ್ಯೆಯನ್ನು ನಾವು ಗಮನಿಸ್ತಾ Yes, yes, ಇದ್ದೇವೆ. ನಿಜವಾಗ್ಲೂ. ದಿನಕ್ಕೆ 6,000 ಪಾಸಿಟಿವ್ ಬಂದ್ರೆ ಹೌದು. ಅದೇ ದಿನ ಅಲ್ಲೇ ಪೇಪರ್ ಅಲ್ಲಿ 5,000 ನೆಗೆಟಿವ್ ಬರುವುದನ್ನು ಕಂಡಿದ್ದೇನೆ. ಎಂತೆಂತ ದಿಗ್ಗಜರು ಇವತ್ತು, ರಾಜಕಾರಣಿಗಳು, ಸ್ವಾಮೀಜಿಗಳು, ಎಲ್ಲೆಲ್ಲ ದೊಡ್ಡ ದೊಡ್ಡ ಜನಗಳು ಇವತ್ತು 7 ದಿನ 10 ದಿನ ಇದರ ಸೋಂಕಿನಲ್ಲಿ ಇದ್ದುಕೊಂಡು ಹೊರಗೆ ಬಂದು ಅವರು ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಆಶಾದಾಯಕವಾದ ವಾತಾವರಣ ಇದೆ. ಸ್ವಲ್ಪ ವೈದ್ಯರುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಅವರನ್ನು ಕಕ್ಷಿಗಾರನ ಸ್ಥಾನದಲ್ಲಿ ನಿಲ್ಲಿಸಬೇಡಿ. ಇವತ್ತು ಪ್ರೈವೇಟ್ ಸಂಸ್ಥೆಗಳನ್ನು, ಪ್ರೈವೇಟ್ ಯಾವುದೇ ಒಂದು ಇದನ್ನು ಒಂದು ಬೇರೆ ದೃಷ್ಟಿಯಲ್ಲಿ ಜನಗಳು ನೋಡುವ ಹಾಗೆ ಮಾಡಬೇಡಿ. ಸ್ವಲ್ಪ ಒಂದು ಅವರಿಗೆ ಸ್ವಾತಂತ್ರ್ಯ ಕೊಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟುಕೊಂಡು ಇವತ್ತು ಅವರು ಬರಬೇಕು. ಇದು ಆದಷ್ಟು ಬೇಗ ನಮ್ಮಿಂದ ದೂರವಾಗಬೇಕು. ಇಲ್ಲದೆ ಹೋದರೆ ಈ ಕೊರೋನಾದಿಂದ ಸೋಮಾರಿಗಳ ಕಾಲ, ಯಾರು ಕೆಲಸ ಇಲ್ಲದೆ ಬದುಕ್ತಾರೆ ಅವ್ರಿಗೆ ಕಾಲ. ನಮ್ಮಂತ ಇಡೀ ದಿನ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತ ನಮ್ಗೆ ಇದು ಭಾರಿ ಕಷ್ಟ. ನನಗೆ ಒಂದೊಂದು ಗಂಟೆಯನ್ನು ಕಳಿಸಿಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟವಾಗ್ತದೆ. ಇದು ಸೋಮಾರಿಗಳ ಕಾಲ. ಇನ್ನು ಎರಡನೇದು, ಯಾರಿಗೆ ಮೋಸ ಮಾಡಬೇಕು, ಯಾರಿಗೆ ಹಣವನ್ನು ತೆಗೆದುಕೊಂಡ ಹಣವನ್ನು ವಾಪಸ್ ಕೊಡಬಾರದು, ಯಾರಿಗೆ ಕಟ್ಟಬೇಕಾದ ಹಣವನ್ನು ಕಟ್ಟಬಾರದು, ಅವರಿಗೂ ಇದೊಂದು ಕಾಲ. ಇವತ್ತು ಸೋಮಾರಿಗಳಿಗೆ ಕಾಲ. ಇನ್ನು ಬಹಳಷ್ಟು ಇವತ್ತು ಮೋಸ ಮಾಡುವಂತ ಜನಗಳಿಗೂ ಇದೊಂದು ಕಾಲ ಆಗಿದೆ. ಆದ್ದರಿಂದ ಅಂತ ಕಾಲ ಆಗಬಾರ್ದು. ಅಂತ ಸೋಮಾರಿಗಳ ಕಾಲ ಆಗಿ ಹೋಗಿಬಿಟ್ರೆ, ಇವತ್ತು ಇಂಥ ಮೋಸ ಮಾಡುವವರ ಕಾಲವೇ ಆಗಿಬಿಟ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಆದ್ದರಿಂದ ಆದಷ್ಟು ಶೀಘ್ರವಾಗಿ ನಾವು ಹೊರಗೆ ಬರಬೇಕು, ಬಂದು ಸುಭಿಕ್ಷೆಗೆ ಬರಬೇಕು. ನಾನು ಆ ಪ್ರಕೃತಿ ದೇವರಲ್ಲಿ ಕೈ ಮುಗಿದಿಷ್ಟೇ. ದೇವರೇ, ನಾವು ಮಾಡಿದಂಥ ಹಲವಾರು ಪ್ರಕೃತಿ ಅಂತ ಹೇಳಿದ್ರೆ ಅದು ಸೂರ್ಯ, ಚಂದ್ರ, ಆಕಾಶ, ಗಾಳಿ, ಮಣ್ಣು, ನೀರು, ಇಂಥ ಪ್ರಕೃತಿ ದೇವರು ನಮ್ಮ ಮೇಲೆ ಒಂದು ಮುನಿಸಿಕೊಂಡು ಇವತ್ತು ನಾವು ಮಾಡಿದಂಥ ಹಲವಾರು ತಪ್ಪುಗಳಿಂದ ಈ ಒಂದು ಸಂಕಷ್ಟ ನಮಗೆ ಬಂದಿರಬಹುದು. ಮುನಿಸಿಕೊಂಡ ತಾವುಗಳು ಇದನ್ನು ಆದಷ್ಟು ಬೇಗ ನಮಗೆಲ್ಲ ಒಂದು ನೀವು ಸಮಾಧಾನ ಮಾಡಬೇಕು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಬೇಕು, ಅನುಗ್ರಹ ಬೇಕು, ನಮ್ಮನ್ನು ಸುಭಿಕ್ಷೆಗೆ ತರಬೇಕು. ಈ ನಾಡು ಆದಷ್ಟು ಶೀಘ್ರವಾಗಿ ಹಿಂದಿನ ಹಾಗೆ ಪುನಃ ಸುಭಿಕ್ಷೆಗೆ ಬಂದುಕೊಂಡು ಇದೊಂದು ರಾಮರಾಜ್ಯ ಆಗಬೇಕು. ಕೇವಲ ಅಯೋಧ್ಯೆ ನಾವು ಶಂಕುಸ್ಥಾಪನೆ ಮಾಡಿದಲ್ಲ, ಅದರ ನೆಪದಲ್ಲಿ ರಾಮನ ರಾಜ್ಯ ಅಂತ ನಾವು ಕೇಳಿದ್ದೇವೆ. ಅಂತ ರಾಮರಾಜ್ಯ ನಮ್ಮ ಈ ದೇಶ ಆಗಬೇಕು. ಜಗತ್ತಿಗೆ ನಾವೊಂದು ಮಾರ್ಗದರ್ಶಕರಾಗಿ ನಿಲ್ಲಬೇಕು ಎಂಬುದೇ ನನ್ನ ಆಶೆ. ಇದು ಅತಿ ಶೀಘ್ರದಲ್ಲಿ ನನ್ನ ಜೀವನದಲ್ಲಿ ಕಾಣುವಂತಾಗಲಿ ಎಂಬುದೇ ನನ್ನ ಆಶೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗೌರವಪೂರ್ವಕವಾಗಿರುವಂಥ ನಮನಗಳು ತಮಗೆ. ಅಂದರೆ ನನ್ನ ದೃಷ್ಟಿಕೋನವೇ ಬದಲಾಯಿತು ಅನ್ನುವಂಥದ್ದು. ಮೋಹನ್ ಆಳ್ವ ಅವರ ಒಂದು ಆಲೋಚನೆ, ಮುಂದಾಲೋಚನೆ ಯಾವ ರೀತಿ ಇತ್ತು ಅನ್ನೋದು ನಂಗೆ ಗೊತ್ತಾಗ್ತಾ ಇದೆ. ಖುಷಿ ಇದೆ ಸರ್, ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ. ನೀವು ನಮ್ಮ ಜಿಲ್ಲೆಯವರು, ನಮ್ಮವರು ಅನ್ನೋದು ನಮಗೂ ಕೂಡ ಖುಷಿ. ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ, ಕ್ರಾಂತಿಯನ್ನು ಮಾಡಿದಂತಹ ವಿದ್ಯಾಗಿರಿಯ ವಿದ್ಯಾರತ್ನ ಅವರು, ವಿದ್ಯಾಗಿರಿಯ ಭಗೀರಥ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಅನೇಕ ಮಾತುಗಳನ್ನು ಹೇಳ್ತಾರೆ. ಸರಳತೆ ಅನ್ನೋದು ಗೊತ್ತಾಗುತ್ತೆ. ನಾನು ಮನೆ ವೈದ್ಯ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅಂದರೆ ಗೊತ್ತಿದೆ, ಇತಿಹಾಸ ಹೇಳುತ್ತೆ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ. ದಟ್ ಈಸ್ ಮೋಹನ್ ಆಳ್ವ ಅವರು, ದ ಮ್ಯಾನ್ ನೋಡ್ ನೀಡ್ ಇಂಟ್ರೊಡಕ್ಷನ್. ಆದರೆ ಸರಳತೆ ಎಷ್ಟಿದೆ ತಾವು ಕೂಡ ನೋಡ್ಕೊಂಡು ಬಂದ್ರಿ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ಸರ್. ಇನ್ನು ಮುಂದಕ್ಕೆ ನಮ್ಮ ಹೋರಾಟ ಇದೆ, ಮುಂದಕ್ಕೆ ಕೊರೋನಾದೊಂದಿಗೆ ನಮ್ಮ ಜೀವನ ಇದೆ, ಜೊತೆಗೆ ಹೋರಾಟವೂ ಕೂಡ ಇದೆ ಅಲ್ವಾ. ನಾವು ಗೆಲ್ಲಬೇಕಾಗುತ್ತೆ. ಅಂಡ್ ನಿಜವಾಗ್ಲೂ ಕೂಡ ಆಶಾದಾಯಕವಾಗಿರುವಂತಹ ಸ್ಫೂರ್ತಿದಾಯಕ ಮಾತುಗಳನ್ನ ತಾವು ಇವತ್ತು ಹೇಳಿ ಮನೋಸ್ಥೈರ್ಯವನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನೆಲ್ಗೂ ನಾನು ಕೈ ಮುಗಿತಾ ಇದ್ದೇನೆ. ರೈಟ್ ಸರ್, ನಾನು ಖಂಡಿತ ಇದು ಮುಖಶ್ರುತಿ ಮಾಡಿದೆ ಇಲ್ಲ. ಈ ಚಾನೆಲ್ ನಾನು ಹಿಂದಿನಲ್ಲೂ ನಾನು ಇದರೊಟ್ಟಿಗೆ ಒಂದು ಅವಿಭಾಜ್ಯ ಅಂಗವಾಗಿದ್ದವ. ನನ್ನ ಬಹಳ ಆತ್ಮೀಯರು, ಕರ್ಕೇರ ಸಹೋದರರು, ನನ್ನ ಒಬ್ಬ ತಮ್ಮ ಇದ್ದಾಗೆ. ನನ್ನ ಮೇಲೆ ಅಪಾರವಾದಂಥವರಿಗೆ ಗೌರವ, ನನಗೂ ಅವರ ಮೇಲೆ ಬಹಳ ಪ್ರೀತಿ, ವಿಶ್ವಾಸ. ಅವರ ಇಡೀ ಕುಟುಂಬ ನನಗೆ ಬಲ್ಲದ್ದು. ಆದ್ದರಿಂದ ಅವರಿಗೂ ನಾನು ಇಂಥ ಸಂದರ್ಭದಲ್ಲಿ ಇದು ಬಹಳ ಮುಖ್ಯ, ಒಂದು ಜಾಗೃತಿ ಮೂಡಿಸುವಂತ, ಜಾಗೃತಿ ಇದ್ದಂಥ ಸಮಾಜವನ್ನು ಕಟ್ಟಬೇಕಾದ್ದು ನಮ್ಮ ಕರ್ತವ್ಯ. ನಾವೆಲ್ಲ ಸಮಾಜವನ್ನು ಕಟ್ಟುವವರು. ಇಂತಹ ಸಂದರ್ಭದಲ್ಲಿ ನಿಮ್ಮ ಕೊಡುಗೆ ಕೂಡ ಅಮೂಲ್ಯವಾದಂತಹ ಕೊಡುಗೆ ಅಂತ ಹೇಳಿಕೊಂಡು ನಾನು ಮಾತು ಮುಗಿಸ್ತೇನೆ. ಎಸ್ ಸರ್, ನಮ್ಮ ಸಂಸ್ಥೆಯ ಬೆನ್ನೆಲುಬು ಕೂಡ ಹೌದು ಡಾಕ್ಟರ್ ಮೋಹನ್ ಎಂ ಆಳ್ವ ಅವರು. ಸೊ ಅದೇ ರೀತಿ ನಮ್ಮ ಸಂಸ್ಥೆ ಮಾತ್ರ ಅಲ್ಲ, ಇಡೀ ರಾಜ್ಯ, ಇಡೀ ದೇಶದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಬೆನ್ನೆಲುಬು ಕೂಡ ಹೌದು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು. ಎಸ್ ವೀಕ್ಷಕರೇ, ಇದು ಮುಂದೆ ನಮ್ಮ ಪರಿಸ್ಥಿತಿ ಏನು, ಕೊರೋನಾದೊಂದಿಗೆ ಜೀವನ ಅನ್ನುವಂತಹ ಮಾತನ್ನ ಸರ್ಕಾರ ಹೇಳಿದೆ. ಆದ್ರೆ ವಿದ್ಯಾಭ್ಯಾಸ ಏನು ಕತೆ ಅನ್ನುವಂಥದ್ದು ಅನೇಕ ವಿದ್ಯಾರ್ಥಿಗಳು, ಪೋಷಕರು ಗೊಂದಲದಲ್ಲಿದ್ದಾರೆ. ಭಯ, ಆತಂಕ ಎಲ್ಲವೂ ಕೂಡ ಇದೆ. ಆದ್ರೆ ವಿದ್ಯಾಕ್ಷೇತ್ರದಲ್ಲಿ ಮಹತ್ತರವಾಗಿರುವಂತಹ ಸಾಧನೆ ಮಾಡಿದಂತಹ ವಿದ್ಯಾಗಿರಿಯ ವಿದ್ಯಾರತ್ನ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಹೇಳುವಂತಹ ಮಾತುಗಳು. ಎಸ್, ನಾವು ಕೊರೋನಾದೊಂದಿಗೆ ಹೋರಾಟ ಮಾಡಬೇಕು, ಕೊರೋನಾದೊಂದಿಗೆ ಜೀವನ ಮಾಡಲೇಬೇಕಾಗಿದೆ. ಆದ್ರೆ ವಿದ್ಯೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ಶಕ್ತಿಯನ್ನಾಗಿ ರೂಪಣೆ ಮಾಡುತ್ತೆ. ಎಸ್, ಅಂತಹ ಶಕ್ತಿ ಮೋಹನ್ ಆಳ್ವ ಅವರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಒಬ್ಬ ವ್ಯಕ್ತಿ ಸೋಮಾರಿ ಆಗಬಾರ್ದು,
ವಿದ್ಯೆ ಇದ್ರೆ ಆತ ನವೋಲ್ಲಾಸದಿಂದ ಉತ್ಸಾಹದಿಂದ ಜೀವನದಲ್ಲಿ ಸಾಧನೆ ಮಾಡ್ತಾನೆ ಅನ್ನುವಂತಹ ಮಾತುಗಳು. ಎಸ್, ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ಇಂತಹ ಸ್ಫೂರ್ತಿದಾಯಕವಾಗಿರುವಂತಹ ಮಾತುಗಳು. ಕೊರೋನಾದ ಸಂದರ್ಭಗಳಲ್ಲಿ ಬರೀ ನೆಗೆಟಿವ್ ಸುದ್ದಿ ಕೇಳ್ತಾ ಇರುವಂತಹ ಇಂತಹ ಸಂದರ್ಭಗಳಲ್ಲಿ ಸ್ಫೂರ್ತಿದಾಯಕವಾಗಿರುವಂತಹ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಆಗಿತ್ತು ಅನ್ನೋದು ನನ್ನ ಅನಿಸಿಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲಾ ವೀಕ್ಷಕರೇ. ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.